ಅನುದಾನಿತ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ 25-26ನೇ ಸಾಲಿನ ವಾರ್ಷಿಕೋತ್ಸವದ ಸಭಾ ಕಾರ್ಯಕ್ರಮ ಪ್ರಾರಂಭವಾಗಲಿಕ್ಕಿದೆ. ಎಲ್ಲ ಅತಿಥಿ ಅಭ್ಯಾಗತರು ವೇದಿಕೆಯ ಮುಂಭಾಗದಲ್ಲಿದ್ದಾರೆ. ತಾವೆಲ್ಲರೂ ವೇದಿಕೆಗೆ ಬರಬೇಕಾಗಿ ವಿನಂತಿಸುತ್ತಿದ್ದೇನೆ. ಇಂದಿನ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಗೌರವಾನ್ವಿತ ಶ್ರೀ ಪಿ ದಯಾಕರ್ ಸರ್ ಅವರು. ಮುಖ್ಯ ಅತಿಥಿಗಳಾಗಿ ದಕ್ಷಿಣ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಗೌರವಾನ್ವಿತ ಎಂ ಪಿ ಶ್ರೀನಾಥ್, ರಾವ್ ಅಂಡ್ ರಾವ್ ಬ್ರದರ್ಸಿನ ಮಾಲಕರಾದ ಶ್ರೀ ಭಾಸ್ಕರ್ ರಾವ್, ಟ್ರಸ್ಟಿನ ಸದಸ್ಯರುಗಳಾದ ಗೌರವಾನ್ವಿತ ಶ್ರೀ ಭೋಜಾಂಚನ್ ಮಧ್ಯ, ಶ್ರೀ ರಾಜಾರಾಮ್ ಸಾಲ್ಯನ್, ಶ್ರೀ ಪಿ ಅರುಣ್ ಕುಮಾರ್, ಹಾಗೆ ಆಡಳಿತಾಧಿಕಾರಿಯಾಗಿರುವ ಡಾಕ್ಟರ್ ಗಣೇಶ್ ಅಮೀನ್ ಸಂಕಮರ್ ಸರ್, ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರಾದ ಶ್ರೀ ವಸಂತ್, ಹಾಗೆ ಶ್ರೀಯುತ ಉಮೇಶ್ ಶಂಕರ್ ಕೇರ ಸರ್, ಸಹ ಸಂಸ್ಥೆಗಳ ಮುಖ್ಯಸ್ಥರುಗಳಾದ ಶ್ರೀಮತಿ ಗುಣವತಿ ರಮೇಶ್, ಹೇಮಂತ್ ಸರ್, ಮಹಾವೀರ್ ಜೈನ್, ಪ್ರಾಂಶುಪಾಲರು ಹಾಗೂ ಮುಖ್ಯೋಪಾಧ್ಯಾಯಿನಿ, ಹಾಗೆಯೇ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರುಗಳಾದ ನಾಯಕ ದೀಕ್ಷಿತ್ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿ ನಾಯಕಿ ಆಯುಷತ್ ನಾಜಿಯಾ ವೇದಿಕೆಗೆ ಬರಬೇಕು. ಹಾಗೆಯೇ ನಮ್ಮ ಸಂಸ್ಥೆಯಲ್ಲಿ ಹಿಂದೆ ದುಡಿದು ಗಣಿತ ಶಿಕ್ಷಕರಾಗಿರುವಂಥ ನಮ್ಮ ಹಿತೈಷಿ ಶ್ರೀಯುತ ಚಂದ್ರಶೇಖರ್ ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಹಾಗೆಯೇ ನಿವೃತ್ತ ಮುಖ್ಯೋಪಾಧ್ಯಾಯರುಗಳಾದ ಕುಮಾರಿ ಪುಷ್ಪಲತಾ ರಾವ್, ಶ್ರೀಮತಿ ತಾರಾಬಾಯಿ ಇವರಿದ್ರೆ ವೇದಿಕೆಗೆ ಬರಬೇಕಾಗಿ ವಿನಂತಿಸುತ್ತಿದ್ದೇನೆ. ನಮ್ಮ ಕ್ಷೇತ್ರದಲ್ಲಿ ನೆಲೆಸಿರುವ ಮಹಾಗಣಪತಿಯನ್ನು ನೆನೆಯುತ್ತ ಶ್ರೀ ನಾರಾಯಣ ಗುರುಗಳಿಗೆ ನಮಿಸುತ್ತ ಪೂಜ್ಯನೀಯ ದಿವಂಗತ ಶ್ರೀ ಪಿ ಸಾಧು ಪೂಜಾರಿಯವರಿಗೆ ಪ್ರಣಾಮವನ್ನು ಸಲ್ಲಿಸುತ್ತ ನಗುವು, ನೆನಪು, ಪ್ರತಿಭೆ ಮತ್ತು ಪ್ರಗತಿಯ ಸಮನ್ವಯವಾಗಿರುವ ನಮ್ಮ ಕಾಲೇಜಿನ ವಾರ್ಷಿಕೋತ್ಸವದ ಈ ಭವ್ಯ ಸಭಾ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಸಭಾ ಕಾರ್ಯಕ್ರಮವನ್ನು ಶುಭಾರಂಭಗೊಳಿಸುವ ಸಂದರ್ಭದಲ್ಲಿ ಸರ್ವಶಕ್ತನಾದ ದೇವರ ಕೃಪೆ ಅತಿ ಅಗತ್ಯ. ನಮ್ಮ ಈ ಕಾರ್ಯಕ್ರಮ ಸುಗಮವಾಗಿ, ಶಾಂತಿಯುತವಾಗಿ ಮತ್ತು ಸಾರ್ಥಕವಾಗಿ ಮುಂದುವರಿಯಲಿ ಎಂದು ದೇವರಲ್ಲಿ ಪ್ರಾರ್ಥಿಸಲಿದ್ದಾರೆ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯರು. ಓಂಕಾರನಾದ ಪ್ರಿಯ ಹೇ ಗಣಪ, ಓಂಕಾರನಾದ ಪ್ರಿಯ ಹೇ ಗಣಪ, ಸಾಕಾರ ವಂದನೆ ಹೇ ಗಣಪ. ಓಂಕಾರನಾದ ಪ್ರಿಯ ಹೇ ಗಣಪ, ಸಾಕಾರ ವಂದನೆ ಹೇ ಗಣಪ. ದಿಮಿ 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 ನಾಟ್ಯ ಸ್ವರೂಪ, ನಿನಗಿದು ಅರ್ಪಣೆ ಭಕ್ತಿಯ ಧೂಪ. ಹೇ ಪ್ರಭು ನಿಮಗಿದು ನಮ್ಮ ನಮಸ್ಕಾರ, ಹೇ ಪ್ರಭು ನಿಮಗಿದು ನಮ್ಮ ನಮಸ್ಕಾರ. ಓಂಕಾರನಾದ ಪ್ರಿಯ ಹೇ ಗಣಪ, ಸಾಕಾರ ವಂದನೆ ಹೇ ಗಣಪ. ಓಂಕಾರನಾದ ಪ್ರಿಯ ಹೇ ಗಣಪ, ಸಾಕಾರ ವಂದನೆ ಹೇ ಗಣಪ. ದೇವರ ಕೃಪೆ ದೊರಕಿದೆ ಎಂಬ ಕೃತಾರ್ಥ ಭಾವದಿಂದ ಕಾರ್ಯಕ್ರಮವನ್ನು ಮುಂದುವರಿಸುತ್ತಿದ್ದೇವೆ. ಸಜ್ಜನರ ಸಮ್ಮಿಲನವೇ ಸತ್ಪಥದ ಪ್ರೇರಣೆ ಎಂಬ ಮಾತಿನಂತೆ ನಮ್ಮ ಈ ಕಾರ್ಯಕ್ರಮವನ್ನು ಚಂದಗಾನಿಸಲು ಬಂದಂತಹ
ಮಹನೀಯರನ್ನು ಹಾಗೂ ಎಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸಲಿದ್ದಾರೆ ಕನ್ನಡ ಮಾಧ್ಯಮ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿ ಶ್ರೀಮತಿ ಸುರೇಖಾರವರು. ಓಂ ಶ್ರೀ ಗುರುಭ್ಯೋ ನಮಃ. ಸರ್ವರಿಗೂ ನಮಸ್ಕರಿಸುತ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರುವ ಸಮಾರಂಭದ ಅಧ್ಯಕ್ಷರಿಗೆ ಹಾಗೂ ಉಪಸ್ಥಿತರಿರುವ ಎಲ್ಲ ಗಣ್ಯಾತಿಗಣ್ಯರಿಗೆ ವಂದಿಸುತ್ತಾ, ಶ್ರೀ ನಾರಾಯಣಗುರು ಸಂಯುಕ್ತ ಪದವಿ ಪೂರ್ವ ಕಾಲೇಜು ಇದರ ವಾರ್ಷಿಕೋತ್ಸವ ಸಮಾರಂಭದ ಈ ಸಭಾ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಬಂದಂತಹ ಎಲ್ಲ ಅತಿಥಿ ಮಹೋದಯರನ್ನು ಸ್ವಾಗತಿಸುವುದು ನಮ್ಮ ಸಂಸ್ಕೃತಿ ಹಾಗೂ ಪರಂಪರೆ. ಇಂದಿನ ಈ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವವರು ನಮ್ಮ ಸಂಸ್ಥೆಯ ಬೆನ್ನೆಲುಬಾಗಿದ್ದು ಸರ್ವ ರೀತಿಯ ಸಹಕಾರವನ್ನು ನೀಡುತ್ತಾ ಸಂಸ್ಥೆಯ ಏಳಿಗೆಗಾಗಿ ಅವಿರತವಾಗಿ ಶ್ರಮಿಸುತ್ತಿರುವ ಬ್ರಹ್ಮಶ್ರೀ ಎಜುಕೇಷನಲ್ ಟ್ರಸ್ಟ್ನ ಅಧ್ಯಕ್ಷರಾಗಿರುವ ಗೌರವಾನ್ವಿತ ಪಿ ದಯಾಕರ್ ಸರ್ ಇವರನ್ನು ಅತ್ಯಂತ ಗೌರವಪೂರ್ವಕವಾಗಿ ನಮ್ಮೀ ಸಮಾರಂಭಕ್ಕೆ ಸ್ವಾಗತಿಸುತ್ತಿದ್ದೇವೆ. ಇವರನ್ನು ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಯುತ ಧರ್ಮಪಾಲ್ ಸರ್ ಇವರು ಹೂ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿ ಇಂದಿನ ಸಮಾರಂಭದ ಮುಖ್ಯ ಅತಿಥಿಯಾಗಿ ಈ ಸುಂದರ ಸಮಾರಂಭಕ್ಕೆ ಸಾಕ್ಷಿಯಾದಂತಹ ಗೌರವಾನ್ವಿತ ಡಾಕ್ಟರ್ MP ಶ್ರೀನಾಥ್, ಅಧ್ಯಕ್ಷರು, ದಕ್ಷಿಣ ಕನ್ನಡ ಸಾಹಿತ್ಯ ಪರಿಷತ್ ಇವರ ಕಿರು ಪರಿಚಯ. ಡಾಕ್ಟರ್ MP ಶ್ರೀನಾಥ್ MPhil PhD, ಕನ್ನಡ ಸಹಾಯಕ ಪ್ರಾಧ್ಯಾಪಕರು, SDM ಕಾಲೇಜ್ ಉಜಿರೆ ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. 26 ವರ್ಷಗಳಿಂದ ಕನ್ನಡ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದ ಅನುಭವ ಇವರಿಗಿದೆ. ಶ್ರೀಯುತರು ಬೆಂಗಳೂರು, ಮಡಿಕೇರಿ, ಮೈಸೂರು ಮತ್ತು ಧಾರವಾಡದಲ್ಲಿ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ವಿವಿಧ ಸಮಿತಿಗಳಲ್ಲಿ ಜವಾಬ್ದಾರಿ ನಿರ್ವಹಿಸಿದ ಅನುಭವ ಅವರಿಗಿದೆ. ಅಂತಾರಾಷ್ಟ್ರೀಯ, ರಾಷ್ಟ್ರ ಮಟ್ಟದ ಹಾಗೂ ರಾಜ್ಯ ಮಟ್ಟದ ಸುಮಾರು 30ಕ್ಕಿಂತಲೂ ಹೆಚ್ಚು ಕಾರ್ಯಾಗಾರ ಮತ್ತು ಕಮ್ಮಟಗಳಲ್ಲಿ ಭಾಗವಹಿಸಿದ ಅಪಾರ ಅನುಭವ ಶ್ರೀಯುತರದ್ದು. ವಿವಿಧ ತುಳು ಸಾಹಿತ್ಯ, ಜಾನಪದ, ಕಂಬಳ ಸಮಿತಿಗಳ ಜವಾಬ್ದಾರಿ ನಿರ್ವಹಿಸಿ ಮೆಚ್ಚುಗೆ ಪಡೆದಿರುತ್ತಾರೆ. ಉಜಿರೆಯಲ್ಲಿ ನಡೆದ ವಿಶ್ವ ತುಳು ಸಮ್ಮೇಳನದ ಸಮಿತಿಯಲ್ಲಿ ಕಾರ್ಯದರ್ಶಿಯಾಗಿದ್ದರು. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಸದಸ್ಯರಾಗಿ 2011ರಿಂದ 2014ರವರೆಗೆ ನೇಮಕಗೊಂಡಿದ್ದರು. ದುಬೈಯಲ್ಲಿ ನಡೆದ ವಿಶ್ವ ತುಳು ಸಮ್ಮೇಳನದಲ್ಲಿ ಕೂಡ ಭಾಗವಹಿಸಿದ್ದರು. ಇವರ ಪ್ರಕಟಿತ ಕೃತಿಗಳು 2011ರಲ್ಲಿ ಕಯ್ಯಾರ ಕಿಞಣ್ಣರೈ ಬದುಕು ಮತ್ತು ಬರಹ, 2013ರಲ್ಲಿ ಶಿಕಾರಿ ಮತ್ತು ಬಂಡಾಯ ಹೊಸ ಓದು. ಅದಲ್ಲದೆ ಇವರೊಬ್ಬ ಉತ್ತಮ ವಾಗ್ಮಿ, ಸಮಾಜ ಸೇವಕ, ಶಿಕ್ಷಣ ತಜ್ಞ. ಇವರನ್ನು ನಮ್ಮೀ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವಪೂರ್ವಕವಾಗಿ, ಆತ್ಮೀಯವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಗೌರವಾನ್ವಿತ ಪಿ ದಯಾಕರ್ ಸರ್ ಅವರು ಹೂ ನೀಡಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ಇನ್ನೋರ್ವ ಮುಖ್ಯ ಅತಿಥಿ, ನಮ್ಮ ಸಂಸ್ಥೆಯ ಹಿತೈಷಿ, ಸದಾ ನಮ್ಮ ಸಂಸ್ಥೆಯ ಜೊತೆ ನಿಕಟ ಸಂಬಂಧ ಹೊಂದಿರುವ ಗೌರವಾನ್ವಿತ ಶ್ರೀ ಭಾಸ್ಕರ್ ರಾವ್, ಪ್ರೊಪ್ರೈಟರ್ ರಾವ್ ಆ್ಯಂಡ್ ರಾವ್ ಬ್ರದರ್ಸ್ ಬಾಳ ಇವರನ್ನು ಗೌರವಪೂರ್ವಕವಾಗಿ ನಮ್ಮೀ ಸಮಾರಂಭಕ್ಕೆ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ನಮ್ಮ ಸಂಸ್ಥೆಯ ಆಡಳಿತಾಧಿಕಾರಿಯವರಾದ ಗೌರವಾನ್ವಿತ ಡಾಕ್ಟರ್ ಗಣೇಶ್ ಅಮೀನ್ ಸಂಕಮಾರ್ ಸರ್ ಅವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ನಮ್ಮ ಕಾಲೇಜಿನಲ್ಲಿ ಸುದೀರ್ಘ ಸೇವೆ ಸಲ್ಲಿಸಿ ಇದೀಗ ವಿಶ್ರಾಂತ ಪ್ರಾಂಶುಪಾಲರಾಗಿರುವ ಗೌರವಾನ್ವಿತ ಶ್ರೀ ಉಮೇಶ್ ಕರ್ಕೇರ ಸರ್ ಇವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಈ ಸಮಾರಂಭಕ್ಕೆ ಸ್ವಾಗತಿಸುತ್ತಿದ್ದೇವೆ. ಇವರಿಗೆ ಕನ್ನಡ ಉಪನ್ಯಾಸಕಿಯಾಗಿರುವ ಶ್ರೀಮತಿ ಇಂದಿರಾ ಇವರು ಹೂ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ವೇದಿಕೆಯಲ್ಲಿ ನಮ್ಮ ಸಂಸ್ಥೆಯ ಆಡಳಿತಾಧಿಕಾರಿಯವರಾಗಿದ್ದು ತುಳು ವಿದ್ವಾಂಸರು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತುಳು ಭಾಷೆಯ ಮೂಲಕ ಜನಮನ ಗೆದ್ದಿರುವ ವಾಗ್ಮಿ ಡಾಕ್ಟರ್ ಗಣೇಶ್ ಅಮೀನ್ ಸಂಕಮಾರ್ ಸರ್ ಉಪಸ್ಥಿತರಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ಸಮಾಜಶಾಸ್ತ್ರ ಉಪನ್ಯಾಸಕಿಯಾದ ಶ್ರೀಮತಿ ಸುನಂದಾರವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಸಂಸ್ಥೆಯ ಹಿರಿಯ ಟ್ರಸ್ಟಿಗಳಾದ ಗೌರವಾನ್ವಿತ ಬೋಜ ಅಂಚನ್ ಮಧ್ಯ ಇವರು
ಸದಾ ನಮಗೆ ಮಾರ್ಗದರ್ಶಕರಾಗಿದ್ದು ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಿದ್ದಾರೆ. ಇವರನ್ನು ಗೌರವಪೂರ್ವಕವಾಗಿ ಈ ಸಮಾರಂಭಕ್ಕೆ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ಆಂಗ್ಲ ಭಾಷಾ ಶಿಕ್ಷಕರಾದ ಶ್ರೀಯುತ ರವಿಚಂದ್ರ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೂ ವೇದಿಕೆಯಲ್ಲಿರುವ ಇನ್ನೋರ್ವ ಟ್ರಸ್ಟಿಗಳಾದ ಗೌರವಾನ್ವಿತ ರಾಜಾರಾಮ್ ಸಾಲ್ಯಾನ್ ಇವರು ಸದಾ ನಮ್ಮೊಂದಿಗಿದ್ದು ನಮ್ಮೆಲ್ಲ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಾರೆ. ಇವರನ್ನು ಗೌರವಪೂರ್ವಕವಾಗಿ ಈ ಸಮಾರಂಭಕ್ಕೆ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ಗಣಿತ ಶಿಕ್ಷಕಿಯಾದ ಶ್ರೀಮತಿ ಉಷಾರ್ ಅವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿ ಇನ್ನೋರ್ವ ಟ್ರಸ್ಟಿಗಳಾದ ಗೌರವಾನ್ವಿತ ಅರುಣ್ ಕುಮಾರ್ ಸರ್ ಅವರು ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಇವರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ದೈಹಿಕ ಶಿಕ್ಷಕ ನಿರ್ದೇಶಕರಾದ ಶ್ರೀಯುತ ನಂದನ್ ಸರ್ ಅವರು ಹೂ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶ್ರೀಯುತ ಉದಯ ನಾಯಕ್ರವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ವೇದಿಕೆಯಲ್ಲಿ ನಾರಾಯಣಗುರು ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರಾದ ಶ್ರೀಯುತ ವಸಂತ್ರವರು ಉಪಸ್ಥಿತರಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಅವರಿಗೆ ಶ್ರೀಯುತ ದೈಹಿಕ ಶಿಕ್ಷಕ ನಿರ್ದೇಶಕರಾದ ಶ್ರೀಯುತ ನಂದನ್ ಸರ್ ಅವರು ಹೂ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮ್ಮ ವೇದಿಕೆಯಲ್ಲಿ ಸನತ್ ಕುಮಾರ್ ಜೈನ್ ರವರು ಉಪಸ್ಥಿತರಿದ್ದಾರೆ. ಅವರನ್ನು ಈ ಸಮಾರಂಭಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಅವರಿಗೆ ಉಪನ್ಯಾಸಕಿ ನಾಜ್ಮೀನ್ ರವರು ಹೂ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮ್ಮ ಸಂಸ್ಥೆಯಲ್ಲಿ ಗಣಿತ ಶಿಕ್ಷಕರಾಗಿ ಹಲವಾರು ವರ್ಷಗಳಿಂದ ಸೇವೆ ಮಾಡುತ್ತಾ ಇದೀಗ ನಮ್ಮ ಹಿತೈಷಿ ಹಾಗೂ ಸ್ನೇಹಿತರಾದ ಗೌರವಾನ್ವಿತ ಶ್ರೀ ಚಂದ್ರಶೇಖರ್ ಸರ್ ಅವರಿದ್ದಾರೆ. ನಮ್ಮ ಮೇಲಿನ ಪ್ರೀತಿಯಿಂದ ದೂರದ ಕುಂದಾಪುರದಿಂದ ಬಂದಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತ. ಅವರಿಗೆ ಶ್ರೀಮತಿ ಮೈತ್ರಾರವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ವೇದಿಕೆಯಲ್ಲಿ ನಮ್ಮ ಸಹಸಂಸ್ಥೆಯಾದ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಮುಖ್ಯಸ್ಥೆಯಾದ ಮೇಡಮ್ ಗುಣವತಿ ರಮೇಶ್ ರವರು ಉಪಸ್ಥಿತರಿದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಅವರಿಗೆ ಶ್ರೀಮತಿ ನಾಜ್ಮೀನ್ ರವರು ಹೂ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಪ್ರಾಥಮಿಕ ಶಾಲಾ ಮುಖ್ಯಸ್ಥರಾದ ಶ್ರೀಯುತ ಮಹಾವೀರ್ ಜೈನ್ ಉಪಸ್ಥಿತರಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಅವರಿಗೆ ಶ್ರೀಮತಿ ಅರ್ಥಶಾಸ್ತ್ರ ಉಪನ್ಯಾಸಕಿ ಶ್ರೀಮತಿ ಜಯಂತಿರವರು ಹೂ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ವೇದಿಕೆಯಲ್ಲಿ ITI ಪ್ರಾಂಶುಪಾಲರಾದ ಶ್ರೀಯುತ ಹೇಮಂತ್ ರವರು ಉಪಸ್ಥಿತರಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಅವರಿಗೆ ಆಂಗ್ಲ ಭಾಷಾ ಉಪನ್ಯಾಸಕ ಶ್ರೀಯುತ ಮಂಜುನಾಥ್ ಸರ್ ಅವರು ಹೂ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಕಲಾ ಶಿಕ್ಷಕಿ ಶ್ರೀಮತಿ ತುಳಸಿ ಅವರು ಹೂ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ವೇದಿಕೆಯಲ್ಲಿ ನಿವೃತ್ತ ಮುಖ್ಯ ಶಿಕ್ಷಕಿಯಾದ ಶ್ರೀಮತಿ ತಾರಾಬಾಯಿ ಹಾಗೂ ಕುಮಾರಿ ಪುಷ್ಪಲತಾ ಮೇಡಮ್ ರವರಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ.
ವೇದಿಕೆಯಲ್ಲಿ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಗೌರವಾನ್ವಿತ ಧರ್ಮಪಾಲ್ ಸರ್ ಅವರು ಉಪಸ್ಥಿತರಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಅವರಿಗೆ ಶ್ರೀಮತಿ ಚಿತ್ರಾಕ್ಷಿ ಅವರು ಹೂ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ವೇದಿಕೆಯಲ್ಲಿ ನಮ್ಮ ಕಾಲೇಜಿನ ನಾಯಕ ದೀಕ್ಷಿತ್ ಹಾಗೂ ಶಾಲಾ ನಾಯಕಿ ನಾಜಿಯರ್ ಅವರು ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ವೇದಿಕೆಯ ಮುಂಭಾಗದಲ್ಲಿರುವ ಹಾಗೂ ಇಲ್ಲಿ ನೆರೆದಿರುವ ಸಮಸ್ತ ವಿದ್ಯಾಭಿಮಾನಿಗಳನ್ನು, ಹೆತ್ತವರನ್ನು, ಪೋಷಕರನ್ನು, ಸಂಸ್ಥೆಯ ಹಿತೈಷಿಗಳನ್ನು, ಹಳೆಯ ವಿದ್ಯಾರ್ಥಿಗಳನ್ನು, ಮಾಧ್ಯಮದ ಬಂಧುಗಳನ್ನು ಅತ್ಯಂತ ಗೌರವಪೂರ್ವಕವಾಗಿ ಈ ಸಮಾರಂಭಕ್ಕೆ ಸ್ವಾಗತಿಸುತ್ತಿದ್ದೇನೆ. ಹಾಗೂ ಈ ವಾರ್ಷಿಕೋತ್ಸವದ ಹಬ್ಬದಲ್ಲಿ ಪಾಲ್ಗೊಳ್ಳುತ್ತಿರುವ ನಮ್ಮ ವಿದ್ಯಾರ್ಥಿ ಸಮುದಾಯವನ್ನು ಹಾಗೂ ಸಹೋದ್ಯೋಗಿ ಬಂಧುಗಳನ್ನು, ಸಹ ಸಂಸ್ಥೆಗಳ ಬೋಧಕೇತರ ಬಂಧುಗಳಿಗೂ ಅಚ್ಚುಮೆಚ್ಚಿನ ಸ್ವಾಗತವನ್ನು ಬಯಸುತ್ತೇನೆ. ಕೊನೆಯದಾಗಿ ಈ ಕಾರ್ಯಕ್ರಮ ಸುಂದರವಾಗಿ ಮೂಡಿಬರಲು ಕಾರಣೀಕರ್ತರಾದ ಸರ್ವರನ್ನು ಸ್ವಾಗತಿಸುತ್ತಾ, ಸಾವಿರ ಭಾಷೆ ನಾಲಿಗೆಯಲ್ಲಿರಲಿ, ಕನ್ನಡ ಭಾಷೆ ಹೃದಯದಲ್ಲಿರಲಿ ಎಂಬ ಮಾತನ್ನು ಹೇಳುತ್ತಾ ನನ್ನ ಮಾತನ್ನು ಕೊನೆಗೊಳಿಸುತ್ತೇನೆ. ಎಲ್ಲರನ್ನು ಸ್ವಾಗತಿಸಿದ ತಮಗೂ ಆತ್ಮೀಯ ಸ್ವಾಗತ ಮೇಡಮ್. ಇದೀಗ ವಾರ್ಷಿಕೋತ್ಸವದ ಉದ್ಘಾಟನೆಯನ್ನು ದೀಪ ಬೆಳಗಿಸುವುದರ ಮೂಲಕ ನಮ್ಮ ಗಣ್ಯರು ನಡೆಸಿಕೊಡಲಿದ್ದಾರೆ. ದೀಪವನ್ನು ಬೆಳಗುವುದು ಕೇವಲ ಸಂಪ್ರದಾಯವಲ್ಲ, ಅದು ಜ್ಞಾನ, ಶಾಂತಿ ಮತ್ತು ಸತ್ಯದ ಮಾರ್ಗದ ಬೆಳಕನ್ನು ಪ್ರತಿನಿಧಿಸುವ ಘಟಕವಾಗಿದೆ. ತಮಸೋಮ ಜ್ಯೋತಿರ್ಗಮಯ, ಅಂಧಕಾರದಿಂದ ಬೆಳಕಿಗೆ ಎನ್ನುವ ಸಂದೇಶವಿರುವ ದೀಪ ನಮ್ಮ ಜ್ಞಾನ ಪಯಣಕ್ಕೆ ದಾರಿ ತೋರುತ್ತದೆ. ದೀಪವು ಜ್ಞಾನದ ಸಂಕೇತ. ಪ್ರಜ್ವಲಿತೋ ಜ್ಞಾನಮಯ ಪ್ರದೀಪ ಎಂಬುದು ಹಿರಿಯರ ಮಾತು. ದೀಪದ ಬೆಳಕಿನಿಂದ ಅಂಧಕಾರವು ನಶಿಸಿದರೆ ಅಜ್ಞಾನವೆಂಬ ಅಂಧಕಾರವನ್ನು ಸಂಪೂರ್ಣ ನಾಶ ಮಾಡುವ ಪ್ರಭಾವಕಾರಿ ದೀಪವೇ ಜ್ಞಾನ. ದೀಪ ಭಾಗ್ಯಕ್ಕೆ ಸಂಕೇತ, ಸಕಲ ಶುಭ ಸಂಪತ್ತಿಗೆ ಮೂಲ. ದೀಪ ಪರಬ್ರಹ್ಮ ಸ್ವರೂಪ. ದೀಪವನ್ನು ಪಂಚಬ್ರಹ್ಮಾತ್ಮಕವಾಗಿ ಭಾವಿಸಬೇಕು. ದೀಪದ ಕೆಳಭಾಗದಲ್ಲಿ ಬ್ರಹ್ಮನು, ಸ್ತಂಭದಲ್ಲಿ ವಿಷ್ಣು, ಮೇಲ್ಭಾಗದಲ್ಲಿ ಶಿವ. ದೀಪದ ಬತ್ತಿ ಬಿಂದು, ಜ್ವಾಲೆ ಲಕ್ಷ್ಮಿ, ಬೆಳಕು ಸರಸ್ವತಿ. ಅಗ್ನಿ ಎಂದರೆ ಶಕ್ತಿಯ ಸಂಕೇತ. ಮನಸ್ಸಿನ ಅಂಧಕಾರ, ಸ್ವಾರ್ಥ, ದುರ್ಗುಣ ದೂರ ಮಾಡಿ ಸಹಾಯ, ಸಹಕಾರ, ಸದ್ಭಾವನೆ ಮೂಡಿಸುವುದು. ಇಂತಹ ದೀಪವನ್ನು ಪ್ರಜ್ವಲಿಸಿದ ಎಲ್ಲ ಗಣ್ಯರಿಗೂ ವಂದನೆಗಳು. ವ್ಯಕ್ತಿತ್ವದ ಹಣತೆ ಗಟ್ಟಿಯಾಗಲಿ, ಪ್ರೀತಿಯ ಎಣ್ಣೆ ಸದಾ ತುಂಬಿರಲಿ, ಬಾಂಧವ್ಯದ ಬತ್ತಿ ಚಿರಕಾಲ ಉರಿಯಲಿ, ಸಂತಸದ ಜ್ಯೋತಿ ಪ್ರಕಾಶಿಸಲಿ, ದುಃಖ ದುಮ್ಮಾನ ಕತ್ತಲು ಕರಗಲಿ, ಸುಜ್ಞಾನದ ಬೆಳಕು ಹರಿಯಲಿ ಎಂದು ಹಾರೈಸಿ ದೀಪ ಬೆಳಗಿಸಿದ ಎಲ್ಲ ಗಣ್ಯರಿಗೆ ವಂದನೆಗಳು. ಇದೀಗ ವಾರ್ಷಿಕೋತ್ಸವದ ಮಹತ್ವ ಮತ್ತು ಹಿನ್ನೆಲೆಯ ಕುರಿತು ಪ್ರಾಸ್ತಾವಿಕ ನುಡಿಗಳನ್ನಾಡಲಿದ್ದಾರೆ ನಮ್ಮ ಸಂಸ್ಥೆಯ ಆಡಳಿತಾಧಿಕಾರಿಯಾಗಿರುವ ಡಾಕ್ಟರ್ ಗಣೇಶ್ ಅಮೀನ್ ಸಂಕಮರ್ ಸರ್ ಅವರು. ಸಮಾರಂಭದ ಅಧ್ಯಕ್ಷರಾದಂತಹ ಶ್ರೀ ಪಿ ದಯಾಕರ್ ಅವರೇ, ವೇದಿಕೆಯಲ್ಲಿದ್ದ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರೇ, ಮುಖ್ಯೋಪಾಧ್ಯಾಯರುಗಳೇ, ಪ್ರಾಂಶುಪಾಲರೇ ಮತ್ತು ಪೋಷಕ ಬಂಧುಗಳೇ, ಎಲ್ಲ ವಿದ್ಯಾರ್ಥಿಗಳೇ, ಶಿಕ್ಷಕ ವೃಂದದವರೇ, ಮಕ್ಕಳೆಲ್ಲ ಬಣ್ಣಗಾರಿಕೆಯಲ್ಲೇ ಇರುವ ಕಾರಣ ಸಾಧಾರಣ ಒಂದು
100 ಮಕ್ಕಳು ಇವತ್ತಿನ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಎಲ್ಲರೂ ಅಲ್ಲಿ ಬಣ್ಣ ಹಾಕ್ತಾ ಇದ್ದಾರೆ. ಹಾಗಾಗಿ ನಮಗೆ ವೇದಿಕೆಯ ಎದುರಲ್ಲಿ ಆ ಜನ ಇನ್ನೊಂದು 15 ನಿಮಿಷದಲ್ಲಿ ಆ ಪೋಷಕರು ಬರ್ತಾರೆ. ಅದನ್ನು ಗಮನದಲ್ಲಿ ಇಟ್ಟುಕೊಂಡು ಲರ್ನ್ ಫ್ರಮ್ ಯೆಸ್ಟರ್ಡೇ, ಲಿವ್ ಫಾರ್ ಟುಡೇ, ಹೋಪ್ ಫಾರ್ ಟುಮಾರೋ ಅಂತ ಒಂದು ಮಾತಿದೆ. ನಾವು ಚರಿತ್ರೆಯಿಂದ ಆ ಪಾಠವನ್ನು ಕಲಿಯಬೇಕು. ಭವಿಷ್ಯಕ್ಕೆ ಬೇಕಾಗಿ ನಾವು ಇವತ್ತಿನ ವರ್ತಮಾನವನ್ನು ಉಪಯೋಗಿಸಿಕೊಳ್ಳಬೇಕು. ಅಂತಹ ಭವಿಷ್ಯತ್ತಿನ ಆಸ್ತಿಯನ್ನು ತಯಾರು ಮಾಡುವಂತಹ ಒಂದು ಪರಂಪರೆಯಾಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ವಾರ್ಷಿಕೋತ್ಸವ ಎನ್ನುವುದನ್ನು ಇಟ್ಟುಕೊಳ್ತಾರೆ. ಮತ್ತು ಪ್ರತಿಭಾ ಪ್ರದರ್ಶನಕ್ಕೆ ಒಂದು ಅವಕಾಶ ಇರಬೇಕು. ಪೋಷಕರಿಗೆ ನಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಮಕ್ಕಳ ಶೈಕ್ಷಣಿಕ ಮೌಲ್ಯ ಮತ್ತು ಅವರ ಸಾಂಸ್ಕೃತಿಕ ಮೌಲ್ಯಗಳು ಏನು ಎನ್ನುವಂಥದ್ದು ತಿಳಿಯಬೇಕಾದ್ರೆ ಅದು ವಾರ್ಷಿಕೋತ್ಸವದ ಒಂದು ದಿನ. ಎಷ್ಟು ಖುಷಿ ಆಗ್ತದೆ ಅಂತ ಹೇಳಿದರೆ, ನಿನ್ನೆಯ ದಿನ 2 ಪ್ರಸಂಗಗಳು ಇಲ್ಲಿ ಯಕ್ಷಗಾನ ಬಯಲಾಟವಾಗಿ ಆಡಿದರು. ನಾನು ಗಮನಿಸ್ತಾ ಇದ್ದೆ, ಒಂದು ಶಬ್ದ ಮಾತನಾಡದೆ ಇರುವಂತಹ ಒಂದು ಮಗು ಕೂಡ ವೇದಿಕೆಯಲ್ಲಿ ಒಂದು ಗೆಜ್ಜೆ ಕಟ್ಟಿ ಆ ವೇದಿಕೆಗೆ ಬರುವಾಗ ಆ ಪೇರೆಂಟ್ಸಿನ ಮುಖದಲ್ಲಿ ಆಗುವಂತಹ ಹಾವಭಾವ, ಆ ಮಗುವಲ್ಲಿ ಕುಣಿಯುವಾಗ ಆಗುವಂತಹ ಒಂದು ಖುಷಿ ಏನಿದೆ ನೋಡಿ, ಅದು ನಿಜವಾದ ಒಂದು ಸಂತೋಷ ಆ ಪೇರೆಂಟ್ಸಿಗೆ ಆಗ್ತದೆ, ಪೋಷಕರಿಗೆ ಆಗ್ತದೆ. ನಾನೊಬ್ಬ ಪೇರೆಂಟ್ ಆಗಿ, ಒಬ್ಬ ಶಿಕ್ಷಕನಾಗಿ, ಒಬ್ಬ ವಿದ್ಯಾರ್ಥಿಯಾಗಿ ಎಲ್ಲವನ್ನ ಅನುಭವಿಸಿದವನಾಗಿ ನಾನು ಯೋಚನೆ ಮಾಡುವುದು ಏನು ಅಂತ ಹೇಳಿದರೆ, ನನ್ನ ಮನೆಯ ನನ್ನ ಮಕ್ಕಳು ಮೊದಲು ವೇದಿಕೆಗೆ ಹೋಗುವಾಗ ನನಗೆ ಆಗುವಂತಹ ಒಂದು ತುಮುಲ, ಅದು ಇಲ್ಲಿ ಪ್ರತಿಯೊಬ್ಬ ಪೇರೆಂಟ್ಸಿನ ಮುಖದಲ್ಲಿ ಕಾಣ್ತಾ ಇತ್ತು ನನಗೆ ನಿನ್ನೆಯ ದಿನ. ಅದು ಇವತ್ತು ಕೂಡ ಅದನ್ನು ನೀವು ಕಾಣ್ತಾ ಇದ್ದೀರಾ. ಇವತ್ತು ದೊಡ್ಡ ಮಕ್ಕಳು ಅನುದಾನಿತ ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಕಾಲೇಜಿನ ವಾರ್ಷಿಕೋತ್ಸವ ಇವತ್ತು ನಡೆಯುತ್ತಾ ಇದೆ. ಅದಕ್ಕೆಲ್ಲ ನೀವೀಗ ಸಾಕ್ಷಿಗಳಾಗಿದ್ದೀರಾ. ವೇದಿಕೆಯಲ್ಲಿ ನಮ್ಮ ಹಿರಿಯ ಟ್ರಸ್ಟಿಗಳಾದಂತಹ ಭೋಜನ್ಚಂದ್ ಮಧ್ಯ ಅವರಿದ್ದಾರೆ, ರಾಜಾರಾಮ್ ಸಾಲ್ಯನರಿದ್ದಾರೆ, ಅರುಣ್ ಕುಮಾರ್ರಿದ್ದಾರೆ. ಮತ್ತು ವೇದಿಕೆಯಲ್ಲಿ ಇವತ್ತು ಸನ್ಮಾನಗೊಳ್ಳಲಿರುವಂತಹ ಭಾಸ್ಕರ್ ರಾವ್ ಅವರಿದ್ದಾರೆ. ಇಡೀ ನಮ್ಮ ಕರ್ನಾಟಕದಲ್ಲೇ ಈ ಶಾಮಿಯಾನ ಮತ್ತು ಕ್ಯಾಟ್ರಿಂಗ್ ವ್ಯವಸ್ಥೆಯನ್ನು ಒಂದು ಅರೇಂಜ್ಮೆಂಟನ್ನು ಮಾಡುವಂತಹ ನಾನು ಒಂದು ಕಳೆದ 40 ವರ್ಷಗಳಿಂದ ಅವರ ಕೂಡುವಿಕೆಯಲ್ಲಿ ನಾನು ಕಾರ್ಯಕ್ರಮವನ್ನು ಪಾವಂಜೆಯಲ್ಲಿ ಆಯೋಜಿಸ್ತಾ ಇದ್ದೆ. ಅದು ಏನಿಲ್ಲ, ಇವತ್ತು ಕಾರ್ಯಕ್ರಮ ಅಂತಾದರೆ 3 ದಿವಸದ ಮೊದಲೇ ಅವರು ಚಪ್ಪರ ಹಾಕಿ ಹೋಗಿ 1 ವಾರದ ನಂತರ ತೆಗೆದದ್ದು ಉಂಟು. ಹಣ ತೆಕ್ಕೊಳ್ಳುವುದು ಒಂದೇ ದಿನದ್ದು. ಎಂಥ ಒಂದು ದೊಡ್ಡ ಮನಸ್ಸು ಅಂತ ಹೇಳಿದರೆ, ಅಂತಹ ನಮ್ಮ ಊರಿನ ಒಂದು ಆಸ್ತಿ ರಾವ್ ಬ್ರದರ್ಸ್ ಅವರು ಮಾಡುವಂತಹ ಆ ಸೇವೆ ಇದೆಯಲ್ಲ, ಅದು ಶಿಕ್ಷಣ ಸಂಸ್ಥೆಗಳಿಗೆ ತುಂಬ ಒಂದು ಅನುಕೂಲ ಆಗುವ ರೀತಿಯಲ್ಲಿ ಅದನ್ನು ಒದಗಿಸಿಕೊಡ್ತಾರೆ. ಅವರಿಗೆ ಇವತ್ತು ಸನ್ಮಾನ ನಡೆಯಲಿಕ್ಕಿದೆ. ಅದೇ ರೀತಿ ಇವತ್ತಿನ ವಿಶೇಷ ಒಂದು ಅತಿಥಿಯಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ MP ಶ್ರೀನಾಥ್ ಅವರು ನಮ್ಮ ಜೊತೆ ಇದ್ದಾರೆ. ಉಜಿರೆಯವರು ಧರ್ಮಸ್ಥಳದ ವಿಶ್ವ ತುಳು ಸಮ್ಮೇಳನದ ಸಂದರ್ಭದಲ್ಲಿ ಅದರ ಎಲ್ಲ ಉಸ್ತುವಾರಿಯನ್ನು, ಅದರ ಯೋಜನೆಯನ್ನು ಹಾಕಿಕೊಂಡಂತಹ ಒಬ್ಬ ಶ್ರೇಷ್ಠ ಸಂಘಟಕ ನಮ್ಮ ಅಧ್ಯಕ್ಷರು, ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ. ಎಲ್ಲ ಹಿರಿಯರಿದ್ದಾರೆ, ನಮ್ಮ ಸಂಸ್ಥೆಗಳ ಮುಖ್ಯಸ್ಥರಿದ್ದಾರೆ. ಬಂಧುಗಳೇ, ನಾವು ಬೆಳಿಗ್ಗೆ ಯೋಗೀಶ್ ಕೈರೋಡಿ ಭಾರಿ ಚಂದ ಮಾತಾಡಿದ್ದಾರೆ. ಎಷ್ಟು ಜನ ನೀವು ಕೇಳಿದ್ದೀರಿ ಅಂತ ನಮ್ಗೆ ಗೊತ್ತಿಲ್ಲ. ನಾವು ಮಕ್ಕಳಿಗೆ ಆಸ್ತಿ ಮಾಡುವ ಬದಲಿಗೆ ಮಕ್ಕಳನ್ನು ಆಸ್ತಿಯಾಗಿ ಬೆಳೆಸಬೇಕು ಅಂತ. ಒಂದು 41 ವರ್ಷಗಳ ಹಿಂದೆ ಸಾಧು ಪೂಜಾರಿಯವರು, ನಮ್ಮ ಸ್ಥಾಪಕ ಅಧ್ಯಕ್ಷರು ಸಾಧು ಪೂಜಾರಿಯವರು, ಈ ಒಂದು ಪುನರ್ವಸತಿ ಕೇಂದ್ರದಲ್ಲಿ ಈ 2.5 ಎಕರೆ ಜಾಗಕ್ಕೆ ಅವರು ಪಟ್ಟಂತಹ ಶ್ರಮ ಒಂದು 41 ವರ್ಷಗಳ ಹಿಂದೆ ಮೇಲಿನ ಅವರ ನಿವೇಶನದಲ್ಲಿ, ಅವರ ತಂದೆಯವರ ನಿವೇಶನದಲ್ಲಿ, ಕೂರಿಕಟ್ಟ ವೆಂಕಪ್ಪ ಪೂಜಾರಿಯವರ ಆ ಒಂದು ಸೈಟಿನಲ್ಲಿ ಅವರು ಆರಂಭಿಸಿದಂತಹ ITI ಕೈಗಾರಿಕಾ ತರಬೇತಿ ಕೇಂದ್ರ ಮತ್ತು ಈ ಶಿಕ್ಷಣ ಸಂಸ್ಥೆಯ ಒಂದು ಆರಂಭ ಇವತ್ತಿಗೆ ನಮಗೆ ಸಾಧು ಪೂಜಾರಿಯವರು ನಮ್ಮ ಎದುರಿಗೆ ಕಾಣದೇ ಇದ್ದರೂ ಕೂಡ
ನಾರಾಯಣ ಗುರುಗಳ ತತ್ವಚಿಂತನೆಯ ಮೂಲಕ ನಮಗೆ ಸಾಧು ಪೂಜಾರಿ ಅವರು ಇಲ್ಲಿ ಕಾಣ್ತಾ ಇದ್ದಾರೆ. ಅವರ ಆ ಒಂದು ಫಲವನ್ನು, ಅವರು ಯಾವ ಕನಸನ್ನು ಇಟ್ಟುಕೊಂಡು ಈ ಮಣ್ಣಿಗೆ ಕಾಲಿಟ್ಟಿದ್ದಾರೆ ಅದು ಇವತ್ತು ನನಸಾಗಿದೆ. ಆ ನನಸಾಗಿ ಮಕ್ಕಳು ಇಲ್ಲಿ ಈ ಪ್ರದೇಶದ ಬಡ ಜನರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ ಮತ್ತು ಒಂದು ಶೈಕ್ಷಣಿಕವಾಗಿ ಯಾರಿಗೆ ಆರ್ಥಿಕ ದುರ್ಬಲತೆ ಇದೆ ಅವರಿಗೆ ಕಳೆದ ಎಷ್ಟೋ ವರ್ಷಗಳಿಂದ ಎಷ್ಟೋ ಲಕ್ಷಾಂತರ ವಿದ್ಯಾರ್ಥಿಗಳು ಇಲ್ಲಿ ಕಲಿತು ಹೋದವರಿದ್ದಾರೆ. ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಸರ್ಕಾರಿ ಉದ್ಯೋಗದಲ್ಲಿದ್ದಾರೆ. ಪೋಸ್ಟಲ್ ಡಿಪಾರ್ಟ್ಮೆಂಟ್ ಇರ್ಬೋದು, ರೈಲ್ವೆ ಇರ್ಬೋದು, ಬ್ಯಾಂಕಿಂಗ್ ಕ್ಷೇತ್ರ ಇರ್ಬೋದು, ಅಥವಾ ವಿಶ್ವವಿದ್ಯಾನಿಲಯದಲ್ಲಿ ಡಾಕ್ಟರೇಟ್ ಮಾಡಿದಂತಹ ಇಲ್ಲಿಯ ವಿದ್ಯಾರ್ಥಿಗಳು ಬೇಕಾದಷ್ಟು ಜನ ಇದ್ದಾರೆ. ಹಾಗಾಗಿ ಅಂಥ ಒಂದು ಅವಕಾಶವನ್ನು ನಮ್ಮ ಹಿರಿಯರು ನಮಗೆ ಹಾಕಿಕೊಟ್ಟಿದ್ದಾರೆ. ಕೃಷ್ಣಪ್ಪ ಕೋಟ್ಯಾನ್ರಂತಹ, ತಾರನಾಥರಂತಹ, ಭೋಜರಾಜ್ ಮುಂಬೈ ಭೋಜರಾಜ್ ಕುಳಾಯಿ ಅವರಂತಹ ಹಿರಿಯರನ್ನು ನಾವು ಕಳ್ಕೊಂಡಿದ್ದೇವೆ. ಅದರ ದುಃಖ ಒಂದು ಆದರೆ ಅವರ ಚಿಂತನೆಗಳಿಗೆ ಇವತ್ತು ಇಲ್ಲಿ ಬೆಲೆ ಸಿಗುತ್ತದೆ. ಅವರು ಹಾಕಿಕೊಟ್ಟಂತಹ ದಾರಿಯಲ್ಲಿ ನಾವು ನಡೆಯುತ್ತಾ ಇದ್ದೇವೆ ಎನ್ನುವಂತಹ ಒಂದು ಸಮಾಧಾನ ನಮಗೆ ಇದೆ. ಮನುಷ್ಯ ಇವತ್ತು ಇದ್ದವ ನಾಳೆ ಇರ್ತಾನೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಆ ಸಂಸ್ಥೆ ಶಾಶ್ವತವಾಗಿರ್ತದೆ. ಇಲ್ಲಿ ದುಡಿಯುವಂತಹ ಇಲ್ಲಿಯ ಆಸ್ತಿ ಯಾವುದು ಅಂತ ಹೇಳಿದರೆ ಇಲ್ಲಿ ಕಲಿತ ಮಕ್ಕಳು, ಈ ಊರಿನ ನಾಗರಿಕ ಬಂಧುಗಳು, ಇಲ್ಲಿಯ ಪೋಷಕರು. ಇದು ನಮ್ಮ ಸಂಸ್ಥೆ ಎನ್ನುವುದಕ್ಕಿಂತಲೂ ಕೂಡ ಇದು ನಿಮ್ಮ ಸಂಸ್ಥೆ, ನಿಮಗಾಗಿ ಇರುವಂತಹ ಸಂಸ್ಥೆ. ಈ ಸಂಸ್ಥೆ ಯಾವುದೋ ಸೂರ್ಯ ಇರುವವರೆಗೆ ಇಲ್ಲಿಯ ಈ ಪ್ರದೇಶದ ಮಕ್ಕಳಿಗೆ ಅದು ಆಶಾದೀಪವಾಗಿ ಅವರ ಬದುಕಿನ ಬೆಳಕಾಗಿ ಇರುವಂಥದ್ದು. ಅಂತಹ ಒಂದು ಪುಣ್ಯಾತ್ಮರು ಸಾಧು ಪೂಜಾರಿಯವರು ಸ್ಥಾಪಿಸಿದಂತಹ ಈ ಸಂಸ್ಥೆಯನ್ನು ನಾವು ಬೆಳಗಿಸುವ ಅಂತ ಹೇಳ್ತಾ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರು ನಮ್ಮ ಜೊತೆ, ಸಂಸ್ಥೆಯ ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ಅವರ ಅಮೂಲ್ಯವಾದ ಸಮಯವನ್ನು ಬಿಟ್ಟು ಇಲ್ಲಿಗೆ ಬಂದು ಇಲ್ಲಿಯ ಎಲ್ಲ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದಾರೆ. 4 ದಿನದ ಹಬ್ಬ ಇಲ್ಲಿ ನಡೆಯುತ್ತದೆ. ಈ ನಾರಾಯಣ ಗುರು ಒಂದು ಗ್ರೌಂಡ್ ಏನಿದೆ ಇವತ್ತು ಮಕ್ಕಳಿಂದ ಸಂಭ್ರಮಿಸ್ತಾ ಇದೆ. ನಿನ್ನೆ ಯಕ್ಷಗಾನ ಆಗುವಂತಹ ಸಂದರ್ಭದಲ್ಲಿ ನಾವು ನೋಡುವಾಗ ಎಂತಹ ಒಂದು ಖುಷಿ ನಮಗೆ ಆಗುತ್ತದೆ ಅಂತ ಹೇಳಿದರೆ, ಮಕ್ಕಳು ಮನೆಯಲ್ಲಿದ್ದರೆ ಚಂದ, ಮಕ್ಕಳು ಶಾಲೆಯಲ್ಲಿದ್ದರೆ ಚಂದ. ಮಕ್ಕಳು ಇಲ್ಲದಿದ್ದರೆ ಅದರಷ್ಟು ದೊಡ್ಡ ದುರಂತ ಬೇರೆ ಯಾವುದಿಲ್ಲ. ಆದ್ದರಿಂದ ನಾವು ಮಕ್ಕಳನ್ನು ಬೆಳೆಸುವ ದೃಷ್ಟಿ ಹೇಗೋ ಸೃಷ್ಟಿ ಹಾಗೆ ಎನ್ನುವಂಥ ಒಂದು ಮಾತಿನ ಹಾಗೆ ಗಾಡ್ ಗಿವ್ಸ್, ಆದರೆ ದೇವರು ಎಲ್ಲವನ್ನ ಕೊಟ್ಟಿದ್ದಾನೆ. ಆದರೆ ನಾವು ಅದನ್ನು ಎಷ್ಟು ಉಪಯೋಗಿಸ್ತೇವೆ? ಮ್ಯಾನ್ ಗೆಟ್ಸ್ ಅಂಡ್ ಫಾರ್ಗೆಟ್ಸ್. ಜನ ತೆಕ್ಕೊಳ್ತಾರೆ, ಅದನ್ನು ಮರೆತು ಬಿಡ್ತಾರೆ. ಹಾಗೆ ಆಗಬಾರ್ದು. ನಮ್ಮ ಮಕ್ಕಳು ನಮ್ಮ ಸಂಸ್ಥೆಯ ಆಸ್ತಿಗಳಾಗಿ ಬೆಳೆಯಬೇಕು, ನಮ್ಮ ಪೋಷಕರ ಆಸ್ತಿಗಳಾಗಿ ಬೆಳೆಯಬೇಕು ಎನ್ನುವಂಥ ಒಂದು ಆಶಾಭಾವನೆಯನ್ನು ಇಟ್ಟುಕೊಂಡು ಇವತ್ತಿನ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ದೀಪ ಬೆಳಗಿಸಿದಂತಹ ಹಿರಿಯರಿಗೆ, ನೀವು ಸಾಕ್ಷಿಯಾಗಿರುವಂತಹ ನಿಮಗೆ, ಇನ್ನು ನಾಳೆಯ ದಿನ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ವಾರ್ಷಿಕೋತ್ಸವ ನಡೆಯಲಿಕ್ಕಿದೆ. ತುಂಬ ವಿದ್ಯಾರ್ಥಿಗಳು ಈ ವೇದಿಕೆಯಲ್ಲಿ ಕುಣಿಯುವವರಿದ್ದಾರೆ. ಅವರು ಹಾಕಿದಂತಹ ಒಂದೊಂದು ವೇಷ ಅವರ ಜೀವಮಾನದಲ್ಲಿ ಅವರಿಗೆ ಮರೆಯಲಾಗದ ಒಂದು ಕ್ಷಣ ಎನ್ನುವುದನ್ನು ನೀವು ನೆನಪಿಟ್ಟುಕೊಳ್ಳಿ. ನೀವು ತರಗತಿಯಲ್ಲಿ ಇಡೀ ದಿನ ತರಗತಿಯಲ್ಲಿ ಮಕ್ಕಳು 4 ಗೋಡೆಗಳ ಮಧ್ಯೆ ಕುಳಿತುಕೊಳ್ಳುವುದಕ್ಕೋ, ಒಂದು ಗೆಜ್ಜೆ ಕಟ್ಟಿಕೊಂಡು ಮುಖಕ್ಕೆ ಬಣ್ಣ ಹಾಕಿಕೊಂಡು ಒಂದು ವೇದಿಕೆಯಲ್ಲಿ ಮಗು ನಲಿದಂತಹ ಒಂದು ಕ್ಷಣ ಇದೆಯಲ್ಲ, ನಾನದನ್ನು ಅನುಭವಿಸಿದವ. ಸತ್ಯ ಹರಿಶ್ಚಂದ್ರ ನಾಟಕದಲ್ಲಿ 4ನೇ ತರಗತಿಯಲ್ಲಿರುವಾಗ ಒಂದು ನಕ್ಷತ್ರಿಕನ ಪಾತ್ರದ ಮೂಲಕ ನಾನು ಮಿಂಚಿದಂತಹ ಒಂದು ಕ್ಷಣ ಇವತ್ತಿಗೂ ನನ್ನನ್ನು ಅದು ನೆನಪಿಸ್ತಾ ಇರ್ತದೆ. ಅಂತಹ ಆ ಒಂದು ಸಾಂಸ್ಕೃತಿಕ ಆಯಾಮವನ್ನು ಸೃಷ್ಟಿ ಮಾಡಿಕೊಡುವಂತಹ ಈ ವಾರ್ಷಿಕೋತ್ಸವ ನಿಮಗೆ ಮಹತ್ವದ್ದು ಅಂತ ಹೇಳ್ತಾ, ಎಲ್ಲ ವಿದ್ಯಾರ್ಥಿಗಳು, ಇಲ್ಲಿ ಅತಿಥಿಗಳು ಏನು ಹೇಳ್ತಾರೆ ಅದನ್ನು ಕೇಳಿ, ಶಿಕ್ಷಕರು ಏನು ಹೇಳ್ತಾರೆ ಅದನ್ನು ಕೇಳಿ. ನಮಗೆ ಕೇಳುವಂತಹ ಗುಣ ಇಲ್ಲದಿದ್ದರೆ ನಾವು ಮಾತನಾಡಿದಾಗ ಇನ್ನೊಬ್ಬರು ಕೇಳಬೇಕು ಎನ್ನುವಂತಹ ಹಕ್ಕು ನಮಗೆ ಇಲ್ಲ. ಆದ್ದರಿಂದ ನಿಮ್ಮ ಈ ಕಾರ್ಯಕ್ರಮ, ಇದು ನಿಮ್ಮ ಕಾರ್ಯಕ್ರಮ, ಈ ಊರಿನ ಕಾರ್ಯಕ್ರಮ, ಇದು ಒಳ್ಳೆಯದಾಗಲಿ ಅಂತ ಹೇಳ್ತಾ ವೇದಿಕೆಯಲ್ಲಿರುವಂತಹ ಎಲ್ಲರನ್ನ ಮತ್ತೊಮ್ಮೆ ಸ್ವಾಗತಿಸ್ತಾ, ಎಲ್ಲರ ಆಶೀರ್ವಾದವನ್ನು ಬಯಸ್ತಾ, ಸಾಧು ಪೂಜಾರಿಯವರ
ಆ ಕನಸನ್ನು ನನಸು ಮಾಡುವಂತಹ ಆ ಒಂದು ಪ್ರಯತ್ನದಲ್ಲಿ ನಾವೆಲ್ಲರೂ ಕೈ ಜೋಡಿಸುವ. ಮುಂದಿನ ದಿನಗಳಲ್ಲಿ ಈ ಸಂಸ್ಥೆ ಈ ಒಂದು ಪರಿಸರದ ಆಸ್ತಿಯಾಗಿ ಬೆಳೆಯುವುದಕ್ಕೆ ನಾವು ಕಾರಣ ಆಗುವ ಅಂತ ಹೇಳಿ ಪ್ರಸ್ತಾವನೆಗೆ ವಿರಾಮವನ್ನು ಹೇಳ್ತೇನೆ. ತಮ್ಮ ಪ್ರಾಸ್ತಾವಿಕ ನುಡಿಗೆ ವಂದನೆಗಳು ಸರ್. ಒಂದು ವರ್ಷದ ಕಾಲೇಜಿನಲ್ಲಿ ನಡೆದ ವಿದ್ಯಾ, ಸಾಂಸ್ಕೃತಿಕ, ಕ್ರೀಡಾ ಹಾಗೂ ಸಾಮಾಜಿಕ ಚಟುವಟಿಕೆಗಳ ಸಮಗ್ರ ಚಿತ್ರಣವೇ ವರದಿ. ಇದೀಗ ವಾರ್ಷಿಕ ವರದಿಯನ್ನು ನಮ್ಮ ಮುಂದಿಡಲಿದ್ದಾರೆ ಪ್ರಾಂಶುಪಾಲರಾದ ಗೌರವಾನ್ವಿತ ಶ್ರೀ ಧರ್ಮಪಾಲ್ ಸರ್ ಅವರು. ಸಮಾರಂಭದ ಅಧ್ಯಕ್ಷರೇ, ಮುಖ್ಯ ಅತಿಥಿಗಳೇ, ಬ್ರಹ್ಮಶ್ರೀ ನಾರಾಯಣಗುರು ಶಿಕ್ಷಣ ಟ್ರಸ್ಟಿನ ಅಧ್ಯಕ್ಷರೇ, ಆಡಳಿತಾಧಿಕಾರಿಗಳೇ, ಟ್ರಸ್ಟಿನ ಸದಸ್ಯರೇ, ನನ್ನ ಸಹೋದ್ಯೋಗಿ ಬಂಧುಗಳೇ, ಆತ್ಮೀಯ ವಿದ್ಯಾರ್ಥಿಗಳೇ, ಪೋಷಕರೇ ಮತ್ತು ವಿದ್ಯಾಭಿಮಾನಿ ಬಂಧುಗಳೇ, ಶ್ರೀ ನಾರಾಯಣಗುರು ಅನುದಾನಿತ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ 2024-25ನೇ ಸಾಲಿನ ವಾರ್ಷಿಕ ವರದಿಯನ್ನು ತಮ್ಮ ಮುಂದಿಡಲು ಸಂತೋಷಪಡುತ್ತೇನೆ. ಬ್ರಹ್ಮಶ್ರೀ ನಾರಾಯಣಗುರು ಶಿಕ್ಷಣ ಟ್ರಸ್ಟ್ ರಿಜಿಸ್ಟರ್ಡ್ ಕಾಟಿಪಳ್ಳ ನಡೆಸುತ್ತಿರುವ ಸಂಸ್ಥೆಗಳಲ್ಲಿ ಅನುದಾನಿತ ಪದವಿ ಪೂರ್ವ ಕಾಲೇಜು ಮತ್ತು ಅನುದಾನಿತ ಕನ್ನಡ ಮಾಧ್ಯಮ ಪ್ರೌಢಶಾಲೆಗಳು ಸೇರಿವೆ. ಪದವಿ ಪೂರ್ವ ಕಾಲೇಜು 2 ವರ್ಷಗಳ ಕಲಾ ಮತ್ತು ವಾಣಿಜ್ಯ ವಿಭಾಗಗಳನ್ನು ಒಳಗೊಂಡಿದೆ. ಅನುದಾನಿತ ಕನ್ನಡ ಮಾಧ್ಯಮ ಪ್ರೌಢಶಾಲೆಯಲ್ಲಿ 8, 9 ಹಾಗೂ 10ನೇ ತರಗತಿಗಳು ನಡೆಯುತ್ತಿದ್ದು, ಇದಕ್ಕೆ ಪೂರಕವಾಗಿ ಕಂಪ್ಯೂಟರ್ ಶಿಕ್ಷಣವನ್ನು ಒದಗಿಸಲಾಗುತ್ತಿದೆ. 2024-25ನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಪ್ರೌಢಶಾಲಾ ವಿಭಾಗದಲ್ಲಿ 106 ವಿದ್ಯಾರ್ಥಿಗಳು ಹಾಗೂ ಕಾಲೇಜು ವಿಭಾಗದಲ್ಲಿ 127 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ಪ್ರಾಂಶುಪಾಲರು, ಮುಖ್ಯೋಪಾಧ್ಯಾಯರು, 7 ಜನ ಉಪನ್ಯಾಸಕರು, 5 ಜನ ಪದವೀಧರ ಶಿಕ್ಷಕರು ಹಾಗೂ 3 ಸಿಬ್ಬಂದಿ ವರ್ಗದವರು ಕಾರ್ಯನಿರ್ವಹಿಸುತ್ತಿದ್ದಾರೆ. 2024-25ನೇ ಸಾಲಿನಲ್ಲಿ 10ನೇ ತರಗತಿ ಹಾಗೂ ದ್ವಿತೀಯ PUC ಕಲಾ ವಿಭಾಗದಲ್ಲಿ 100% ಫಲಿತಾಂಶ ದಾಖಲಾಗಿದೆ. ವಾಣಿಜ್ಯ ವಿಭಾಗದಲ್ಲಿ 91.5% ಫಲಿತಾಂಶ ಬಂದಿರುತ್ತದೆ. ನಮ್ಮ ಸಂಸ್ಥೆಗೆ ಕೀರ್ತಿ ತಂದುಕೊಟ್ಟ ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ಅಭಿನಂದನೆಗಳು. ಕಾಲೇಜಿನಲ್ಲಿ ಒಟ್ಟು 14 ವಿದ್ಯಾರ್ಥಿಗಳು ಉತ್ಕೃಷ್ಟ ದರ್ಜೆಯಲ್ಲಿ ತೇರ್ಗಡೆಯಾಗಿರುತ್ತಾರೆ. ಕನ್ನಡದಲ್ಲಿ 4 ವಿದ್ಯಾರ್ಥಿಗಳು ಹಾಗೂ ಇತಿಹಾಸದಲ್ಲಿ 2 ವಿದ್ಯಾರ್ಥಿಗಳು 100ಕ್ಕೆ 100 ಅಂಕಗಳನ್ನು ಗಳಿಸಿ ತೇರ್ಗಡೆಯಾಗಿರುತ್ತಾರೆ. ಪ್ರೌಢಶಾಲೆಯಲ್ಲಿ ಒಟ್ಟು 5 ವಿದ್ಯಾರ್ಥಿಗಳು ಉತ್ಕೃಷ್ಟ ದರ್ಜೆಯಲ್ಲಿ ತೇರ್ಗಡೆಯಾಗಿರುತ್ತಾರೆ. ಇವರೆಲ್ಲರಿಗೂ ಸಂಸ್ಥೆಯ ಪರವಾಗಿ ಅಭಿನಂದನೆಗಳು. ನಮ್ಮ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು, ಆಡಳಿತಾಧಿಕಾರಿಗಳು ಹಾಗೂ ಟ್ರಸ್ಟಿನ ಸದಸ್ಯರು ಇವರೆಲ್ಲರ ಪರಿಶ್ರಮ, ಸೂಕ್ತ ಮಾರ್ಗದರ್ಶನ ಹಾಗೂ ವಿದ್ಯಾಭಿಮಾನಿ ಬಂಧುಗಳ ಸಹಕಾರದೊಂದಿಗೆ ಸಂಸ್ಥೆಯ ಅಭಿವೃದ್ಧಿಯ ಹಾದಿಯಲ್ಲಿ ಸಾಗುತ್ತಿದ್ದು, ವಿದ್ಯಾರ್ಥಿಗಳ ಬೌದ್ಧಿಕ, ಶೈಕ್ಷಣಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ ದೊರೆಯುತ್ತಿದೆ. ದಿನಾಂಕ 23/12/24ರಂದು ಕಾಲೇಜು ಮತ್ತು ಪ್ರೌಢಶಾಲೆಗಳಿಗೆ 2 ದಿನ ಶೈಕ್ಷಣಿಕ ಪ್ರವಾಸವನ್ನು ಹಮ್ಮಿಕೊಳ್ಳಲಾಯಿತು. ದಿನಾಂಕ 9/1/25ರಂದು ನಮ್ಮ ಸಂಸ್ಥೆಯಲ್ಲಿ ನಮ್ಮದು ಎಂಬ ಪರಿಕಲ್ಪನೆಯಲ್ಲಿ ವಿಚಾರ ಸಂಕಿರಣ ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಪಿ. ದಯಾಕರ್ ವಹಿಸಿದ್ದರು. ಸಂಪನ್ಮೂಲ ವ್ಯಕ್ತಿಯಾಗಿ ಡಾಕ್ಟರ್ ವಾಸುದೇವ ಬೆಳ್ಳೆ, ಪ್ರಾಂಶುಪಾಲರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮುಲ್ಕಿ ಇವರು ಭಾಗವಹಿಸಿದ್ದರು. ದಿನಾಂಕ 11/1/25ರಂದು ನಮ್ಮ ಸಂಸ್ಥೆಯಲ್ಲಿ ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಇವರ ಸಹಯೋಗದಲ್ಲಿ ಕಬ್ ಬುಲ್ಬುಲ್ ಉತ್ಸವ ಹಾಗೂ ರೋವರ್ ರೇಂಜರ್ಸ್ ಸಮಾಗಮ ನಡೆಯಿತು. ಮುಖ್ಯ ಅತಿಥಿಯಾಗಿ ಶ್ರೀ BM ತುಂಬೆ ಹಾಗೂ ಡಾಕ್ಟರ್ ಶಶಿಕುಮಾರ್ ಭಾಗವಹಿಸಿದ್ದರು. ದಿನಾಂಕ 13/1/25ರಂದು ನಮ್ಮ ಸಂಸ್ಥೆಯಲ್ಲಿ ದಕ್ಷಿಣ ಕನ್ನಡ ಇತಿಹಾಸ ಪ್ರಸಿದ್ಧ ಅರಸು ಮನೆತನಗಳು ಹಾಗೂ ಅವರ ಸಂಸ್ಕೃತಿಯ ಬಗ್ಗೆ ಉಪನ್ಯಾಸ ಕಾರ್ಯಕ್ರಮ ನಡೆಯಿತು. ಸಂಪನ್ಮೂಲ ವ್ಯಕ್ತಿಯಾಗಿ ಡಾಕ್ಟರ್ ಪ್ರಭಾತ್ ಬಲ್ನಾಡ್, ಪ್ರಾಂಶುಪಾಲರು, ಜೈನ್ ಪದವಿ ಪೂರ್ವ ಕಾಲೇಜು ಮೂಡಬಿದ್ರಿ ಇವರು ಭಾಗವಹಿಸಿದ್ದರು. ದಿನಾಂಕ 27/1/25ರಂದು ನಮ್ಮ ಸಂಸ್ಥೆಯಲ್ಲಿ ಮಂಗಳೂರು ಕರಾವಳಿ ಲಯನ್ಸ್ ಕ್ಲಬ್ ಇವರ ಆಶ್ರಯದಲ್ಲಿ 10ನೇ ತರಗತಿ ಮತ್ತು ದ್ವಿತೀಯ PUC ವಿದ್ಯಾರ್ಥಿಗಳು ಪಬ್ಲಿಕ್ ಪರೀಕ್ಷೆಯನ್ನು ಎದುರಿಸುವುದು ಹೇಗೆ ಎಂಬ ವಿಷಯದ ಕುರಿತು ಉಪನ್ಯಾಸ ಕಾರ್ಯಕ್ರಮ ನಡೆಯಿತು. ಸಂಪನ್ಮೂಲ ವ್ಯಕ್ತಿಯಾಗಿ ಪ್ರೊಫೆಸರ್ ರೊನಾಲ್ಡ್ ಪಿಂಟೋ ಭಾಗವಹಿಸಿದ್ದರು. ಮುಖ್ಯ ಅತಿಥಿಯಾಗಿ ಲಯನ್ಸ್ ಕ್ಲಬ್ ಅಧ್ಯಕ್ಷೆ ಶ್ರೀಮತಿ ಜ್ಯೋತಿ ಚಂದ್ರ, ವಕೀಲರಾದ ಶ್ರೀ ಚಂದ್ರಹಾಸ್ ಕದ್ರಿ ಮುಂತಾದವರು ಉಪಸ್ಥಿತರಿದ್ದರು. ಅಂದು ಕರಾವಳಿ ಲಯನ್ಸ್ ಕ್ಲಬ್ ಮಂಗಳೂರು ಮತ್ತು ಮಂಗಳೂರು ನಗರ ಸಂಚಾರ ಉತ್ತರ ಪೊಲೀಸ್ ಠಾಣೆ ಇವರ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ರಸ್ತೆ ಸುರಕ್ಷತೆಯ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮ ನಡೆಯಿತು. ಸಂಪನ್ಮೂಲ ವ್ಯಕ್ತಿಯಾಗಿ ಮಂಗಳೂರು ಉತ್ತರ ಟ್ರಾಫಿಕ್ ಪೊಲೀಸ್ ಉಪ ಸಬ್ ಇನ್ಸ್ಪೆಕ್ಟರ್ ಶ್ರೀಕಾಂತಪ್ಪ ಭಾಗವಹಿಸಿದ್ದರು. ದಿನಾಂಕ 6/2/25ರಂದು ನಮ್ಮ ಸಂಸ್ಥೆಯಲ್ಲಿ ಸ್ಥಾಪಕ ಅಧ್ಯಕ್ಷರಾದ ದಿವಂಗತ ಶ್ರೀ ಸಾಧು ಪೂಜಾರಿಯವರ
ಸಂಸ್ಮರಣಾ ದಿನಾಚರಣೆಯನ್ನು ಆಚರಿಸಲಾಯಿತು. ಅಂದು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಳದವರಿಂದ ಶ್ರೀ ದೇವಿ ಮಹಾತ್ಮೆ ಎಂಬ ಪುಣ್ಯ ಕಥಾಭಾಗದ ಯಕ್ಷಗಾನ ಬಯಲಾಟವನ್ನು ನಡೆಸಿಕೊಡಲಾಯಿತು. ದಿನಾಂಕ 17/2/25 ದ್ವಿತೀಯ PUC ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ನಡೆಯಿತು. ದಿನಾಂಕ 1/4/25 4/4/25 ಸ್ಕೌಟ್ಸ್ ಗೈಡ್ಸ್ ಮಕ್ಕಳ ಶಿಬಿರವನ್ನು ನಮ್ಮ ಸಂಸ್ಥೆಯಲ್ಲಿ ನಡೆಸಿಕೊಡಲಾಯಿತು. ದಿನಾಂಕ 31/5/25 ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ಶ್ರೀ ಉಮೇಶ್ ಎಂ ಕರ್ಕೇರ ಇವರಿಗೆ ಟ್ರಸ್ಟಿನ ವತಿಯಿಂದ ಬೀಳ್ಕೊಡುಗೆ ಸಮಾರಂಭ ಏರ್ಪಡಿಸಲಾಯಿತು. ದಿನಾಂಕ 14/6/25 ಸ್ಕೌಟ್ಸ್ ಗೈಡ್ಸ್ ಸುರತ್ಕಲ್ ಸ್ಥಳೀಯ ಸಂಸ್ಥೆಗಳ ಮಹಾಸಭೆ ಮಾಹಿತಿ ಕಾರ್ಯಾಗಾರ ನಮ್ಮ ಸಂಸ್ಥೆಯಲ್ಲಿ ನಡೆಯಿತು. ಮುಖ್ಯ ಅತಿಥಿಯಾಗಿ ಮೂಡಬಿದ್ರೆಯ ಆಳ್ವಾ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಎಂ ಮೋಹನ್ ಆಳ್ವಾ ಭಾಗವಹಿಸಿದ್ದರು. ದಿನಾಂಕ 24/6/25 ನಮ್ಮ ಸಂಸ್ಥೆಯಲ್ಲಿ ಅಂತಾರಾಷ್ಟ್ರೀಯ ಮಾದಕ ವ್ಯಸನ ಮತ್ತು ಕಳ್ಳಸಾಗಣಿಕೆ ವಿರೋಧಿ ದಿನವನ್ನಾಗಿ ಆಚರಿಸಲಾಯಿತು. ಮುಖ್ಯ ಅತಿಥಿಯಾಗಿ ಸುರತ್ಕಲ್ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಶ್ರೀ ರಘುನಾಯಕ್ ಭಾಗವಹಿಸಿದ್ದರು. ದಿನಾಂಕ 30/6/25 ನಮ್ಮ ಸಂಸ್ಥೆಯಲ್ಲಿ ವಿದ್ಯಾರ್ಥಿ ಸಂಘದ ಚುನಾವಣೆ ನಡೆಯಿತು. ವಿದ್ಯಾರ್ಥಿ ನಾಯಕನಾಗಿ ದ್ವಿತೀಯ PUC ಕಲಾ ವಿಭಾಗದ ದೀಕ್ಷಿತ್, ಉಪನಾಯಕಿಯಾಗಿ 10ನೇ ತರಗತಿಯ ಆಯಿಸತ್ ನಾಜಿಯಾ ಆಯ್ಕೆಯಾಗಿರುತ್ತಾರೆ. ದಿನಾಂಕ 30/6/25 ನಮ್ಮ ಸಂಸ್ಥೆಯಲ್ಲಿ ಡಾಕ್ಟರ್ ಶಿವರಾಮ್ ಕಾರಂತ ಟ್ರಸ್ಟ್ ಉಡುಪಿ ಜಿಲ್ಲೆ ಇವರ ಸಹಯೋಗದಲ್ಲಿ ಅರಿವಿನ ಬೆಳಕು ಉಪನ್ಯಾಸ ಕಾರ್ಯಕ್ರಮ ನಡೆಯಿತು. ಸಂಪನ್ಮೂಲ ವ್ಯಕ್ತಿಯಾಗಿ ಡಾಕ್ಟರ್ ದುರ್ಗಾ ಮೆನನ್ ಉಪನ್ಯಾಸಕರು ಮಂಗಳೂರು ವಿಶ್ವವಿದ್ಯಾನಿಲಯ ಸಂಧ್ಯಾ ಪದವಿ ಕಾಲೇಜು ಮಂಗಳೂರು ಭಾಗವಹಿಸಿದ್ದರು. ಮುಖ್ಯ ಅತಿಥಿಯಾಗಿ ಡಾಕ್ಟರ್ ಗಣನಾಥ ಶೆಟ್ಟಿ ಯಕಾರ್ ಭಾಗವಹಿಸಿದ್ದರು. ದಿನಾಂಕ 5/7/25 ನಮ್ಮ ಸಂಸ್ಥೆಯಲ್ಲಿ ರಕ್ಷಕ ಶಿಕ್ಷಕ ಸಂಘದ ಮಹಾಸಭೆ ನಡೆಯಿತು. ಮುಖ್ಯ ಅತಿಥಿಯಾಗಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಚೇಳಾರು ಇಲ್ಲಿನ ಪ್ರಾಂಶುಪಾಲರಾದ ಡಾಕ್ಟರ್ ಜ್ಯೋತಿ ಚೇಳಾರು ಭಾಗವಹಿಸಿದ್ದರು. ರಕ್ಷಕ ಶಿಕ್ಷಕ ಸಂಘದ ವತಿಯಿಂದ 2024-25ನೇ ಶೈಕ್ಷಣಿಕ ಸಾಲಿನಲ್ಲಿ ಉತ್ಕೃಷ್ಟ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ 10ನೇ ತರಗತಿ ಮತ್ತು ದ್ವಿತೀಯ PUCಯ 19 ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಸಭೆಯಲ್ಲಿ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಅಧ್ಯಕ್ಷರಾಗಿ ಶ್ರೀ ವಸಂತ್ ಪುನರಾಯ್ಕೆಗೊಂಡರು. ಉಪಾಧ್ಯಕ್ಷರಾಗಿ ಶ್ರೀಮತಿ ಜಯ, ಕಾರ್ಯದರ್ಶಿಯಾಗಿ ಮುಖ್ಯ ಶಿಕ್ಷಕಿ ಶ್ರೀಮತಿ ಸುರೇಖಾ, ಖಜಾಂಚಿಯಾಗಿ ಪ್ರಾಂಶುಪಾಲರಾದ ಶ್ರೀ ಧರ್ಮಪಾಲ್ MT ಹಾಗೂ ಇತರ ಸದಸ್ಯರನ್ನು ಆಯ್ಕೆ ಮಾಡಲಾಯಿತು. ದಿನಾಂಕ 12/7/25 ವಿದ್ಯಾರ್ಥಿ ಸಂಘದ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಮುಖ್ಯ ಅತಿಥಿಯಾಗಿ ಶಿಕ್ಷಣ ಸಂಸ್ಥೆಯ ಆಡಳಿತಾಧಿಕಾರಿ ಡಾಕ್ಟರ್ ಗಣೇಶ್ ಅಮೀನ್ ಸಂಕಮಾರ್ ಭಾಗವಹಿಸಿದ್ದರು. ಆ ದಿನದಂದು ನಮ್ಮ ಸಂಸ್ಥೆಯಲ್ಲಿ MRPL ಸಂಸ್ಥೆಯವರು ಸ್ವಚ್ಛತಾ ಪಕ್ವಾಡ ಕಾರ್ಯಕ್ರಮದಡಿಯಲ್ಲಿ ಹೆಣ್ಣು ಮಕ್ಕಳ ಸುರಕ್ಷತೆಯ ಬಗ್ಗೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ದಿನಾಂಕ 16/7/25 ನಮ್ಮ ಸಂಸ್ಥೆಯಲ್ಲಿ ರಂಗಚಲನ ಸಂಸ್ಥೆಯವರು ದಿನೇಶ್ ಅತ್ತಾವರ ಮತ್ತು ಬಳಗದವರಿಂದ ಪರಿಸರ ಜಾಗೃತಿಯ ಬಗ್ಗೆ ಕಾರ್ಯಕ್ರಮ ನಡೆಸಿಕೊಟ್ಟರು. ದಿನಾಂಕ 31/7/25 ನಮ್ಮ ಸಂಸ್ಥೆಯಲ್ಲಿ ಸಮಯ ನಿರ್ವಹಣೆ ಮತ್ತು ಕಲಿಕಾ ಕೌಶಲ್ಯದ ಬಗ್ಗೆ ತರಬೇತಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಸಂಪನ್ಮೂಲ ವ್ಯಕ್ತಿಯಾಗಿ ಸಂಸ್ಥೆಯ ಹಳೆಯ ವಿದ್ಯಾರ್ಥಿನಿಯರಾದ ಶ್ರೀಮತಿ ಅನುರಾಧ ವೆಂಕಟ್ ಮತ್ತು ಶ್ರೀಮತಿ ಸುಶ್ರುತಾ ಭಾಗವಹಿಸಿದ್ದರು. ದಿನಾಂಕ 7/9/25 ನಮ್ಮ ಸಂಸ್ಥೆಯಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ 171ನೇ ಜನ್ಮ ದಿನಾಚರಣೆ ನಡೆಯಿತು. ಮುಖ್ಯ ಅತಿಥಿಯಾಗಿ ಲಯನ್ ಲೋಕೇಶ್ ಕುರ್ವಾನ್ ಅಧ್ಯಕ್ಷರು, ಲಯನ್ಸ್ ಕ್ಲಬ್ ಕಾಟಿಪಳ, ಉಪಾಧ್ಯಕ್ಷ ಶರೀನ್ ಪಿಂಟೋ ಮುಂತಾದವರು ಭಾಗವಹಿಸಿದ್ದರು. ದಿನಾಂಕ 6/9/25 ನಮ್ಮ ಸಂಸ್ಥೆಯಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಇವರ ಸಹಯೋಗದಲ್ಲಿ ಮುಲ್ಕಿ ತಾಲೂಕು ಮಟ್ಟದ ವಾಲಿಬಾಲ್ ಹಾಗೂ ಬಾಲ್ ಬ್ಯಾಡ್ಮಿಂಟನ್ ಪಂದ್ಯಾಟವು ನಡೆಯಿತು. ಸಮಾರಂಭದ ಅಧ್ಯಕ್ಷತೆಯನ್ನು ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ P ದಯಾಕರ್ ವಹಿಸಿದ್ದರು. ಮುಖ್ಯ ಅತಿಥಿಯಾಗಿ ಜಿಲ್ಲಾ ಕ್ರೀಡಾ ಸಂಯೋಜಕರಾದ ಶ್ರೀ ಪ್ರೇಮನಾಥ್ ಶೆಟ್ಟಿ ಭಾಗವಹಿಸಿದ್ದರು. ಈ ಪಂದ್ಯಾಟಕ್ಕೆ BASF ಬಾಳ ಇವರು ₹20,000 ಧನಸಹಾಯ ನೀಡಿ ಸಹಕರಿಸಿರುತ್ತಾರೆ. ಇವರಿಗೆ ಕೃತಜ್ಞತೆಯನ್ನು ಅರ್ಪಿಸುತ್ತಿದ್ದೇನೆ. ದಿನಾಂಕ 15/9/25 ನಮ್ಮ ಸಂಸ್ಥೆಯಲ್ಲಿ ಕರ್ನಾಟಕ ರಾಜ್ಯ ಮಹಾವಿದ್ಯಾಲಯ ಶಿಕ್ಷಣ ಸಂಘ ರಿಜಿಸ್ಟ್ರೇಡ್ ಮಂಗಳೂರು ಇವರ ಸಹಯೋಗದಲ್ಲಿ ಅಬ್ಬಕ್ಕ ರಾಣಿಯ 500ರ ವರ್ಷಾಚರಣೆಯ ಅಂಗವಾಗಿ ಉಪನ್ಯಾಸ ಕಾರ್ಯಕ್ರಮ ನಡೆಯಿತು. ಸಂಪನ್ಮೂಲ ವ್ಯಕ್ತಿಯಾಗಿ ಶ್ರೀಮತಿ ವೀಣಾ T ಶೆಟ್ಟಿ, ವಿಶ್ರಾಂತ ಪ್ರಬಂಧಕರು MRPL ಇವರು ಭಾಗವಹಿಸಿದ್ದರು. ಮುಖ್ಯ ಅತಿಥಿಯಾಗಿ ಪ್ರೊಫೆಸರ್ ಶ್ರೀಕಾಂತರಾವ್ ಪ್ರಾಧ್ಯಾಪಕರು ಮೆಕ್ಯಾನಿಕಲ್ ವಿಭಾಗ NITK ಭಾಗವಹಿಸಿದ್ದರು. ಜಿಲ್ಲಾ ಮಟ್ಟದ ಲಾನ್ ಟೆನ್ನಿಸ್ ಪಂದ್ಯಾಟವನ್ನು ನಮ್ಮ ಕಾಲೇಜಿನ ಪ್ರಾಯೋಜಕತ್ವದಲ್ಲಿ ಆಯೋಜಿಸಲಾಯಿತು. ಇದರಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಾದ ಕುಮಾರಿ ಪೂಜಾ ಹಾಗೂ ಸಜ್ಜಿ ನಾಗರಾಜ್ ಭಾಗವಹಿಸಿ ರಾಜ್ಯ ಮಟ್ಟಕ್ಕೆ ಆಯ್ಕೆಗೊಂಡು ದಿನಾಂಕ 1/12/25 ರಾಯಚೂರಿನ ಸಿಂಧನೂರಿನಲ್ಲಿ ನಡೆದ ರಾಜ್ಯ ಮಟ್ಟದ ಲಾನ್ ಟೆನ್ನಿಸ್ ಪಂದ್ಯಾಟದಲ್ಲಿ ಭಾಗವಹಿಸಿರುತ್ತಾರೆ. ದಿನಾಂಕ 20/9/25 ಸ್ವಚ್ಛ ಭಾರತ್ ಅಭಿಯಾನ
ಅಂಗವಾಗಿ ನಡೆದ ಅಂತಾರಾಷ್ಟ್ರೀಯ ಕಡಲ ತೀರ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ನಮ್ಮ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ದಿನಾಂಕ 14/1/25 ನಮ್ಮ ಸಂಸ್ಥೆಯಲ್ಲಿ ವಾರ್ಷಿಕ ಕ್ರೀಡಾಕೂಟ ಜರುಗಿತು. ಮುಖ್ಯ ಅತಿಥಿಗಳಾಗಿ ಶ್ರೀ ಬಾಲನಾರಾಯಣ, ಇಂಜಿನಿಯರ್ ಆಪರೇಷನ್ ಡಿಪಾರ್ಟ್ಮೆಂಟ್ MRPL ಹಾಗೂ ಶ್ರೀ ವಿಕ್ಟರ್ ಮ್ಯಾನೇಜರ್ಸ್ ಅಸಿಸ್ಟೆಂಟ್ ಮ್ಯಾನೇಜರ್ MRPL ಇವರು ಭಾಗವಹಿಸಿದ್ದರು. ದಿನಾಂಕ 18/11/25 ನಮ್ಮ ಸಂಸ್ಥೆಯಲ್ಲಿ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗೆ ಕೆರಿಯರ್ ಗೈಡೆನ್ಸ್ ಕಾರ್ಯಕ್ರಮ ನಡೆಯಿತು. ಸಂಪನ್ಮೂಲ ವ್ಯಕ್ತಿಯಾಗಿ ಶ್ರೀ ನಂದನ್ ರಾವ್, ಚಾರ್ಟರ್ಡ್ ಅಕೌಂಟೆಂಟ್, ಇಡಿಯಾ ಸುರತ್ಕಲ್ ಭಾಗವಹಿಸಿದ್ದರು. ಸಾಂಸ್ಕೃತಿಕ ಕ್ಷೇತ್ರದಲ್ಲಿಯೂ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ಅತಿ ಹೆಚ್ಚು ಸಾಧನೆಯನ್ನು ಮಾಡಿರುತ್ತಾರೆ. ಡಿಸೆಂಬರ್ 24 MDS ಪದವಿ ಪೂರ್ವ ಕಾಲೇಜು ಇವರು ನಡೆಸಿದ MDS ಫೆಸ್ಟ್ ಸ್ಪರ್ಧೆಯಲ್ಲಿ ಜಾನಪದ ಗುಂಪು ಸಂಗೀತದಲ್ಲಿ ಫಾತಿಮಾ ರಿಷಾ ಮತ್ತು ಬಳಗ ಪ್ರಥಮ ಸ್ಥಾನ ಪಡೆದಿರುತ್ತಾರೆ. ದಿನಾಂಕ 8/1/25 ಕಲೋತ್ಸವದಲ್ಲಿ ಸಮೂಹ ದೇಶಭಕ್ತಿ ಗೀತೆ ಸ್ಪರ್ಧೆಯಲ್ಲಿ ರೇಂಜರ್ಸ್ ವಿಭಾಗದ ವಿದ್ಯಾರ್ಥಿಗಳು ತೃತೀಯ, ಪ್ರಬಂಧ ಸ್ಪರ್ಧೆಯಲ್ಲಿ ರೋವರ್ಸ್ ವಿಭಾಗದ ದರ್ಶನ್ ದ್ವಿತೀಯ ಸ್ಥಾನ ಪಡೆದುಕೊಂಡಿರುತ್ತಾರೆ. ದಿನಾಂಕ 28/1/25 GTTC ಬೈಕಂಪಾಡಿ ಮಂಗಳೂರು ಇವರು ನಡೆಸಿದ ಕ್ವಿಜ್ ಸ್ಪರ್ಧೆಯಲ್ಲಿ 10ನೇ ತರಗತಿಯ ಪ್ರಜ್ವಲ್ ಪ್ರಥಮ ಬಹುಮಾನ, ಸ್ಪರ್ಶ ದ್ವಿತೀಯ ಬಹುಮಾನ, ಫಾತಿಮಾ ಮುನಾವರ ತೃತೀಯ ಬಹುಮಾನ ಪಡೆದಿರುತ್ತಾರೆ. ದಿನಾಂಕ 21/2/25 ಅನುದಾನಿತ ವಿದ್ಯಾದಾಯಿನಿ ಪ್ರೌಢಶಾಲೆ ಸುರತ್ಕಲ್ ಇಲ್ಲಿ ನಡೆದ CWSN ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ಕ್ರೀಡೆ ಮತ್ತು ಅರಿವು ಕಾರ್ಯಕ್ರಮದಲ್ಲಿ ಶರಣಮ್ಮ 9ನೇ ತರಗತಿ ಇವರು ಪಿಕ್ ಆ್ಯಂಡ್ ಸ್ಪೀಕ್, ಹಣ ಜೋಡಿಸಿ ಕೊಡುವುದು, ಚಿತ್ರಕಲೆ, ಬಲೂನ್ ಹೊಡೆಯುವುದು ಈ ಎಲ್ಲ ಸ್ಪರ್ಧೆಗಳಲ್ಲಿ ಪ್ರಥಮ ಸ್ಥಾನ ಪಡೆದಿರುತ್ತಾರೆ. ದಿನಾಂಕ 13/7/25 ಕಾರ್ಗಿಲ್ ವಿಜಯೋತ್ಸವದ ಅಂಗವಾಗಿ ರಾಷ್ಟ್ರಭಕ್ತ ನಾಗರಿಕ ವೇದಿಕೆ ಸುರತ್ಕಲ್ ಇವರು ಸುರತ್ಕಲ್ಲಿನ ಗೋವಿಂದದಾಸ ಕಾಲೇಜಿನಲ್ಲಿ ನಡೆಸಿದ ಭಾಷಣ ಸ್ಪರ್ಧೆಯಲ್ಲಿ 9ನೇ ತರಗತಿಯ ಫಾತಿಮಾ ರಿಷಾ ತೃತೀಯ ಬಹುಮಾನ ಹಾಗೂ ಪ್ರಬಂಧ ಸ್ಪರ್ಧೆಯಲ್ಲಿ ಸಮಾಧಾನಕರ ಬಹುಮಾನ ಪಡೆದಿರುತ್ತಾರೆ. ಪ್ರಬಂಧ ಸ್ಪರ್ಧೆಯಲ್ಲಿ ದ್ವಿತೀಯ PUC ವಾಣಿಜ್ಯ ವಿಭಾಗದ ಕುಮಾರಿ ಧನ್ಯಶ್ರೀ ತೃತೀಯ ಬಹುಮಾನ ಪಡೆದಿರುತ್ತಾರೆ. ದಿನಾಂಕ 30/8/25 ಶ್ರೀ ನಾರಾಯಣಗುರು ಜಯಂತಿಯ ಪ್ರಯುಕ್ತ ಗೋಕರ್ಣೇಶ್ವರ ಕಾಲೇಜು ಇಲ್ಲಿ ನಡೆದ ಭಾಷಣ ಸ್ಪರ್ಧೆಯಲ್ಲಿ ಫಾತಿಮಾ ರಿಷಾ 9ನೇ ತರಗತಿ ಪ್ರಥಮ ಬಹುಮಾನ ಪಡೆದಿರುತ್ತಾರೆ. ದಿನಾಂಕ 7/9/25 ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಕರ್ನಾಟಕ ಸೇವಾ ವೃಂದ ರಿಜಿಸ್ಟರ್ಡ್ ಸುರತ್ಕಲ್ ಇವರು ನಡೆಸಿದ ಶ್ರೀಕೃಷ್ಣ ಭಕ್ತಿಗೀತೆ ಸ್ಪರ್ಧೆಯಲ್ಲಿ ಮಹಮ್ಮದ್ ಮಸೂಕ್ 9ನೇ ತರಗತಿ ಸಮಾಧಾನಕರ ಬಹುಮಾನ ಪಡೆದಿರುತ್ತಾರೆ. ದಿನಾಂಕ 9/10/25 ನಮ್ಮ ಸಂಸ್ಥೆಯಲ್ಲಿ ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಸುರತ್ಕಲ್ ಇವರು ಏರ್ಪಡಿಸಿದ ಜಾನಪದ ಗೀತೆ ಗಾಯನ ಸ್ಪರ್ಧೆಯಲ್ಲಿ ರೇಂಜರ್ ವಿಭಾಗದ ವಿದ್ಯಾರ್ಥಿಗಳ ತಂಡ ದ್ವಿತೀಯ ಬಹುಮಾನವನ್ನು ಪಡೆದುಕೊಂಡಿರುತ್ತದೆ. ದಿನಾಂಕ 18/10/25 ಮಂಗಳೂರಿನ ಗೋಕರ್ಣೇಶ್ವರ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದ ಗೂಡುದೀಪ ಸ್ಪರ್ಧೆಯಲ್ಲಿ ನಮ್ಮ ಕಾಲೇಜಿನ ತಂಡ ತೃತೀಯ ಬಹುಮಾನವನ್ನು ಪಡೆದುಕೊಂಡಿದೆ. ದಿನಾಂಕ 27/10/25 ಗೋವಿಂದಾಸ ಕಾಲೇಜು ಸುರತ್ಕಲ್ನಲ್ಲಿ ನಡೆದ ಜ್ಞಾನದರ್ಪಣ ಕಾರ್ಯಕ್ರಮದಲ್ಲಿ ಮೋನೋ ಆ್ಯಕ್ಟಿಂಗ್ ಸ್ಪರ್ಧೆಯಲ್ಲಿ 9ನೇ ತರಗತಿಯ ಕುಮಾರಿ ಫಾತಿಮಾ ರಿಷಾ ದ್ವಿತೀಯ ಸ್ಥಾನ ಪಡೆದಿರುತ್ತಾರೆ. ದಿನಾಂಕ 22/11/25 ನೂರುಲ್ ಹುದಾ ಪ್ರೌಢಶಾಲೆ ಕಾಟಿಪಳ್ಳ ಇಲ್ಲಿ ನಡೆದ ಹೋಬಳಿ ಮಟ್ಟದ ಪ್ರತಿಭಾ ಕಾರಂಜಿ ಸ್ಪರ್ಧೆಯಲ್ಲಿ ಕನ್ನಡ ಭಾಷಣ ಸ್ಪರ್ಧೆಯಲ್ಲಿ ಫಾತಿಮಾ ರಿಷಾದ್ ತೃತೀಯ ಸ್ಥಾನ ಹಾಗೂ ಆಶುಭಾಷಣ ಸ್ಪರ್ಧೆಯಲ್ಲಿ ಭೀಮವ್ವ ತೃತೀಯ ಸ್ಥಾನ ಪಡೆದಿರುತ್ತಾರೆ. 1/12/25 ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಸ್ಪರ್ಧೆಯಲ್ಲಿ ಕನ್ನಡ ಭಾಷಣದಲ್ಲಿ ಫಾತಿಮಾ ರಿಷಾ ಪ್ರಥಮ ಸ್ಥಾನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಕ್ರೀಡೆಯಲ್ಲಿಯೂ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ಉತ್ತಮ ಸಾಧನೆ ಮಾಡಿದ್ದಾರೆ. ದಿನಾಂಕ 13/12/24 MDM ಮಂಗಳ ಜ್ಯೋತಿ ಸಮಗ್ರ ಶಾಲೆಯಲ್ಲಿ ನಡೆದ ಜಿಲ್ಲಾ ಮಟ್ಟದ ವಿಶೇಷ ಸಾಮರ್ಥ್ಯದ ಮಕ್ಕಳ ಕ್ರೀಡಾಕೂಟದಲ್ಲಿ 8ನೇ ತರಗತಿಯ ಫಾತಿಮಾ ಸಜಾ ಇವರು ಶ್ರವಣ ದೋಷ ಗುಂಡು ಎಸೆತ ಸ್ಪರ್ಧೆಯಲ್ಲಿ ಹಾಗೂ ಶ್ರವಣ ದೋಷ ಜೆವೆಲಿನ್ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ರಾಜ್ಯ ಮಟ್ಟದಲ್ಲಿ ಚಿನ್ನದ ಪದಕವನ್ನು ಗಳಿಸಿ ಸಂಸ್ಥೆಗೆ ಕೀರ್ತಿ ತಂದಿರುತ್ತಾರೆ. ಸ್ವಾಮಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜ್ ಎಡಪದವು ಇಲ್ಲಿ ನಡೆದ ಮುಲ್ಕಿ ತಾಲೂಕು ಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ ಬಾಲಕರ ತಂಡವು ಚತುರ್ಥ ಸ್ಥಾನ ಪಡೆದುಕೊಂಡಿದೆ. ಮುಲ್ಕಿ ತಾಲೂಕು ಮಟ್ಟದ ಬಾಲ್ ಬ್ಯಾಡ್ಮಿಂಟನ್ ಪಂದ್ಯಾಟದಲ್ಲಿ ಕಾಲೇಜು ವಿಭಾಗದ ಬಾಲಕರ ಮತ್ತು ಬಾಲಕಿಯರ ತಂಡ ದ್ವಿತೀಯ ಸ್ಥಾನ ಹಾಗೂ ವಾಲಿಬಾಲ್ ಪಂದ್ಯಾಟದಲ್ಲಿ ಬಾಲಕಿಯರ ತಂಡವು ಚತುರ್ಥ ಸ್ಥಾನವನ್ನು ಪಡೆದುಕೊಂಡಿರುತ್ತದೆ. ಮೂಡಬಿದಿರೆಯಲ್ಲಿ ನಡೆದ ಜಿಲ್ಲಾ ಮಟ್ಟದ ಕ್ರೀಡೋತ್ಸವದಲ್ಲಿ ದ್ವಿತೀಯ PUC ಕಲಾ ವಿಭಾಗದ ಸಜ್ಜಿ ನಾಗರಾಜ್ 100 ಮೀಟರ್ ಓಟದಲ್ಲಿ ದ್ವಿತೀಯ ಸ್ಥಾನವನ್ನು
ದ್ವಿತೀಯ PUC ಕಲಾ ವಿಭಾಗದ ಸಜ್ಜಿ ನಾಗರಾಜ್ ಅವರು 100 ಮೀಟರ್, 200 ಮೀಟರ್, 400 ಮೀಟರ್ ಓಟಗಳಲ್ಲಿ ಪ್ರಥಮ, 4x400 ರಿಲೇ ಪ್ರಥಮ ಹಾಗೂ 4x100 ಮೀಟರ್ ರಿಲೇ ತೃತೀಯ ಸ್ಥಾನ ಪಡೆದು ವೈಯಕ್ತಿಕ ಚಾಂಪಿಯನ್ಶಿಪ್ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಪ್ರಥಮ PUC ವಾಣಿಜ್ಯ ವಿಭಾಗದ ಶಿವಕುಮಾರ್ 1500 ಮೀಟರ್, 800 ಮೀಟರ್, 400 ಮೀಟರ್ ಓಟಗಳಲ್ಲಿ ದ್ವಿತೀಯ, 4x400 ಮೀಟರ್ ರಿಲೇಯಲ್ಲಿ ಪ್ರಥಮ ಸ್ಥಾನ ಪಡೆದುಕೊಂಡಿರುತ್ತಾರೆ. ಇವರೆಲ್ಲರಿಗೂ ಸಂಸ್ಥೆಯ ಪರವಾಗಿ ಅಭಿನಂದನೆಗಳು. ದ್ವಿತೀಯ PUC ಕಲಾ ವಿಭಾಗದ ಸುನೀಲ್ ಹಾಗೂ ಅಮರೇಶ್ ಅವರು 4x400 ಮೀಟರ್ ರಿಲೇಯಲ್ಲಿ ಪ್ರಥಮ, 4x100 ಮೀಟರ್ ರಿಲೇಯಲ್ಲಿ ತೃತೀಯ ಸ್ಥಾನ ಪಡೆದು ಕ್ರೀಡಾಕೂಟದಲ್ಲಿ ಬಾಲಕರಿಗೆ ಸಮಗ್ರ ತಂಡ ಪ್ರಶಸ್ತಿ ಬಂದಿರುತ್ತದೆ. ಲಿಖಿತಾ ಎಂ ಅಮೀನ್ ಚಾಮರಾಜನಗರದಲ್ಲಿ ನಡೆದ ಟೆನ್ನಿಸ್, ವಾಲಿಬಾಲ್ ಪಂದ್ಯಾಟದಲ್ಲಿ ಭಾಗವಹಿಸಿ ಚತುರ್ಥ ಸ್ಥಾನವನ್ನು ಪಡೆದಿರುತ್ತಾರೆ. ಜಿಲ್ಲಾ ಪಂಚಾಯತ್ ಹಾಗೂ ಶಾಲಾ ಶಿಕ್ಷಣ ಇಲಾಖೆ ಮಂಗಳೂರು ಇವರು ದೈಹಿಕ ಶಿಕ್ಷಕರಿಗಾಗಿ ಆಯೋಜಿಸಿದ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ನಮ್ಮ ಸಂಸ್ಥೆಯ ದೈಹಿಕ ಶಿಕ್ಷಕರಾದ ಶ್ರೀ ಉದಯ ನಾಯಕ್ ಇವರು 3000 ಮೀಟರ್ ನಡಿಗೆ ಸ್ಪರ್ಧೆಯಲ್ಲಿ ಪ್ರಥಮ ಹಾಗೂ 400 ಮೀಟರ್ ಓಟದಲ್ಲಿ ದ್ವಿತೀಯ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ರಾಜ್ಯ ಸಂಸ್ಥೆ ದೊಡ್ಡಬಳ್ಳಾಪುರ ಇಲ್ಲಿ ಭಾಗವಹಿಸಿ ಹಿಮಾಲಯನ್ ವುಡ್ ಬ್ಯಾಡ್ಜ್ ಪಡೆದುಕೊಂಡಿರುತ್ತಾರೆ. ಅವರಿಗೆ ಸಂಸ್ಥೆಯ ಪರವಾಗಿ ಅಭಿನಂದನೆಗಳು. 2024-25ನೇ ಸಾಲಿನ SLC ಪರೀಕ್ಷೆಯಲ್ಲಿ 100% ಫಲಿತಾಂಶ ದಾಖಲಿಸಿದ್ದಕ್ಕಾಗಿ MCHMPA ಹಾಗೂ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘ ಬೆಂಗಳೂರು ಇವರು ಪ್ರೌಢಶಾಲೆಗೆ ಪ್ರಶಸ್ತಿ ಫಲಕವನ್ನು ನೀಡಿರುತ್ತಾರೆ. 23-24ನೇ ಸಾಲಿನ ಫಲಿತಾಂಶಕ್ಕಾಗಿ ಶಾಲಾ ಶಿಕ್ಷಣ ಇಲಾಖೆ ಪ್ರೌಢಶಾಲಾ ವಿಭಾಗ ಮತ್ತು ಪದವಿ ಪೂರ್ವ ವಿಭಾಗ ಎರಡೂ ಸಂಸ್ಥೆಗಳಿಗೆ ತಲಾ 25,000ದಂತೆ ನಗದು ಬಹುಮಾನ ನೀಡಿ ಗೌರವಿಸಿರುತ್ತಾರೆ. ಕಾಂತಿ ಚರ್ಚ್ ಹಾಲ್ ಮಂಗಳದೇವಿ ಇಲ್ಲಿ ನಡೆದ ದಿವಂಗತ BG ಸೋಮಪ್ಪ ಕುಂದಾರ್ ಅವರ ಸಮಾಜ ಸೇವಾ ಸಮರ್ಪಣೆಯ ನೆನಪಿಗಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ರು 10,000 ವಿದ್ಯಾರ್ಥಿ ವೇತನ ದೊರಕಿರುತ್ತದೆ. ನ್ಯೂ ಸ್ಪಂದನ ಕುತ್ತೆತೂರು ಇವರು ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ರು 10,000 ವಿದ್ಯಾರ್ಥಿ ವೇತನವನ್ನು ನೀಡಿರುತ್ತಾರೆ. ಸಂಸ್ಥೆಯ ಹಿತೈಷಿ ಶ್ರೀಮತಿ ಸೌಮ್ಯ PJ ಇವರು ಪ್ರತಿ ವರ್ಷ ನಮ್ಮ ವಿದ್ಯಾರ್ಥಿಗಳಿಗೆ 5,000 ರೂಪಾಯಿ ವಿದ್ಯಾರ್ಥಿ ವೇತನವನ್ನು ನೀಡುತ್ತಾ ಬಂದಿರುತ್ತಾರೆ. ಇವರೆಲ್ಲರಿಗೂ ಸಂಸ್ಥೆಯ ಪರವಾಗಿ ಕೃತಜ್ಞತೆಗಳು. ಮಂಗಳೂರು ಮಹಾನಗರ ಪಾಲಿಕೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ 5 ವಿದ್ಯಾರ್ಥಿಗಳಿಗೆ 4,500ರಂತೆ 22,500 ರು ವಿದ್ಯಾರ್ಥಿ ವೇತನ ದೊರಕಿರುತ್ತದೆ. ಪ್ರಸಕ್ತ ಸಾಲಿನಲ್ಲಿ ಶ್ರೀ ವಸಂತ್ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರು ರು 2,500, ಶ್ರೀ ಲೋಕೇಶ್ ಬಳ್ಳಾಜೆ 2,000, ಶ್ರೀ ಸಾರ್ತೋಜಿ 3ನೇ ಬ್ಲಾಕ್ ಕಾಟಿಪಾಳ 2,000, ಶ್ರೀ ಲೋಕನಾಥ್ ಅಮೀನ್ 1,000, ಶ್ರೀ ಪ್ರಕಾಶ್ 1,000, ಶ್ರೀ ರಿತೇಶ್ 1,000, ಶ್ರೀಮತಿ ಲತಾ ಹರೀಶ್ ಮುಂಚೂರು 1,000, ಶ್ರೀ ಪ್ರಕಾಶ್ ಅಯ್ಯಂಗಾರ್ ಬೇಕರಿ ಕಾಟಿಪಳ್ಳ 1,000, ಶಿವಾನಿ ಫರ್ನಿಚರ್ಸ್ 1,000, ಶ್ರೀ ಲತೇಶ್ ಬಳ್ಳಾಜೆ 500, ವೈದ್ಯನಾಥ ಭಕ್ತವೃಂದ 4ನೇ ವಿಭಾಗ ಕೃಷ್ಣಾಪುರ 1,000, ಶ್ರೀಮತಿ ಸ್ವಪ್ನ ಮನೀಶ್ 1,000, ಮಾಸ್ಟರ್ ಮಂದಾರ ಬಲಿಪ ರೆಸಾರ್ಟ್ 1,000, ಶ್ರೀಮತಿ ರಶ್ಮಿ ಮೇಕಪ್ ಸ್ಟುಡಿಯೋ ರು 1,000, ನಂದಾದೀಪ ಸೂಪರ್ ಮಾರ್ಕೆಟ್ ಕೈಕಂಬ 1,000, ಪ್ರೇಮ್ ಫ್ಯಾಷನ್ ಕೈಕಂಬ ರು 1,000, ಶ್ರೀ ಭರತ್ ಹಾಟ್ ಆ್ಯಂಡ್ ಸ್ಪೈಸಿ ಫುಡ್ ಕಾರ್ನರ್ ಕೃಷ್ಣಾಪುರ 1,000, ಶ್ರೀ ನಿತಿನ್ ಸಿಸ್ಟಮ್ ಫೈನಾನ್ಷಿಯಲ್ ಸರ್ವಿಸ್ ರು 1,000, ಶ್ರೀ ನಿರಂಜನ್ ಶ್ರೇಯಸ್ ಎಲೆಕ್ಟ್ರಿಕಲ್ಸ್ 1,000, ಶ್ರೀ ಶಿವಾನಂದ ಆ್ಯಂಡ್ ಫ್ಯಾಮಿಲಿ 1,000, ಕುಮಾರಿ ಶ್ರೇಯಾ ದೇವಾಡಿಗ 1,000, ಶ್ರೀ ತಾರನಾಥ್ ಮಾಲಕರು ದಶಮಿ ಸ್ಟುಡಿಯೋ ಬಾಳ 1,000, ಶ್ರೀಮತಿ ಅಕ್ಷತಾ ಗೀತಾಂಜಲಿ ಬೆಂಗಳೂರು 1,000, ಶ್ರೀ ವೀರಣ್ಣ ಶೆಟ್ಟಿ ಕೈಕಂಬ 250, ಕಾಲೇಜು ಹಾಗೂ ಪ್ರೌಢಶಾಲಾ ವಿಭಾಗದ ಬೋಧಕ ಸಿಬ್ಬಂದಿಗಳು ತಲಾ ರೂಪಾಯಿ 2,000 ಹಾಗೂ ಬೋಧಕೇತರು ತಲಾ 1,000 ಮತ್ತು ನಿವೃತ್ತ ಪ್ರಾಂಶುಪಾಲರಾದ ಶ್ರೀ ಉಮೇಶ್ ಎಂ ಕರ್ಕೇರ ಇವರು ಧನಸಹಾಯ ನೀಡಿ ನಮ್ಮ ಸಂಸ್ಥೆಗೆ ಸಹಕರಿಸಿರುತ್ತಾರೆ. ಇವರೆಲ್ಲರಿಗೂ ಸಂಸ್ಥೆಯ ಪರವಾಗಿ ಅಭಿನಂದನೆಗಳು. ಶಿಕ್ಷಣವು ಮಾನವನ ಜೀವನ ವಿಧಾನಕ್ಕೆ ತಳಹದಿ, ಸುಸಂಸ್ಕೃತ ಸಮಾಜ ಭದ್ರ ಬುನಾದಿ. ಈ ನಿಟ್ಟಿನಲ್ಲಿ ನಮ್ಮ ಶಿಕ್ಷಣ ಸಂಸ್ಥೆಯು ಅದೆಷ್ಟೋ ವಿದ್ಯಾರ್ಥಿಗಳನ್ನು ಸುಸಂಸ್ಕೃತನಾಗಿ ಮಾಡುವ ಪ್ರಯತ್ನ ನಿರಂತರವಾಗಿ ಸಾಗುತ್ತಿದೆ. ನಮ್ಮೊಂದಿಗೆ ಸಂಸ್ಥೆಯ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸಿರುವವರು ನಮ್ಮ ವಿದ್ಯಾಭಿಮಾನಿ ಬಂಧುಗಳು ಹಾಗೂ ಪೋಷಕರು. ಮಿಗಿಲಾಗಿ ಸಂಸ್ಥೆಯ ಬೆಳವಣಿಗೆ ಅವಿರತವಾಗಿ ಶ್ರಮಿಸುತ್ತಿರುವ ಮ್ಯಾನೇಜಿಂಗ್ ಟ್ರಸ್ಟಿ, ಆಡಳಿತಾಧಿಕಾರಿ ಹಾಗೂ ಸದಸ್ಯರು. ನಾವು ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಸಂಸ್ಥೆಯ ಏಳಿಗೆಗೆ ಧನಸಹಾಯವನ್ನು ನೀಡಿದ ಕೊಡುಗೆ ದಾನಿಗಳು
ಶ್ರೀ ನಾರಾಯಣ ಗುರು ಸಮಾಜ ಸೇವಾ ಸಂಘದ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿಗೂ ಸಹಕರಿಸಿದ ITI ಶಿಕ್ಷಕ ವರ್ಗದವರಿಗೂ ತುಂಬು ಹೃದಯದ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಈ ವರದಿಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಅವಕಾಶಕ್ಕಾಗಿ ವಂದನೆಗಳು. ಧನ್ಯವಾದಗಳು ಸರ್. ಇದೀಗ ದಕ್ಷಿಣ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಗೌರವಾನ್ವಿತ ಡಾಕ್ಟರ್ MP ಶ್ರೀನಾಥ್ ರವರು ಸಭೆಯನ್ನುದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸುತ್ತಿದ್ದೇನೆ. ಎಲ್ರಿಗೂ ನಮಸ್ಕಾರ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ P. ದಯಾಕರ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಶಿಕ್ಷಣ ಸಂಸ್ಥೆಗಳ ಆಡಳಿತ ಮಂಡಳಿಯ ಸದಸ್ಯರೇ, ಪೋಷಕರೇ, ಸದಸ್ಯರೇ, ವಿದ್ಯಾರ್ಥಿ ನಾಯಕರೇ, ಮುಖ್ಯೋಪಾಧ್ಯಾಯರೇ, ಪ್ರಾಂಶುಪಾಲರೇ, ವೇದಿಕೆಯ ಮುಂಭಾಗದಲ್ಲಿರುವ ಈ ಶಿಕ್ಷಣ ಸಂಸ್ಥೆಯ ಶಿಕ್ಷಕರೇ, ಪೋಷಕರೇ, ವಿದ್ಯಾರ್ಥಿಗಳೇ, ಮಾಧ್ಯಮ ಬಂಧುಗಳೇ, ಒಂದೇ ಜಾತಿ, ಒಂದೇ ಮತ ಮತ್ತು ಒಂದೇ ದೇವರು ಎನ್ನುವ ಘೋಷಣೆಯ ಮೂಲಕ ಸಮಾಜದ ಸಮನ್ವಯತೆಗಾಗಿ, ತಾರತಮ್ಯ ನಿವಾರಣೆಗಾಗಿ, ಸಮಾಜದ ಪ್ರಗತಿಗಾಗಿ, ನಾಡಿನ ಏಳಿಗೆಗೆ ಶ್ರಮಿಸಿದವರು ಬ್ರಹ್ಮಶ್ರೀ ನಾರಾಯಣ ಗುರುಗಳು. ಅವರನ್ನು ಸ್ಮರಿಸುತ್ತಾ ಜೀವನದಲ್ಲಿ ಗೆಲುವನ್ನು ಸಾಧಿಸಲು ಪ್ರತಿಯೊಬ್ಬನಿಗೂ ಕೂಡ ಹಿಂದೆ ಗುರು, ಮುಂದೆ ಗುರಿ ಅದು ಇರಬೇಕು. ಈ ಸಂಸ್ಥೆಯಲ್ಲಿ ಓದುತ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೂ ಗುರುವಿನ ಗುರುವಾಗಿರುವ ಬ್ರಹ್ಮಶ್ರೀ ನಾರಾಯಣ ಗುರುವೇ ಶಕ್ತಿ ರೂಪದಲ್ಲಿ ಸಂಯೋಗಗೊಂಡಿದ್ದಾರೆ. ಆ ಮೂಲಕ ಈ ವಿದ್ಯಾರ್ಥಿಗಳೆಲ್ಲ ಅದೃಷ್ಟವಂತರಾಗಿದ್ದಾರೆ. ಒಂದು ಶಿಕ್ಷಣ ಸಂಸ್ಥೆ ಗುಣಮಟ್ಟದ ಶಿಕ್ಷಣ ಸಂಸ್ಥೆ ಆಗಬೇಕು ಅಂತೇಳಿ ಆದರೆ ಅಲ್ಲಿ ಆಡಳಿತ ಮಂಡಳಿ ಇರಬೇಕು, ಪೋಷಕರು ಇರಬೇಕು, ಶಿಕ್ಷಕರು ಇರಬೇಕು, ವಿದ್ಯಾರ್ಥಿಗಳು ಇರಬೇಕು. ಆಗ ಒಂದು ಗುಣಮಟ್ಟದ ಶಿಕ್ಷಣ ಸಂಸ್ಥೆ ಆಗಲಿಕ್ಕೆ ಸಾಧ್ಯ ಉಂಟು. ಇವತ್ತು ಇಲ್ಲಿಯ ವಾರ್ಷಿಕ ವರದಿಯನ್ನು ನಾನು ಕೇಳಿದೆ. ಆದರೆ ಅಂಥ ಒಂದು ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಸಂಸ್ಥೆಯನ್ನು ಈ ನಾರಾಯಣ ಗುರು ಶಿಕ್ಷಣ ಸಂಸ್ಥೆಯನ್ನು ಹೊಂದಿದೆ. ಇದು 2ನೇ ಬಾರಿ ನಾನು ಈ ಒಂದು ಸಂಸ್ಥೆಗೆ ಆಗಮಿಸುವುದು. ಕಳೆದ 1 ತಿಂಗಳ ಹಿಂದೆ ಇಲ್ಲಿಯ ಒಂದು ಸಭೆಗೆ ಬಂದಿದ್ದೆ. ನಾನು ಗುಣಮತಿ ಮೇಡಮ್ ಅವರು ಕಾಲೇಜು ವಾರ್ಷಿಕೋತ್ಸವಕ್ಕೆ ನೀವು ಮುಖ್ಯ ಅತಿಥಿಯಾಗಿ ನೀವು ಬರಬೇಕು ಅಂತೇಳಿ ಕೇಳಿಕೊಂಡಾಗ ನಾನು ಹೇಳಿದೆ, ಇದೇ ಬರುವ 11ನೇ ತಾರೀಕಿಗೆ ಸಾಹಿತ್ಯ ಸಮ್ಮೇಳನ ಇದೆ, ಅಲ್ಲಿ ಬೆಳಗ್ಗಿನಿಂದ ಸಾಯಂಕಾಲದವರೆಗೆ ಮಾತಾಡಲಿಕ್ಕೆ ಇದೆ. ನಾನು ಮತ್ತೆ ಅದೇ ಶಿಕ್ಷಣ ಸಂಸ್ಥೆಯಲ್ಲಿ ನಾನು ಮಾತನಾಡೋದು ಸರಿಯಾ ಅಂತ ಕೇಳಿದಾಗ ಅದು ಬೇರೆ ವಿದ್ಯಾರ್ಥಿಗಳು, ಇಲ್ಲಿರುವ ವಿದ್ಯಾರ್ಥಿಗಳು ಬೇರೆ ಅಂತ ಹೇಳಿದರು. ನಾನು ಒಪ್ಪಿಕೊಂಡೆ. ನಿನ್ನೆ
ಇವತ್ತು ನಾಳೆ ನಾಳ್ದು 4 ದಿವಸದ ಕಾರ್ಯಕ್ರಮ, ಕಾಲೇಜು ವಾರ್ಷಿಕೋತ್ಸವ ಜೊತೆಗೆ ಸಾಹಿತ್ಯ ಸಂಭ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ಕಾಲೇಜು ವಾರ್ಷಿಕೋತ್ಸವದಲ್ಲಿ ಭಾಗವಹಿಸುವಂಥದ್ದು ಇದು ಡಾಕ್ಟರ್ MP ಶ್ರೀನಾಥ್ರಿಗೆ ಸಿಕ್ಕಿದ ಗೌರವ ಅಲ್ಲ, ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಿಗೆ ಸಿಕ್ಕಿದ ಗೌರವ. ವಿಶೇಷವಾಗಿ ನನ್ನನ್ನು ಗುರುತಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಹಾಗೆ ನನಗೆ ಅವಕಾಶ ಕೊಟ್ಟಿದ್ದಾರೆ. ಆಡಳಿತ ಮಂಡಳಿಯವರಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಕಳೆದ 3 ದಶಕಗಳಿಂದ ನಾನು ಕಾಲೇಜಿನಲ್ಲಿ ಪಾಠ ಮಾಡ್ತಾ ಇದ್ದೇನೆ. ಬಹಳ ಮುಖ್ಯವಾಗಿ ನಾನು 10 ವರ್ಷಗಳ ಕಾಲ ನಾನು ಮುಂಬೈ ಅಂತ ಮಹಾನಗರದಲ್ಲಿ ಕೂಡ ಕನ್ನಡ ಭವನ ಜೂನಿಯರ್ ಕಾಲೇಜಿನಲ್ಲಿ ಅಲ್ಲಿ ಕೂಡ ಪಾಠ ಮಾಡಿದ್ದೇನೆ. 1995ರ ಹೊತ್ತಿಗೆ ನಮ್ಮ ಫೋರ್ಟ್ ಚರ್ಚ್ ಗೇಟಿನ ಹತ್ತಿರ ಒಂದು ಕನ್ನಡ ಭವನ ಜೂನಿಯರ್ ಕಾಲೇಜ್ ಇದೆ. ಅಲ್ಲಿ LV ಅಮೀನ್ ಬಹುಶಃ ಅದರ ಸಂಚಾಲಕರು. 1995ರಲ್ಲಿ ನಾನು ಆ ಕನ್ನಡ ಭವನಕ್ಕೆ ಸೇರಿದಾಗ ಅಲ್ಲಿ ರಾತ್ರಿ ಹೊತ್ತಿನಲ್ಲಿ ವಿದ್ಯಾರ್ಥಿಗಳು ಬರ್ತಾ ಇದ್ರು, ಕನ್ನಡ ವಿದ್ಯಾರ್ಥಿಗಳು. ಯಾಕೆಂದರೆ ಆ ಸುಮಾರಿಗೆ ಇಲ್ಲಿ SLCಯ ನಂತರ ಅವರಿಗೆ ಶಿಕ್ಷಣವನ್ನು ಮುಂದುವರಿಸಬೇಕು, ಅವರಿಗೆ PUC ಮಾಡಬೇಕು, ಡಿಗ್ರಿ ಮಾಡಬೇಕು, ಭಾಳ ಕಷ್ಟ ಇತ್ತು. ಅಂಥ ಸಂದರ್ಭದಲ್ಲಿ ಅವರು ನೇರವಾಗಿ ಮುಂಬೈಗೆ ಹೋಗಿ ಅಲ್ಲಿ ಹೋಟೆಲ್ನಲ್ಲಿಯೋ ಕಚೇರಿಗಳಲ್ಲಿಯೋ ಬೆಳಗ್ಗಿನ ಹೊತ್ತು ಕೆಲಸ ಮಾಡಿ ಸಂಪಾದನೆ ಮಾಡಿ ಸಾಯಂಕಾಲದ ಹೊತ್ತು ಕನ್ನಡ ಭವನ ಆ ಜೂನಿಯರ್ ಕಾಲೇಜಿಗೆ ಬರ್ತಾ ಇದ್ರು. ABCD 4 ಸೆಕ್ಷನ್ ಇತ್ತು ಆಗ ಸಣ್ಣ ರೂಮು ಎಲ್ಲ ಪಕ್ಕ ಕೂತ್ಕೊಳ್ತಾ ಇದ್ರು. ರಿಸಲ್ಟ್ ಬರ್ತಾ ಇತ್ತು, ಭಾಳ ಎಲ್ಲರೂ ಪಾಸ್ ಆಗ್ತಾಯಿದ್ರು, ಡಿಸ್ಟಿಂಕ್ಷನ್ ಪಾಸ್ ಆಗ್ತಾಯಿದ್ರು, ಫಸ್ಟ್ ಕ್ಲಾಸ್ ಪಾಸ್ ಆಗ್ತಾಯಿದ್ರು. ಆಮೇಲೆ ಡಿಗ್ರಿ ಅಲ್ಲಿ ಪಕ್ಕದಲ್ಲಿ ಝೇವಿಯರ್ ಕಾಲೇಜ್ ಇರ್ಬೋದು ಅಥವಾ ಇನ್ಯಾವುದೋ ಕಾಲೇಜ್ ಇರ್ಬೋದು, ಡಿಗ್ರಿ ಎಲ್ಲ ಮಾಡ್ತಾಯಿದ್ರು. ಸುಮಾರು 90% ಜನರಿಗೆ ಆಗಿನ ಕಾಲದಲ್ಲಿ ಎಲ್ರಿಗೂ ಉದ್ಯೋಗ ಸಿಗ್ತಾ ಇತ್ತು. ನಾನು ಕೇಳ್ತಾ ಇದ್ದೆ, ನಾನು ಸರ್ ಕನ್ನಡ ಭವನ ಜೂನಿಯರ್ ಕಾಲೇಜಿನಲ್ಲಿ ಕಲಿತದ್ದು, ಈಗ ನಾನು ಭಾರತ್ ಕೋಆಪರೇಟಿವ್ ಬ್ಯಾಂಕಿನಲ್ಲಿದ್ದೇನೆ, ನಾನು ವೈಶ್ಯ ಬ್ಯಾಂಕಿನಲ್ಲಿದ್ದೇನೆ, ನನಗೆ ಕೆನರಾ ಬ್ಯಾಂಕಿನಲ್ಲಿ ಜಾಬ್ ಆಯಿತು, ಹೆಚ್ಚಿನವರಿಗೆ ಉದ್ಯೋಗ ಸಿಗ್ತಾ ಇತ್ತು. ಆಗ ಅವರು ಹೇಳ್ತಾ ಇದ್ರು, ನಾವು ಒಂದು ಉದ್ದೇಶ ಇಟ್ಟುಕೊಂಡು ನಾವು ಮುಂಬೈಗೆ ಬಂದಿದ್ದೇವೆ, ಆದ ಕಾರಣ ನಾವು ಇಂಥ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ತಾ ಇದ್ರು. ಮೊನ್ನೆ 1 ತಿಂಗಳ ಹಿಂದೆ ನಾನು ಅದೇ ಕಾಲೇಜಿಗೆ ಹೋದೆ. ಆಗ ಅಲ್ಲಿಯ ಪ್ರಾಂಶುಪಾಲರು ಹೇಳಿದರು, ಸರ್ ಈಗ ಇಲ್ಲಿಯ ಕನ್ನಡ ವಿದ್ಯಾರ್ಥಿಗಳೇ ಬರ್ತಾ ಇಲ್ಲ, ಯಾಕೆ ಅಂತ ಕೇಳಿದೆ. ಆ ಎಲ್ಲ ವಿದ್ಯಾರ್ಥಿಗಳಿಗೆ ಈಗೆಲ್ಲ ಅವಕಾಶಗಳು ಊರಿನಲ್ಲಿಯೇ ಸಿಗ್ತದೆ, ಆದ ಕಾರಣ ಮುಂಬೈಗೆ ಯಾರು ಕೂಡ ರಾತ್ರಿ ಹೊತ್ತಿನಲ್ಲಿ ಕಾಲೇಜಿಗೆ ಬರುವವರ ಸಂಖ್ಯೆ ಕಡಿಮೆ ಆಗಿದೆ ಅಂತೇಳಿ. ಅಂದರೆ ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಭಾಳ ವ್ಯತ್ಯಾಸ ಇದೆ. ಈಗಿನ ವಿದ್ಯಾರ್ಥಿಗಳು ಒಂದು ರೀತಿಯ ಅದೃಷ್ಟವಂತರು. ನಾವು ಬಹುಶಃ ಗಣೇಶ ಅಮೀನ್ ಸಂಕಮಾರು ಇರ್ಬೋದು, ಅವರಿಗೆ ನಾವೆಲ್ಲ ಭಾಳ ಕಷ್ಟಪಟ್ಟು ನಾವು ಶಿಕ್ಷಣವನ್ನು ಮಾಡಿದವರು. ಬಹುಶಃ ಈಗಿನ ವಿದ್ಯಾರ್ಥಿಗಳಿಗೆ ಸಿಗುವಂಥ ಒಂದು ಶಿಕ್ಷಣ ಬಹುಶಃ ಆಗ ನಮಗೆ ಸಿಗ್ತಾ ಇದ್ದರೆ ಬಹುಶಃ ನಾವು ಯಾವುದೋ ಒಂದು ಉದ್ಯೋಗವನ್ನು ಕೂಡ ಪಡೆದುಕೊಳ್ಬಹುದಿತ್ತು. ಆದರೆ ಇವತ್ತು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಎಲ್ಲ ವ್ಯವಸ್ಥೆಗಳು ಕೂಡ ಇದೆ. ನಿಮಗೆ ಯಾವುದೇ ವಿಷಯಗಳು ಬೇಕು ಅಂತೇಳಿ ಆದರೂ ಕೂಡ ನಿಮಗೆ ಗೂಗಲ್ನಲ್ಲಿ ಹೋದರೆ ಎಲ್ಲ ವಿಷಯ ಸಿಗ್ತದೆ, ನೋಟ್ಸು ಕೂಡ ಸಿಗ್ತದೆ ಅಂತ ಒಂದು. ಯಾಕೆಂದರೆ ಸರ್ಕಾರ ಕೂಡ ಹೇಳ್ತದೆ, ನೀವು ಪಾಠ ಮಾಡಿದ್ದನ್ನು ವಿದ್ಯಾರ್ಥಿಗಳಿಗೆ ಅಪ್ಲೋಡ್ ಮಾಡಿ, ಇದರಲ್ಲಿ ಅಪ್ಲೋಡ್ ಮಾಡಿ, ಎಲ್ಲ ನಿಮಗೆ ನೋಟ್ಸು ಕೂಡ ಅವರಿಗೆ ಆನ್ಲೈನಲ್ಲಿ ಕೂಡ ಸಿಗ್ತದೆ. ಅಂಥ ವ್ಯವಸ್ಥೆಯನ್ನು ಈಗ ಮಾಡಿದ್ದಾರೆ. ಬಹುಶಃ ಇಲ್ಲಿ ಈ ಶಿಕ್ಷಣ ಸಂಸ್ಥೆಯಲ್ಲಿ 42 ವರ್ಷಗಳ ಇತಿಹಾಸ ಇರುವಂತಹ ಈ ಒಂದು ನಾರಾಯಣ ಗುರು ವಿದ್ಯಾಸಂಸ್ಥೆ, ಅದೆಷ್ಟೋ ವಿದ್ಯಾರ್ಥಿಗಳು ಇವತ್ತು ಬೇರೆ ಬೇರೆ ಉದ್ಯೋಗದಲ್ಲಿ ಇರಬಹುದು.
ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ಕಲಿತಂತಹ ಶಾಲೆ ಒಂದು ಪ್ರೀತಿ ಇರ್ತದೆ. ಇದು ನಮ್ಮ ಶಾಲೆ, ನಾವು ಕಲಿತಂತಹ ಶಾಲೆ, ಈ ಶಾಲೆಯಿಂದಾಗಿ ಇವತ್ತು ನಾವು ಈ ಹಂತಕ್ಕೆ ಬಂದಿದ್ದೇವೆ ಅಂಥೇಳಿ ಇವತ್ತು ಅನೇಕ ಹಿರಿಯ ವಿದ್ಯಾರ್ಥಿಗಳು ಈ ಶಾಲೆಗೆ ಬಂದು ಇಂದಿನ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡುವಂಥ ಒಂದು ಸಂದರ್ಭವನ್ನು ಕೂಡ ನಾವಿವತ್ತು ಕಾಣ್ತಾ ಇದ್ದೇವೆ. ಇಲ್ಲಿಯ ವಿದ್ಯಾರ್ಥಿಗಳು ಬಹುಶಃ ಎಲ್ಲರೂ ನಾನು ಈಗ ಹೇಳಿದ್ದನ್ನು ಕೇಳ್ತಾರೆ ಅಂತೇಳಿ ಅಲ್ಲ, ಇದರಲ್ಲಿ ಒಂದು 2 ಜನರಿಗೆ ಪ್ರಯೋಜನ ಆದರೆ ಅದುವೇ ದೊಡ್ಡ ಒಂದು ಫಲಶ್ರುತಿ ಅಂತೇಳಿ ನಾನು ಹೇಳ್ತೇನೆ. ನಾನು ಉಜಿರೆ ಕಾಲೇಜಿನಲ್ಲಿ ಒಂದು 4 ವರ್ಷಗಳ ಹಿಂದೆ ಒಬ್ಬ ವಿದ್ಯಾರ್ಥಿ, ಹಾಸನದ ವಿದ್ಯಾರ್ಥಿ ರಾಹುಲ್ ಎನ್ನುವಂಥ ಒಬ್ಬ ವಿದ್ಯಾರ್ಥಿ ಯಾವಾಗಲೂ ಹಿಂದೆ ಕೂತ್ಕೊಳ್ಳೋದು, ಏನು ಪ್ರಶ್ನೆ ಕೇಳಿದರೂ ಅವ ಉತ್ತರ ಕೊಡುವುದಿಲ್ಲ. ನಾನು ಪ್ರತಿ ಶನಿವಾರ ಆದಿತ್ಯವಾರ ನಾನು ಉಜಿರೆಯಿಂದ ಬೇರೆ ಬೇರೆ ಜಿಲ್ಲೆಯ ಬೇರೆ ಬೇರೆ ಭಾಗಗಳಿಗೆ ಸಾಹಿತ್ಯದ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೆ. ಹೋಗುವಾಗ ಅವನನ್ನು ಕೂಡ ಕರೆದುಕೊಂಡು ಹೋಗ್ತಾ ಇದ್ದೆ. ಅವನು ಬರ್ತಿದ್ದ, ಕೂತ್ಕೊಳ್ತಿದ್ದ, ಆದರೆ ಏನೂ ಮಾಡಿದರೂ ಮಾತಾಡುವುದಿಲ್ಲ. ಇವನನ್ನು ಏನಾದರೂ ಮಾಡಿ ಒಮ್ಮೆ ಮಾತಾಡಿಸಬೇಕು ಅಂತೇಳಿ ನಾನು ಒಂದು ಸಾಹಿತ್ಯದ ಕಾರ್ಯಕ್ರಮದಲ್ಲಿ ನೀನು ಧನ್ಯವಾದ ಕೊಡಬೇಕು ಅಂತ ಹೇಳಿದೆ ನಾನು. ಸರ್, ನನಗೆ ಹೆದರಿಕೆ ಆಗ್ತದೆ ಸ್ಟೇಜಿಗೆ ಹೋಗಲಿಕ್ಕೆ. ಇಲ್ಲ, ಒಮ್ಮೆ ಅವನನ್ನು ಹೇಗಾದರೂ ಮಾಡಿ ಆ ಸ್ಟೇಜಿಗೆ ವೇದಿಕೆ ಬರುವ ಹಾಗೆ ಮಾಡಿದೆ. ಕಷ್ಟಪಟ್ಟು ಅವ ಧನ್ಯವಾದ ಕೊಟ್ಟ. ಇನ್ನೊಂದು ಕಾರ್ಯಕ್ರಮದಲ್ಲಿ ನೀನು ಸ್ವಾಗತ ಮಾಡಬೇಕು ಅಂತ ಹೇಳಿದೆ. ಸರಿ, ಸ್ವಲ್ಪ ಅವನು ಧೈರ್ಯ ಬಂತ ಹುಡುಗನಿಗೆ, ಸ್ವಾಗತ ಮಾಡಿದ. ಇನ್ನೊಂದು ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ನೀನು ಮಾತಾಡಬೇಕು ಅಂತ ಹೇಳಿದೆ. ಆಗ ಇನ್ನಷ್ಟು ಧೈರ್ಯ ಬಂತು. ಆಗ ಅವನ 5 ವರ್ಷ ಡಿಗ್ರಿ ಕೂಡ ಮುಗಿಯಿತು. 5 ವರ್ಷ PUC ಡಿಗ್ರಿ ಮುಗಿಯಿತು. ಅವಾಗ ನನ್ನಲ್ಲಿ ಬಂದು ಹೇಳಿದ, ಸರ್ ನಾನೇನು ಮಾಡಬೇಕು ಅಂತೇಳಿ. ನಾನು ಕೇಳಿದೆ, ನಿಂಗೆ ಏನಾಗಬೇಕು ಅಂತ ಕೇಳಿದೆ. ಆಗ ಅವ ಹೇಳಿದ, ಸರ್ ನನಗೆ ನೀವು ನನ್ನನ್ನು ಮಾತಾಡುವ ಹಾಗೆ ನೀವು ಮಾಡಿದ್ದೀರಿ, ನನಗೆ ಕಾಲೇಜಿನಲ್ಲಿ ಉಪನ್ಯಾಸಕನಾಗಿ ಆಗಬೇಕು ಅಂತ ಹೇಳಿದ. ಸರಿ, ಹಾಗಾದರೆ ನೀನು ಒಂದು ಕೆಲಸ ಮಾಡು, ಸೀದಾ ಹಂಪೆಗೆ ಹೋಗಬೇಕು, ಹೊಸಪೇಟೆ. ಅಲ್ಲಿ MA ಜೊತೆಗೆ PhD ಏಕಕಾಲದಲ್ಲಿ ಮಾಡಲಿಕ್ಕೆ ಆಗ್ತದೆ. 5 ವರ್ಷದಲ್ಲಿ MA ಆಗ್ತದೆ, PhD ಕೂಡ ಆಗ್ತದೆ. ಆಯಿತು ಅಂತೇಳಿ ಹೋದ, ಸೀದಾ ಹೋದ. ಹೋಗಿ 1 ವರ್ಷ MA ಆಯಿತು, 2 ವರ್ಷ ಆಯಿತು. 3ನೇ ವರ್ಷ PhDಗೆ ಸೇರಿದ ಸಂದರ್ಭದಲ್ಲಿ ಅವ ನನಗೆ ಫೋನ್ ಮಾಡಿ ಹೇಳಿದ, ಸರ್ ನಿಮ್ಮಲ್ಲಿ ಏನಾದರೂ ಸಾಹಿತ್ಯದ ಕಾರ್ಯಕ್ರಮ ಇದ್ದರೆ ನಾನು ಸಂಪನ್ಮೂಲ ವ್ಯಕ್ತಿಯಾಗಿ ಬರ್ತೇನೆ ಅಂತ ಹೇಳಿದ. ನೋಡಿ, ಒಬ್ಬ ವಿದ್ಯಾರ್ಥಿ ಏನಾದರೂ ಕಾರ್ಯಕ್ರಮಗಳಿದ್ದರೆ ನಾನು ಒಬ್ಬ ಸಂಪನ್ಮೂಲ ವ್ಯಕ್ತಿಯಾಗಿ ಬರ್ತೇನೆ ಅಂತೇಳಿ JRF ಪರೀಕ್ಷೆಗೆ ಕೂತ್ಕೊಂಡ. ಅದರಲ್ಲಿ ಪಾಸ್ ಆಯಿತು. ಇವತ್ತು ಒಬ್ಬ ಕಾಲೇಜು ಉಪನ್ಯಾಸಕ ಎಷ್ಟು ಸಂಬಳ ಪಡೀತಾನೆ, ಅಷ್ಟೇ ಸಂಬಳವನ್ನು JRFನಿಂದ ಅವನು ಪಡೀತಾ ಇದ್ದಾನೆ. ನೋಡಿ, ಜೂನಿಯರ್ ರಿಸರ್ಚ್ ಫೆಲೋಶಿಪ್ಪು. ಮೊನ್ನೆ ಅವನು ನನಗೆ ಒಂದು ಪತ್ರ ಹಾಕಿದ, ಸರ್ ನಿಮ್ಮಿಂದಾಗಿ ನನ್ನ ಜೀವನ ಈ ಹಂತಕ್ಕೆ ಬಂದಿದೆ, ನೀವು ಸಾಹಿತ್ಯದ ಕಾರ್ಯಕ್ರಮಕ್ಕೆ ಕರೆದುಕೊಂಡು ಹೋದ ಕಾರಣ ನಾನಿವತ್ತು ಇಲ್ಲಿವರೆಗೆ ಬಂದು ನಿಂತಿದ್ದೇನೆ. ಇವತ್ತಲ್ಲ ನಾಳೆ ನಾನೊಬ್ಬ ಕಾಲೇಜಿನಲ್ಲಿ ಉಪನ್ಯಾಸಕನಾಗಿ ಸರ್ಕಾರದ ಕೆಲಸಕ್ಕೆ ನಾನು ಸೇರ್ತೇನೆ ಅಂತೇಳಿ ಆತ್ಮವಿಶ್ವಾಸ ಇದೆ ಅವನಲ್ಲಿ. ನೋಡಿ, ಇದು ಫಲಶ್ರುತಿ. ಈ ರೀತಿ ನಾವು ಬದುಕಿನಲ್ಲಿ ಆ ಗುರಿಯನ್ನು ಮುಟ್ಟಬೇಕಾದ್ರೆ ಪ್ರಯತ್ನ ಮಾಡಬೇಕು. ಆ ನಿಟ್ಟಿನಲ್ಲಿ ರಾಹುಲ್ ಎನ್ನುವಂಥ ಒಬ್ಬ ವಿದ್ಯಾರ್ಥಿ ಅಂತಹ ಸಾಧನೆ ಮಾಡಿದ್ದಾನೆ. ಇದು ಒಂದು ಉದಾಹರಣೆ ಮಾತ್ರ ನಾನು ಹೇಳ್ತಾ ಇದ್ದೇನೆ. ಇನ್ನೊಬ್ಬ ಇತ್ತೀಚೆಗೊಬ್ಬ ಶ್ಯಾಮ್ ಪ್ರಸಾದ್ ಅಂತೇಳಿ ಇಂಗ್ಲೀಷ್ ಪತ್ರಿಕೆ ಅವರೊಬ್ಬರು ಸ್ಪರ್ಧೆ ಮಾಡಿದರು, ಕನ್ನಡ ಭಾಷಣ ಸ್ಪರ್ಧೆ ಅಂತೇಳಿ. ಕನ್ನಡ ಭಾಷಣ ಸ್ಪರ್ಧೆಯಲ್ಲಿ ಅವನಿಗೆ 2 ಲಕ್ಷ ಬಹುಮಾನ ಬಂತು.
ಆಗ ಅಲ್ಲಿ ಯಾರೋ ಪ್ರಶ್ನೆ ಮಾಡಿದರು, ನಿನಗೆ ಹೀಗೆ ಇಷ್ಟೊಂದು ಬಹುಮಾನ ಬರಲಿಕ್ಕೆ 2 ಲಕ್ಷ ಇಂಗ್ಲೀಷ್ ಪತ್ರಿಕೆಯವರು ಸ್ಪರ್ಧೆ ಮಾಡಿದರೆ ನಿನಗೆ ಕನ್ನಡ ಭಾಷಣ ಸ್ಪರ್ಧೆಯಲ್ಲಿ ಬಹುಮಾನ ಬಂತು ರಾಷ್ಟ್ರ ಮಟ್ಟದಲ್ಲಿ, ಹೇಗೆ ಬಂತು? ಸರ್, ಅದು ಆವತ್ತು ಸಾಹಿತ್ಯದ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದುಕೊಂಡು ಹೋಗ್ತಾ ಇದ್ರಲ್ಲ, ಆ ಒಂದು ಅನುಭವದಿಂದ, ಆ ಒಂದು ಭಾಷಣ ಕಲೆಯಿಂದಾಗಿ ನನಗೆ ಇಂಥ ಒಂದು ಅವಕಾಶ ಬಂತು. ಇದನ್ನು ಕೇಳುವಾಗ ಭಾಳ ಸಂತೋಷ ಆಗ್ತದೆ. ಇಂಥ ವಿದ್ಯಾರ್ಥಿಗಳು, ಬಹಳಷ್ಟು ವಿದ್ಯಾರ್ಥಿಗಳು ಕೂಡ ನಮ್ಮಲ್ಲಿ ಇದ್ದಾರೆ. ಬಹುಶಃ ಇವತ್ತು ನಾವು ಅನೇಕ ಪೋಷಕರು ಕೂಡ ಬಂದು ನಮ್ಮಲ್ಲಿ ಹೇಳ್ತಾರೆ, ಸರ್ ನಮ್ಮ ಮಗ ಇವತ್ತು ಇಂತಹ ಒಂದು ಸಾಧನೆಯನ್ನು ಮಾಡಿದ್ದಾನೆ, ಸರ್ ಇವತ್ತು ಇಂಥ ಒಂದು ಬ್ಯಾಂಕಿನಲ್ಲಿ ನಮಗೆ ಅವನಿಗೆ ಉದ್ಯೋಗ ಸಿಕ್ಕಿದೆ, ಸರ್ ಇಂಥ ಪರೀಕ್ಷೆ CA ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಾನೆ ಅಂತೇಳಿ ಭಾಳ ಸಂತೋಷ ಆಗ್ತದೆ. ಯಾಕೆಂದರೆ ಪೋಷಕರಿಂದ ಅಂಥ ಮಾತುಗಳನ್ನು ಕೇಳಿದಾಗ ನಮಗೂ ಸಂತೋಷ ಆಗ್ತದೆ, ಇಂಥ ಒಂದು ಸಂಸ್ಥೆಯಿಂದ ಇಂಥ ಒಬ್ಬ ವಿದ್ಯಾರ್ಥಿ ಬಂದಿದ್ದಾನೆ ಅಂತೇಳಿ. ವಿದ್ಯಾರ್ಥಿಗಳೇ, ಇಡೀ ವರ್ಷದ ಆ ಪ್ರಗತಿ ನಾವು ಕೇಳಿದ್ದೇವೆ. ಇನ್ನು ಮುಂದಿನ ದಿನಗಳು, ಬಹುಶಃ ಪರೀಕ್ಷಾ ಸಮಯ, ಇನ್ನು ಉಳಿದ ದಿನಗಳು ಪರೀಕ್ಷಾ ಸಮಯ, ಜನವರಿ, ಫೆಬ್ರವರಿ, ಮಾರ್ಚ್ ಸಮಯ. ಈ ಸಂದರ್ಭಗಳಲ್ಲಿ ನಾವು ಹೆಚ್ಚಿನ ಓದಿನ ಕಡೆಗೆ ಗಮನ ಕೊಡಬೇಕು ಅಂತೇಳಿ ವಿದ್ಯಾರ್ಥಿಗಳಲ್ಲಿ ವಿನಂತಿಸಿಕೊಳ್ಳುತ್ತಾ, ಸಾಧಿಸಿದರೆ ಏನೂ ಕೂಡ ಸಾಧಿಸಬಹುದು. ಇದಕ್ಕೆ ಉದಾಹರಣೆ ನಾನೇ. ಬಹುಶಃ ನಾನು ಕೂಡ ಭಾಳ ರ್ಯಾಂಕ್ ವಿದ್ಯಾರ್ಥಿ ಅಥವಾ ಫಸ್ಟ್ ಕ್ಲಾಸಿನಲ್ಲಿ ಪಾಸ್ ಆಗುವ ವಿದ್ಯಾರ್ಥಿ ಅಲ್ಲ. ನಾನು ಒಬ್ಬ ಸಾರಿಗೆ ಗೊತ್ತುಂಟು, ನಾನು ಏನು ಅಂತೇಳಿ ಗೊತ್ತುಂಟು. ಗಣೇಶ ಅಮೀನ್ ಸಂಗಮರು ನಗಾಡ್ತಾ ಇದ್ದಾರೆ. ನಾನು ಮತ್ತು ಅವರು ಕಳೆದ 3 ದಶಕಗಳಿಂದ ಒಂದೇ ಒಟ್ಟಿಗೆ ಇದ್ದವರು. ಸಾಹಿತ್ಯ ಪರಿಷತ್ತಿನಲ್ಲಿ ಕೂಡ ಅವರು ಕಾರ್ಯದರ್ಶಿಯಾಗಿದ್ದವರು. ನಾನು ಕೂಡ ಆಮೇಲೆ ನನಗೆ ಗೊತ್ತಾಯಿತು, ಬಹುಶಃ ಈಗಿನ ಹಾಗೆ ಆಗ ನನಗೆ ಶಿಕ್ಷಣ ಸಿಗ್ತಾ ಇದ್ದರೆ, ಅಥವಾ ನಾನು ತಡವಾಗಿ ನನಗೆ ಬೆಳಕಾಯಿತು ಅಂತೇಳಿ ಈಗ ನನಗೆ ಗೊತ್ತಾಗ್ತಾ ಉಂಟು. ಯಾಕೆಂದರೆ ನಾನು ಕೂಡ ಪ್ರಯತ್ನ ಪಟ್ಟು ಬಹುಶಃ ಈ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಆಗಬೇಕು ಅಂತೇಳಿ, ಆದರೆ ನನ್ನಲ್ಲಿ ಒಂದು ಗುರಿ ಇತ್ತು, ಹೇಗಾದರೂ ಮಾಡಿ. ಯಾಕೆಂದರೆ ಅದು ಸುಲಭದ ಕೆಲಸ ಅಲ್ಲ, ಅದು ಸ್ಪರ್ಧಿಗಳಿದ್ರು. ಆದರೆ ನನ್ನ ಗುರಿ ಒಂದೇ ಇತ್ತು, ಹೇಗಾದರೂ ಮಾಡಿ ಅದರ ಅಧ್ಯಕ್ಷನಾಗಬೇಕು. ಆದ ಕಾರಣ ಇವತ್ತು ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ. 9 ತಾಲೂಕು, ಇಡೀ ಒಂದು ಜಿಲ್ಲೆ. ಈ ಜಿಲ್ಲೆಯಲ್ಲಿ 5,000 6,000 ಜನರಿಗಿಂತಲೂ ಹೆಚ್ಚು ಸದಸ್ಯರಿದ್ದಾರೆ. ಹಾಗಾದರೆ ಬೇರೆ ಯಾರು ಇರಲಿಲ್ವಾ? ಇದ್ರು. ನಾನು ಪ್ರಯತ್ನ ಪಟ್ಟಿದ್ದೇನೆ. ಪ್ರಯತ್ನ ಪಟ್ಟದ್ದಕ್ಕೆ ನನಗೆ ಇಂಥ ಒಂದು ಗೌರವ ಸಿಕ್ಕಿದೆ. ಈಗ ಖುಷಿ ಆಗ್ತಾ ಉಂಟು. ನಾನು ಅವತ್ತು ಪ್ರಯತ್ನ ಪಟ್ಟ ಕಾರಣ ನನಗೆ ಇಂಥ ಒಂದು ವೇದಿಕೆ ಸಿಕ್ಕಿದೆ. ಇವತ್ತು ನಾನು ಧೈರ್ಯವಾಗಿ ಹೇಳ್ತಾ ಇದ್ದೇನೆ, ಯಾವುದೇ ಕೆಲಸ ಬೇಕಾದರೂ ನಾನು ಸಾಧಿಸಿ ತೋರಿಸಬಹುದು, ಹಠ ಹಿಡಿ ಗುರಿ ಸಾಧಿಸಬಹುದು ಅಂತ ಒಂದು ಛಲ ನಮ್ಮಲ್ಲಿ ಇರಬೇಕು. ಆಗ ಮಾತ್ರ ನಾವು ಎತ್ತರ ಉನ್ನತ ಒಂದು ಅವಕಾಶಗಳನ್ನು ಪಡಿಬಹುದು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ಈ ಒಂದು ಸುಂದರವಾದ ವೇದಿಕೆಗೆ, ಸುಂದರವಾದಂಥ ಕಾರ್ಯಕ್ರಮಕ್ಕೆ, ಯಾಕಂದರೆ ಇಲ್ಲಿ ನಾನು ಎಲ್ಲವನ್ನೂ ಗಮನಿಸಿದ್ದೇನೆ. ಇಲ್ಲಿಯ ಶಿಕ್ಷಕರನ್ನು ಗಮನಿಸಿದ್ದೇನೆ, ವಿದ್ಯಾರ್ಥಿಗಳನ್ನು ಗಮನಿಸಿದ್ದೇನೆ, ಪೋಷಕರನ್ನು ಗಮನಿಸಿದ್ದೇನೆ, ಎಲ್ಲವನ್ನೂ ಗಮನಿಸಿದ್ದೇನೆ. ಒಂದು ಸುಂದರವಾದ ಶಿಕ್ಷಣ ಸಂಸ್ಥೆ ಅಂತೇಳಿ ಮತ್ತೊಮ್ಮೆ ಹೇಳ್ತಾ, ಪ್ರೀತಿಯಿಂದ ಇಲ್ಲಿಗೆ ನನ್ನನ್ನು ಕರೆದು ಮಾತನಾಡಲು ಅವಕಾಶ ಕೊಟ್ಟಂಥ ಆಡಳಿತ ಮಂಡಳಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ ಮಾತಿಗೆ ಪೂರ್ಣ ವಿರಾಮ ಹಾಕ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ತಮ್ಮ ಸುದೀರ್ಘ ಅನುಭವಗಳಿಗೆ ವಂದನೆಗಳು ಸರ್. ಸಮಾಜದ ಹಿತಕ್ಕಾಗಿ ತನ್ನ ಸಮಯ, ಶ್ರಮ ಹಾಗೂ ಸಂಪನ್ಮೂಲಗಳನ್ನು ಮೌನವಾಗಿ ಸಮರ್ಪಿಸುವವರು ಅಪರೂಪ. ಇವರು ಮಾನವೀಯತೆಗಾಗಿ ಕೆಲಸ ಮಾಡುವವರು.
ಅಂತಹವರ ಸೇವೆಯನ್ನು ಗುರುತಿಸಿ ಗೌರವಿಸುವುದು ಕೇವಲ ಕೃತಜ್ಞತೆಯ ಸೂಚನೆಯಲ್ಲ, ಮುಂದಿನ ಪೀಳಿಗೆಗೆ ಸಕಾರಾತ್ಮಕ ಸಂದೇಶ ನೀಡುವ ಕಾರ್ಯವೂ ಆಗಿದೆ. ಇದೀಗ ಸಮಾಜಮುಖಿಯಾಗಿ ಸೇವೆ ಸಲ್ಲಿಸುತ್ತಿರುವ ರಾವ್ ಆ್ಯಂಡ್ ರಾವ್ ಬ್ರದರ್ಸಿನ ಮಾಲಕರಾದ ಗೌರವಾನ್ವಿತ ಶ್ರೀ ಭಾಸ್ಕರ್ ರಾವ್ ಅವರಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಸನ್ಮಾನ ಕಾರ್ಯಕ್ರಮ ಇದೀಗ ನಡೆಯಲಿಕ್ಕಿದೆ. ವೇದಿಕೆಯಲ್ಲಿರುವ ಗಣ್ಯರೆಲ್ಲರೂ ಅವರನ್ನು ಅಭಿನಂದಿಸಬೇಕು. ಹಾಗೆಯೇ ಇವರಿಗೆ ಕೊಡಮಾಡುವ ಸನ್ಮಾನ ಪತ್ರವನ್ನು ವಾಚಿಸಲಿದ್ದಾರೆ ಅರ್ಥಶಾಸ್ತ್ರ ಉಪನ್ಯಾಸಕಿಯಾಗಿರುವ ಶ್ರೀಮತಿ ಜಯಂತಿಯವರು. ಎಲ್ಲರಿಗೂ ನಮಸ್ಕಾರಗಳು. ಬ್ರಹ್ಮಶ್ರೀ ನಾರಾಯಣಗುರು ಶಿಕ್ಷಣ ಟ್ರಸ್ಟ್ ರಿಜಿಸ್ಟರ್ಡ್ ಕಾಟಿಪಳ್ಳ ಶ್ರೀ ಭಾಸ್ಕರ್ ರಾವ್ ಇವರಿಗೆ ಅರ್ಪಿಸುವ ಸನ್ಮಾನ ಪತ್ರ. ದಿನಾಂಕ 9/4/1970 ಶ್ರೀರಾಮಚಂದ್ರ ರಾವ್ ಮತ್ತು ಶ್ರೀಮತಿ ಜಲಜಾಕ್ಷಿ ದಂಪತಿಗಳಿಗೆ 4ನೇ ಮಗನಾಗಿ ಜನಿಸಿ ಬಾಳ ಪ್ರಾಥಮಿಕ ಶಾಲೆಯಲ್ಲಿ ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸ, ಪೇಜಾವರ ಶಾಲೆಯಲ್ಲಿ ಪ್ರೌಢ ವ್ಯಾಸಂಗ, ಗೋವಿಂದದಾಸ ಕಾಲೇಜಿನಲ್ಲಿ ಪದವೀಧರರಾಗಿ ತಮ್ಮ ಶಿಕ್ಷಣವನ್ನು ಪೂರೈಸಿದ್ದೀರಿ. ಉತ್ತಮ ಶಿಕ್ಷಣದೊಂದಿಗೆ ತುಂಬು ಕುಟುಂಬದ ಆದರ್ಶ ಸಂಸ್ಕಾರವನ್ನು ಬೆಳೆಸಿಕೊಂಡು 1992ರಲ್ಲಿ ರಾವ್ ಆ್ಯಂಡ್ ರಾವ್ ಬ್ರದರ್ಸ್ ಸಂಸ್ಥೆಯನ್ನು ತಮ್ಮ ಸಹೋದರರೊಂದಿಗೆ ಸ್ಥಾಪಿಸಿ ಇಂದು ಅದನ್ನು ಒಂದು ದೊಡ್ಡ ಉದ್ಯಮವನ್ನಾಗಿ ಬೆಳೆಸಿದ್ದೀರಿ. ಹಲವಾರು ಕಾರ್ಮಿಕರಿಗೆ ಕೆಲಸ ನೀಡಿ ಅವರ ಜೀವನಾಧಾರವಾಗಿದ್ದೀರಿ. ಯಾವುದೇ ಮದುವೆ, ನಾಗಮಂಡಲ, ಶುಭ ಸಮಾರಂಭಗಳಿಗೆ ಸುಂದರವಾದ ಮೇಲುಹಾಸಿನಿಂದ ನೆರಳನ್ನು ನೀಡಿ ಪರಿಸರದ ಜನರಿಗೆ ಮೆಚ್ಚುಗೆ ಗಳಿಸಿದ್ದೀರಿ. ತಮ್ಮ ಹಲವು ಸಮಾಜಮುಖಿ ಕೆಲಸಗಳಿಂದ ಯುವ ಜನತೆಗೆ ಮಾರ್ಗದರ್ಶಕರಾಗಿದ್ದೀರಿ. 5 ವರ್ಷಗಳ ಕಾಲ ಬಾಳ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿದ್ದು ಯಾವುದೇ ಗೌರವ ಧನವನ್ನು ಪಡೆಯದೆ ಕಾರ್ಯನಿರ್ವಹಿಸಿ ನವ ರಾಜಕಾರಣಿಗಳಿಗೆ ಆದರ್ಶ ಪ್ರಾಯರಾಗಿದ್ದೀರಿ. ಆಟೋ ರಿಕ್ಷಾ ಸಂಘದ ಅಧ್ಯಕ್ಷರಾಗಿ, ಗ್ರಾಮಾಭ್ಯುದಯ ಸಂಘ ಬಾಳ ಇದರ ಅಧ್ಯಕ್ಷರಾಗಿ, ಶ್ರೀದೇವಿ ಭಜನಾ ಮಂಡಳಿ ಬಾಳ ಇದರ ಗೌರವ ಅಧ್ಯಕ್ಷರಾಗಿ, ಕಳವಾರು ಬೆಂಕಿನಾಥೇಶ್ವರ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿಯ ಕೋಶಾಧಿಕಾರಿಯಾಗಿ, ಶಿವಳ್ಳಿ ಬ್ರಾಹ್ಮಣ ಸಭಾ ಮಂಗಳೂರು ಇದರ ಸದಸ್ಯರಾಗಿ, ಅಖಿಲ ಭಾರತ ಬ್ರಾಹ್ಮಣ ಸಭಾ ಸದಸ್ಯರಾಗಿ ಕಾರ್ಯನಿರ್ವಹಿಸಿ ತಮ್ಮ ಕಾರ್ಯದಕ್ಷತೆಯಿಂದ ಸಾಮಾಜಿಕ ಮತ್ತು ಧಾರ್ಮಿಕ ಸೇವೆಯನ್ನು ಈ ಸಮಾಜಕ್ಕೆ ಅರ್ಪಿಸಿಕೊಂಡಿದ್ದೀರಿ. ಶ್ರೀರಾಮ್ ಕ್ರಿಕೆಟರ್ ಸಂಘದ ಅಧ್ಯಕ್ಷರಾಗಿದ್ದು ತಮ್ಮ ಕ್ರೀಡಾ ಸ್ಫೂರ್ತಿಯನ್ನು ಮೆರೆದಿದ್ದೀರಿ. ಕೃಷಿಯ ಬಗ್ಗೆ ವಿಶೇಷ ಕಾಳಜಿಯನ್ನು ಹೊಂದಿ ಈಗಲೂ ನೀಲಾವರ ಗೋಶಾಲೆಗೆ ಮೇವನ್ನು ನೀಡುತ್ತಾ ಬಂದಿದ್ದೀರಿ. ಮಂಗಳಪೇಟೆ ಬಾಳ ಪ್ರಾಥಮಿಕ ಶಾಲೆಗೆ ಗೋವಿಂದದಾಸ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ಉಚಿತ ಪುಸ್ತಕ ಮತ್ತು ವಿದ್ಯಾರ್ಥಿ ವೇತನವನ್ನು ನೀಡುವ ಮೂಲಕ ತಮ್ಮ ಶೈಕ್ಷಣಿಕ ಕಾಳಜಿಯನ್ನು ತೋರ್ಪಡಿಸಿ ಈ ಸಮಾಜಕ್ಕೆ ಮಾದರಿಯಾಗಿದ್ದೀರಿ. ಬಡ ವಿದ್ಯಾರ್ಥಿಗಳ ಆಸ್ಪತ್ರೆಯ ಖರ್ಚನ್ನು ಭರಿಸುವುದರೊಂದಿಗೆ ಅವರ ಬಾಳಿನ ಆಶಾ ಜ್ಯೋತಿಯಾಗಿದ್ದೀರಿ. ಈ ಎಲ್ಲ ಸಮಾಜಮುಖಿ ಸೇವೆಗಳನ್ನು ಗುರುತಿಸಿ ನಿಮ್ಮನ್ನು MRPLನಂತಹ ಹಲವಾರು ಸಂಸ್ಥೆಗಳು ಗೌರವಿಸುವುದು ನಮಗೆ ಹೆಮ್ಮೆ ತಂದಿದೆ. ರಾವ್ ಆ್ಯಂಡ್ ರಾವ್ ಬ್ರದರ್ಸ್ ಸಂಸ್ಥೆಯು ದಿವಂಗತ ಸಾಧು ಪೂಜಾರಿಯವರ ಶೈಕ್ಷಣಿಕ ಚಟುವಟಿಕೆಗಳಿಗೆ ಬಹಳ ವರ್ಷಗಳಿಂದ ನೆರವು ನೀಡುತ್ತಿದ್ದು ನಿಮ್ಮ ಸೇವಾ ಕಾರ್ಯವನ್ನು ಮೆಚ್ಚಿ ಬ್ರಹ್ಮಶ್ರೀ ನಾರಾಯಣಗುರು ಶಿಕ್ಷಣ ಸಂಸ್ಥೆಗಳ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ತಮಗಿದು ಗೌರವಪೂರ್ವಕವಾಗಿ ಅರ್ಪಿಸುವ ಸನ್ಮಾನ ಪತ್ರ. ಪ್ರಾಂಶುಪಾಲರು, ಮುಖ್ಯೋಪಾಧ್ಯಾಯರು ಮತ್ತು ಶಿಕ್ಷಕ ವೃಂದ, ಶ್ರೀ ನಾರಾಯಣಗುರು ಶಿಕ್ಷಣ ಸಂಸ್ಥೆ ಕಾಟಿಪಳ್ಳ, ಅಧ್ಯಕ್ಷರು, ಆಡಳಿತಾಧಿಕಾರಿಗಳು ಮತ್ತು ಸದಸ್ಯರು, ಬ್ರಹ್ಮಶ್ರೀ ನಾರಾಯಣಗುರು ಶಿಕ್ಷಣ ಟ್ರಸ್ಟ್ ಕಾಟಿಪಳ್ಳ, ಸ್ಥಳ ಕಾಟಿಪಳ್ಳ, ದಿನಾಂಕ 9/12/2025.
ಸಮಾಜ ಸೇವೆ ಮಾಡಲು ಶ್ರೀ ನಾರಾಯಣ ಗುರುಗಳು ಆರೋಗ್ಯ, ಆಯುಷ್ಯ, ಸಕಲ ಸಂಪತ್ತನ್ನು ನೀಡಲಿ ಎಂಬುದೇ ನಮ್ಮೆಲ್ಲರ ಹಾರೈಕೆ. ಇದೀಗ ಸನ್ಮಾನವನ್ನು ಸ್ವೀಕರಿಸಿದ ಹಾಗೂ ಇಂದಿನ ಮುಖ್ಯ ಅತಿಥಿಯವರಾದ ಗೌರವಾನ್ವಿತ ಶ್ರೀ ಭಾಸ್ಕರ್ ರಾವ್ ರವರು ನಮ್ಮನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಹರಿ ಓಂ. ಈ ಶಾಲೆಯ ಆಡಳಿತ ವೃಂದಕ್ಕೆ ನಾನು ಮೊದಲನಾಗಿ ಅಭಿನಂದನೆಯನ್ನು ಹೇಳ್ತಾ ಇದ್ದೇನೆ. ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿಗಳೇ, ಶಿಕ್ಷಕರೇ, ಆಡಳಿತ ವೃಂದದವರೇ, ಮಕ್ಕಳ ಪೋಷಕರೇ ಹಾಗೂ ಮಕ್ಕಳೇ, ಈ ಸನ್ಮಾನ ಅಂತ ಹೇಳ್ತಿದ್ರೆ ನಾನು ಖಂಡಿತ ಬರ್ತಾ ಇರಲಿಲ್ಲ. ಇದು ಗುಟ್ಟಾಗಿ ಮಾಡಿದ್ರು ಒಂದು ವಿಷಯ. ಅತಿಥಿ ಅಂತ ಕರೆದು ಈ ಸನ್ಮಾನ ಮಾಡುವ, ನಾನು ಎಲ್ಲೂ ಸನ್ಮಾನವನ್ನು ಸ್ವೀಕರಿಸುವುದಿಲ್ಲ. ಯಾಕೆ ಹೇಳಿದರೆ ಬಲಗೈಯಲ್ಲಿ ಕೊಟ್ಟದ್ದು ಎಡಗೈಯಲ್ಲಿ ಗೊತ್ತಾಗಬಾರ್ದು ಎಂಬ ಒಂದು ನಿಯಮವನ್ನು ನಾನು ಪರಿಪಾಲಿಸ್ತಾ ಇದ್ದೇನೆ. ಎಲ್ಲೂ ನಾನು ಸಮಾಜ ಸೇವೆಯನ್ನು ಮಾಡಿದ್ದನ್ನು ಯಾರಲ್ಲೂ ಹೇಳುವುದೂ ಇಲ್ಲ, ಪ್ರಚಾರ ಮಾಡಲಿಕ್ಕೆ ಬಿಡುವಂಥದ್ದು ಇಲ್ಲ. ಆದರೆ ಇವತ್ತು ನೀವು ಮಾತ್ರ ಫುಲ್ ಪ್ರಚಾರ ಮಾಡಿಬಿಟ್ರಿ. ಆಗಲಿ, ಒಂದು ಸಂತೋಷ ಆಯಿತು. ಯಾಕೆ ಹೇಳಿದ್ರೆ ನಮ್ಮನ್ನು ಗುರುತಿಸಿದಿರಲ್ವ ಅಂತ ಹೇಳಿ. ನನಗೂ ಈ ಶಾಲೆಗೂ ತುಂಬ ಅವಿನಾಭಾವ ಸಂಬಂಧ. ಈಗದ್ದಲ್ಲ. ಅಲ್ಲಿ ಫೋಟೋ ಇಟ್ಟಿದ್ದಾರೆ ಸಾಧು ಪೂಜಾರಿ ಅವರು, ತುಂಬ 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 ಆತ್ಮೀಯರು. ಇವ್ರದ್ದೆಲ್ಲ ಮತ್ತೆ ಅವರು ನಂದು 34 ವರ್ಷದ ಹಿಂದೆ ನಮ್ಮನ್ನು ಹುರಿದುಂಬಿಸಿದವರು, ಸಮಾಜಕ್ಕೆ ಗುರುತಿಸಿದವರು. ನಮ್ಮನ್ನು ಆ ಕಾಲದಲ್ಲಿ ಶಾಮ್ಯಾನ್ ಅಂತ ಹೇಳಿದರೆ ಹೆದರ್ತಾ ಇದ್ದರು, ನೆಂಚೆ ಬಲ್ಲಡೆಂಚಿನ ವೈಪುಣ್ಯ ಅಂತ ಹೇಳಿ. ಆ ಟೈಮಲ್ಲಿ ಕರೆದು ಒಂದು ಸಮಾಜಕ್ಕೆ ಇಂಥದ್ದೊಂದು ವೃತ್ತಿ ಉಂಟು ಅಂತ ಹೇಳಿ ಜನರಿಗೆ ತೋರಿಸುವಂತಹ ಕಾರ್ಯವನ್ನು ಮಾಡಿದವರು ಸಾಧು ಪೂಜಾರಿ ಅವರು. ಅವರಿಗೆ ನಾನು ಕೋಟಿ ಕೋಟಿ ನಮನ. ನಾನು ಈ ಮಟ್ಟಕ್ಕೆವರೆಗೆ ಬರಬೇಕಾದ್ರೆ ಅಂತಹ ತುಂಬ ವ್ಯಕ್ತಿ ಇದ್ದಾರೆ, ಅದರಲ್ಲಿ ಅವರೂ ಒಬ್ಬರು. ಈ ಪರಿಸರಕ್ಕೆ ಈ ಶಾಲೆಯನ್ನು ಪ್ರಾರಂಭ ಮಾಡುವಾಗ, ಪ್ರತಿಫಲಾಪೇಕ್ಷೆ ಇಲ್ಲದೆ ಶಾಲೆಯನ್ನು ಪ್ರಾರಂಭ ಮಾಡುವಾಗ ನಮ್ಮನ್ನು ಕರೆದು ನಮ್ಮನ್ನು ಸಮಾಜಕ್ಕೆ ಪರಿಚಯಿಸಿದ್ದರಿಂದ ನಮಗೆ ಇವತ್ತು ಇಂತಹ ಒಂದು ಗೌರವ ಸಿಕ್ಕಿತು. ನಿಮಗೆಲ್ಲ ಗೌರವ ಕೊಟ್ಟದ್ದಕ್ಕೆ ಧನ್ಯವಾದ. ಈಗಾಗಲೇ ವರದಿಯನ್ನು ನಾನು ಕೇಳಿಕೊಂಡೆ. ನಾರಾಯಣ ಗುರುಗಳ ತತ್ವದಲ್ಲಿ ಎಲ್ಲೂ ಕೊರತೆ ಬರದಾಗೆ ಈ ಶಾಲೆಯನ್ನು ನಡೆಸ್ತಾ ಇದ್ದಾರೆ ಎಂಬುದಕ್ಕೆ ಆ ವರದಿಯೇ ಸಾಕ್ಷಿ. ಕೆಲವಾರು ಬಹುಮಾನಗಳು ಅದು ಅಂದರೆ ನಮ್ಮ ಹಿಂದೂಗಳಿಗೆ ಆಗದ ಬಹುಮಾನವನ್ನು ಇತರ ಧರ್ಮದವರು ಪಡೆದುಕೊಂಡಿದ್ದಾರೆ ಅಂತ ಹೇಳುವಾಗ, ಒಂದೇ ಮತ, ಒಂದೇ ಧರ್ಮ, ಒಂದೇ ಜಾತಿ ಅಂತ ಹೇಳುವುದನ್ನು ಸರಿಯಾಗಿ ಪಾಲನೆ ಮಾಡಿದ್ರಿಂದ ಆ ಮಕ್ಕಳಿಗೆ ಇಲ್ಲಿ ಇವತ್ತು ಅಂಥ ತುಂಬ ಬಹುಮಾನಗಳು ಬಂತು. ತುಂಬ ತುಂಬ ನಾನು ಕೇಳುವಾಗ ಎಷ್ಟು ಸಂತೋಷ ಆಗ್ತಾ ಹೇಳಿದರೆ, ಈ ಪಾಸಿಟಿವ್ ಎನರ್ಜಿ ಇರುವಂತಹ ಈ ಜಾಗದಲ್ಲಿ ಮಾತ್ರ ಅಂಥದ್ದು ಸಾಕ್ಷಿ ಆಗಲಿಕ್ಕೆ ಸಾಧ್ಯ. ಈ ಮಾತೃ ಹೃದಯದ ಟೀಚರ್ನವರು, ಹಾಗೆ ಒಂದು ಒಳ್ಳೆಯ ಇದು ವ್ಯವಸ್ಥಾಪನೆ ಇರುವಂತಹ ಆಡಳಿತ ಮಂಡಳಿ, ಮಕ್ಕಳು ಎಲ್ಲ ಒಟ್ಟಿಗೆ ಸೇರಿದ್ರಿಂದ ಇಂಥದ್ದೆಲ್ಲ ಆಗಲಿಕ್ಕೆ ಸಾಧ್ಯ. ಆಡಳಿತ ಮಂಡಳಿ ಒಂದು ಕಡೆಗೆ, ಟೀಚರ್ನವರು ಒಂದು ಕಡೆಗೆ, ಮಕ್ಕಳು ಒಂದು ಕಡೆಗೆ, ಏನಾಗಬಹುದು ಅಂತ ವ್ಯಸ್ತ ಆದಂತಹ ಎಷ್ಟೋ ಉದಾಹರಣೆಗಳು ಉಂಟು. ಇಲ್ಲಿ 4 ದಿವಸ ಸ್ಕೂಲ್ ಡೇಯನ್ನು, ಇಲ್ಲ 3 ದಿವಸ ಮಾಮೂಲಾಗಿ ಮಾಡ್ತಾರೆ. ಕೆಲವು ಶಾಲೆಯಲ್ಲಿ 1 ವರ್ಷ ಸ್ಪೋರ್ಟ್ಸು, ಇನ್ನೊಂದು ವರ್ಷ ಸ್ಕೂಲ್ ಡೇ. ಇದು ಈ ಉಳಿಕೆಯ ದೃಷ್ಟಿಯಿಂದ ಮಾಡ್ತಾ ಇರ್ತಾರೆ. ಅದು ಮಕ್ಕಳಿಗೆ ಎಷ್ಟು ಅನ್ಯಾಯ ಆಗ್ತದೆ ಅಂತ ಆಡಳಿತ ಮಂದ ಇಲ್ಲದೆ ಶಿಕ್ಷಕರು ಅದನ್ನು ಅಂದರೆ ಆಲೋಚನೆಯೂ ಮಾಡೋದಿಲ್ಲ. ನಾನು ಚಿಕ್ಕದಿರುವಾಗ ಒಂದು 7ನೇ ಕ್ಲಾಸ್ವರೆಗೆ ಹೋದೆ. ಎಲ್ಲ ಮಕ್ಕಳಿಗೂ ಸ್ಟೇಜಿಗೆ ಅವಕಾಶ ಕೊಟ್ಟು ನಮ್ಮನ್ನು ಒಬ್ಬರನ್ನು ಬಿಟ್ಟು. ಕಾರಣ ಉಂಟು, ನಾವು ದಟ್ಟ ದರಿದ್ರರು, ನಮಗೆ ಹೊಟ್ಟೆಗಿದ್ದಿಲ್ಲ. ಹರ್ಕು ಅಂಗಿ, ಹರ್ಕು ಚಡ್ಡಿ ಹಾಕ್ತಾ ಇದ್ವಿ, ಒಂದು ಭಿಕ್ಷುಕರ ಥರ ಇದ್ವಿ. ಎಷ್ಟು ನೋವಾಗ್ತಾ ಇತ್ತು ಅಂತ ಹೇಳಿದರೆ, ಅದು ಇವತ್ತು ನಮಗೆ ಈ ಪ್ರಾಯ ಆದರೂ ಆ ನೋವು ಹೋಗೋದಿಲ್ಲ. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಇದು ಮನಪೂರ್ವಕವಾಗಿ ಹೇಳ್ತಾ ಇದ್ದೇನೆ. ಆ ಮಕ್ಕಳನ್ನು ಕಷ್ಟ ಆದರೂ, ಮಕ್ಕಳು ಕೇಳದಿದ್ದರೂ ಒಂದು ವೇದಿಕೆಗೆ ತಳ್ಳಿಬಿಡಿ. ಆವಾಗ ಮಕ್ಕಳ ಬೆಳವಣಿಗೆಗೆ ಆಗ್ತದೆ.
ಇಲ್ಲದ್ರೆ ಇಲ್ಲಿ ಪೋಡಿಯಮಲ್ಲಿ ನಿಲ್ಲುವಾಗ ನನಗೂ ಮೊದಲು ಏನಾಗ್ತದೆ ಅಂತ ಹೇಳಿದರೆ ಈ ಗಟ್ಟಿಯಾಗಿ ಹಿಡ್ಕೊಳ್ಳೋದು, ಕೈ ಕಾಲೆಲ್ಲ ನಡುಗುತ್ತಾ ಇತ್ತು. ಅದರ ಇಡೆಯಲ್ಲಿ ಒಂದು ಊಂತ ಸೌಂಡ್ ಬರೋದು ಹೆದರಿಕೆಯಿಂದ. ಆಮೇಲೆ ಈಗ ನಮ್ಮ ಡಾಕ್ಟರ್ ಹೇಳಿದಾಗೆ ಮತ್ತೆ ನನ್ನನ್ನು ಪಿ ಯು ಸಿಯಲ್ಲಿ ಇರುವಾಗ ನನಗೂ ಮತ್ತು ಸಂಕಮಾರ್ ಅವರಿಗೂ ಅವರು ಡಿಗ್ರಿಯಲ್ಲಿ ಇರುವಾಗ ನಾನು ಫಸ್ಟ್ ಪಿ ಯು ಸಿಯಲ್ಲಿದ್ದೆ. ಅವರ ಭಾಷಣ ಕೇಳಲಿಕ್ಕೆ ನಾನು ನಿಲ್ತಾ ಇದ್ದೆ. ನನಗೆ ಎದುರಲ್ಲಿ ನಿಲ್ಲುವುದು ಹೆದರಿಕೆ ಆಗ್ತಾ ಇತ್ತು. ಎದುರಲ್ಲಿ ನಿಲ್ಲಿಕ್ಕೂ ವೇದಿಕೆ ಹೋಗೋದು ಬಿಡಿ. ಫಸ್ಟ್ ಡಿಗ್ರಿಯಲ್ಲಿ ಇರುವಾಗ ನಮ್ಮದು NSS ನವರು ನೀನೊಂದು ಹೋಗಿ ಏನಾದರೂ ವೋಟ್ ಆಫ್ ಥ್ಯಾಂಕ್ಸ್ ಆದರೂ ಹೇಳು ಅಂತ ಸ್ಟೇಜ್ಗೆ ತಳ್ಳಿಬಿಟ್ರು. ಆದರೂ ಕಷ್ಟದಲ್ಲಿ ಏನೋ ಹೇಳಿದೆ, ತಪ್ಪಿದನ್ನು ಅವರು ಹೇಳಿದರು ಅಂತೂ ಸುಧಾರಿಸ್ಕೊಂಡು ಮುಂದಿನ ಜೀವನಕ್ಕೆ ಆಗುವಾಗ ಅದೇ ನಾನು ಕಾಲೇಜ್ ಬಿಟ್ಟ ವರ್ಷವೇ ನಮ್ಮ ವ್ಯವಹಾರವನ್ನು ಪ್ರಾರಂಭಿಸಿದ್ದೇನೆ. ಆ ಮೊದಲ ದಿವಸಗಳಲ್ಲಿ ಎಷ್ಟು ಕಷ್ಟ ಇತ್ತು ಅಂತ ಹೇಳಿದರೆ, ನಮ್ಮ ಇಡೀ ವರ್ಷದಲ್ಲಿ ನಮ್ಮ ಅಂಗಡಿಗೆ ಬಾಡಿಗೆ ಬರುವಷ್ಟು ವ್ಯವಹಾರ ಬಂದಿರಲಿಲ್ಲ. ಹಾಗೆ ನಮ್ಮ ಶ್ರದ್ಧೆ, ನಿಯತ್ತು ಇದರಿಂದ ಖಂಡಿತವಾಗಿ ನಾನು ಸಭೆಯಲ್ಲಿ ಹೇಳ್ತೇನೆ, ನನ್ನ ವೃತ್ತಿಯಲ್ಲಿ ಒಂದು ಸಮಾಜಕ್ಕೆ ಮಾದರಿಯಾಗುವಾಗೆ ನಾನು ಸಂಸ್ಥೆಯನ್ನು ಬೆಳವಣಿಗೆಯಲ್ಲಿ ಮಾಡಿದ್ದೇನೆ. ಮತ್ತೊಂದು, ನಾವು ಸಮಾಜಕ್ಕೆ ಏನು ಕೊಡ್ತೇವೆ ಎಂಬುದು ಸಮಾಜಕ್ಕೆ ತಿಳಿದಿದ್ದರೂ ನಮ್ಮ ಆತ್ಮಸಾಕ್ಷಿಗೆ ಹಾಗೂ ನಮ್ಮ ಒಂದು ಜೀವನದ ಮಕ್ಕಳಿಗೆ, ನಾನಂದರೆ ನನ್ನ ಹೆಂಡತಿ ಮಕ್ಕಳಿಗೆ ನಾನು ಏನು ದಾನ ಮಾಡ್ತೇನೆ, ಧರ್ಮ ಮಾಡ್ತೇನೆ ಎಲ್ಲ ರಿಸೀಟ್ ಸತ ತೆಗೆದಿರ್ತೇನೆ. ಕಾರಣ ಹೇಳಿದರೆ ಮುಂದಕ್ಕೆ ನನ್ನ ಮಕ್ಕಳನ್ನು ಕಂಟಿನ್ಯೂಷನ್ ಮಾಡಬೇಕು ಅಂತೇಳಿ ಮಕ್ಕಳನ್ನು ಹೇಳ್ತೇನೆ. ಯಾರಿಗೂ ಸಮಾಜಕ್ಕೆ ತೋರಬೇಕು ಅಂತ ನೀವು ಹೇಳಿ ಸಹಾಯ ಮಾಡಬೇಡಿ, ನಿಮ್ಮ ಆತ್ಮ ತೃಪ್ತಿಗೆ ಆಗಿ ಮಾಡಿ. ಇಷ್ಟೆಲ್ಲ ಮಾಡಬೇಕಾದ್ರೆ ನನಗೆ ಈಗ ಮನೆಯಲ್ಲಿ ಹೋಗುವಾಗ ಹೆಂಡತಿ ಬೈಲಿಕ್ಕೆ ಉಂಟು, ನೀವು ಸನ್ಮಾನ ಉಂಟು ನನಗೆ ಹೇಳಲಿಲ್ಲ, ನಾನು ಬರ್ತಾ ಇದ್ದೆ ಅಂತ ಹೇಳಿ. ಅಂದರೆ ಯಾಕೆ ಹೇಳಿದರೆ ನಾವು ಇದೆಲ್ಲ ಮಾಡಬೇಕಾದ್ರೆ ಮನೆ ನಮ್ಮ ಧರ್ಮಪತ್ರ ಅದಕ್ಕೆ ಸಪೋರ್ಟ್ ಇದ್ದರೆ ಮಾತ್ರ ಮಾಡಲಿಕ್ಕೆ ಆಗುವಂಥದ್ದು. ಇಲ್ಲದಿದ್ದರೆ ಒಂದು 50 ರೂಪಾಯಿ ಕೊಡಬೇಕಾದ್ರೆ ಎಂಥ ದಾಯಕೊರ್ಪಿನಿ ಕೊರಚಿ ಅಂತ ಹೇಳುವಂಥದ್ದು ಇರ್ತದೆ. ನಾನು ಎಷ್ಟೇ ಹಣ ಕೊಡಲಿ, ಏನೇ ಮಾಡಲಿ, ಏನೇ ಸಹಾಯ ಮಾಡಲಿ, ಮನೆಯಲ್ಲಿ ಒಂದು ದಿವಸವೂ ನನ್ನ ಧರ್ಮಪತ್ನಿ ಅದಕ್ಕೆ ವಿರೋಧ ಮಾಡಿದ್ದಿಲ್ಲ. ಮತ್ತೊಂದು, ಮಕ್ಕಳಿಗೆ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ, ಈಗವೂ ಜಾಸ್ತಿ ಆಯ್ತಾ ಏನೋ ಅನುಭವಕ್ಕಾಗಿ ಹೇಳ್ತಾ ಇದ್ದೇನೆ. ಒಂದು ಚಿಕ್ಕ ಕತೆ ಹೇಳಿ ಇದನ್ನು ಮುಗಿಸ್ತೇನೆ. ಒಂದು ಕುದಿಯುವ ನೀರಲ್ಲಿ ಮೊಟ್ಟೆಯನ್ನು ಹಾಕಿದರೆ ಆ ಮೊಟ್ಟೆ ನೀರಿದ್ದ ಮೊಟ್ಟೆ ಗಟ್ಟಿಯಾಗುತ್ತದೆ, ನೀರಿಗೆ ಏನೂ ಅದರಲ್ಲಿ ಬದಲಾವಣೆ ಬರುವುದಿಲ್ಲ, ಸ್ಮೂತ್ ಇದ್ದ ಮೊಟ್ಟೆ ಗಟ್ಟಿಯಾಗ್ತದೆ. ಅದಕ್ಕೆ ಒಂದು ಆಲೂಗಡ್ಡೆ ಹಾಕಿದರೆ ಗಟ್ಟಿದ್ದ ಆಲೂಗಡ್ಡೆ ಸ್ಮೂತ್ ಆಗ್ತದೆ, ನೀರಲ್ಲೂ ಏನೂ ಬದಲಾವಣೆ ಆಗುವುದಿಲ್ಲ. ಅದೇ ಒಂದು ಚಮಚ ಕಾಫಿ ಪುಡಿ ಹಾಕಿದರೆ ಇಡೀ ನೀರು ಬದಲಾವಣೆ ಮಾಡಿ ಆ ವಾತಾವರಣನೇ ಆ ಕಾಫಿ ಪುಡಿಗೆ ಬೇಕಾಗುವ ಹಾಗೆ ಮಾಡಿಕೊಂಡಿರ್ತವೆ. ನಾವು ಜೀವನದಲ್ಲಿ ಕಷ್ಟ ಬರುವಾಗ ಹಿಗ್ಗದೆ ಕುಗ್ಗದೆ ಆ ವಾತಾವರಣವನ್ನು ನಮಗೆ ಬೇಕಾಗುವ ಹಾಗೆ ಮಾಡಿಕೊಂಡ್ರೆ ಜೀವನವು ಸುಲಭ ಆಗ್ತದೆ ಅಂತ ಹೇಳಿ ನನ್ನ ವೃತ್ತಿಯನ್ನು ಒಂದು ಆಧಾರ ಮಾಡಿಕೊಂಡು ಹೇಳ್ತೇನೆ. ಮಕ್ಕಳಿಗೆ ಇನ್ನೊಂದು, ನಮ್ಮ ಕಲಿಕೆಯೆಲ್ಲ ಜಾಬ್ ಪಡೀಲಿಕ್ಕೆ ಅಂತ ಆಗಬಾರ್ದು, ಜಾಬ್ ಕೊಡಲಿಕ್ಕೆ ಅಂತ ಆಗಬೇಕು ಅಂತ ಹೇಳಿ ನಿಮ್ಮಲ್ಲಿ ನಾನು ಕಿವಿ ಮಾತನ್ನು ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಎಲ್ರಿಗೂ ನಾನು ಮತ್ತೊಮ್ಮೆ ನಮಸ್ಕರಿಸ್ತಾ ನನ್ನ ಮಾತನ್ನು ಪೂರ್ಣಗೊಳಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ತಮ್ಮ ಸನ್ಮಾನಿತ ನುಡಿಗೆ ವಂದನೆಗಳು ಸರ್. ವಾರ್ಷಿಕೋತ್ಸವದ ಅಂಗವಾಗಿ ನಡೆಸಿದ ಎಲ್ಲ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳ ಬಹುಮಾನವನ್ನು ಇಂದು ಬೆಳಗಿನ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ವಿತರಿಸಿದ್ದೇವೆ. ಇದೀಗ ಶೈಕ್ಷಣಿಕ ಸಾಧನೆ ಮಾಡಿದ ಹಾಗೂ ಕ್ರೀಡೆಯಲ್ಲಿ ವೈಯಕ್ತಿಕ ಸಾಧನೆ ಮಾಡಿದ ವಿದ್ಯಾರ್ಥಿಗಳ ಬಹುಮಾನ ವಿತರಣೆ. ಮೊದಲಿಗೆ ಪ್ರೌಢಶಾಲಾ ವಿದ್ಯಾರ್ಥಿಗಳ ಪಟ್ಟಿಯನ್ನು ವಾಚಿಸಲಿದ್ದಾರೆ ಶ್ರೀಯುತ ರವಿಚಂದ್ರನ್ ಸರ್. ಗಣ್ಯರಿಗೆ ನಮಸ್ಕರಿಸುತ್ತಾ 2025-26ನೇ ಸಾಲಿನ ಪ್ರತಿ ತರಗತಿಯಲ್ಲಿ ಅತ್ಯಧಿಕ ಅಂಕ ಗಳಿಸಿದ ಪಟ್ಟಿ ಈ ರೀತಿ ಇದೆ. ಈ ಬಹುಮಾನಗಳನ್ನು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂಥ ಡಾಕ್ಟರ್ MP ಶ್ರೀನಾಥ್ ಇವರು ನೀಡಬೇಕಾಗಿ ಕೇಳಿಕೊಳ್ತಿದ್ದೇನೆ.
ಮೊದಲಿಗೆ 8ನೇ ತರಗತಿ ಸಂಗೀತ ಪ್ರಥಮ ಸ್ಥಾನ. ವಿದ್ಯಾರ್ಥಿಗಳು ಜೋರಾದ ಚಪ್ಪಳೆ ಮೂಲಕ ಪ್ರೋತ್ಸಾಹಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಯುಕ್ತ ದ್ವಿತೀಯ ಸ್ಥಾನ. ವಿದ್ಯಾರ್ಥಿಗಳು ಆದಷ್ಟು ಬೇಗ ಬಂದು ಬಹುಮಾನ ಪಡೆದುಕೊಳ್ಬೇಕಾಗಿ ವಿನಂತಿ. 9ನೇ ತರಗತಿ ಪ್ರಥಮ ಮಹೇಶ್ವರಿ ಶಿರೂರ್, ದ್ವಿತೀಯ ಫಾತಿಮಾ ರಿಷಾ. ದ್ವಿತೀಯ ಫಾತಿಮಾ ರಿಷಾ. ಹಾಗೆ 10ನೇ ತರಗತಿ ವಿದ್ಯಾರ್ಥಿಗಳು ಪ್ರಥಮ ಭೀಮವ್ವ ಶ್ರೀಕಾಂತ್ ದೇಸಾಯಿ, ದ್ವಿತೀಯ ಸ್ಥಾನ ಅಂಬಿಕಾ, 10ನೇ ತರಗತಿ. ಧನ್ಯವಾದಗಳು ಸರ್. ಮುಂದಿನ ಬಹುಮಾನಗಳನ್ನು ಇನ್ನೋರ್ವ ಅತಿಥಿ ಶ್ರೀ ಭಾಸ್ಕರ್ ರಾವ್ ಸರ್ ನೀಡಬೇಕಾಗಿ ವಿನಂತಿಸಿಕೊಳ್ತೇನೆ. ಎರಡ್ 2024-25ನೇ ಸಾಲಿನ SLC ಪಬ್ಲಿಕ್ ಪರೀಕ್ಷೆಯಲ್ಲಿ ಉತ್ಕೃಷ್ಟ ದರ್ಜೆಯಲ್ಲಿ ಪಾಸಾದವರು ಹೆಸರು ಈ ರೀತಿ ಇದೆ. ಫಾತಿಮಾ ರಿಫಾ, ಅಂಕಗಳು 572 ಅಂಕಗಳನ್ನು ಗಳಿಸಿದ್ದಾರೆ. ಕುಮಾರಿ ಋತಿಕಾ 550 ಅಂಕಗಳನ್ನು ಗಳಿಸಿರುತ್ತಾರೆ. ಹಾಗೆ ಶಿವಾನಿ ಫಕೀರಪ್ಪ ಮೇವುಂಡಿ 540 ಅಂಕಗಳನ್ನು ಪಡೆದಿರುತ್ತಾರೆ. ಸ್ಪರ್ಶ 534 ಅಂಕಗಳನ್ನು ಗಳಿಸಿರುತ್ತಾರೆ. ಶ್ರಾವಣ್ಯ 533 ಅಂಕಗಳನ್ನು ಗಳಿಸಿರುತ್ತಾರೆ. ಧನ್ಯವಾದಗಳು ಸರ್. ಅದೇ ರೀತಿ 2024 ಮತ್ತು 25ನೇ ಸಾಲಿನಲ್ಲಿ SLC ಪರೀಕ್ಷೆಯಲ್ಲಿ ಅತ್ಯಧಿಕ ಅಂಕ ಗಳಿಸಿದ ಕುಮಾರಿ ಫಾತಿಮಾ ರಿಫಾ ಇವರಿಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಪ್ರತಿ ವರ್ಷ ಸಂಸ್ಥೆಯಲ್ಲಿ ಅತ್ಯಧಿಕ ಅಂಕ ಗಳಿಸಿದ ವಿದ್ಯಾರ್ಥಿಯನ್ನು ನಗದು ಬಹುಮಾನ ನೀಡಿ ಪುರಸ್ಕರಿಸುತ್ತಾರೆ. ಆ ನಗದು ಬಹುಮಾನವನ್ನು ಪ್ರೌಢಶಾಲಾ ವಿಭಾಗದ ಈ ಮೇಲ್ಕಂಡ ವಿದ್ಯಾರ್ಥಿಗೆ ನೀಡಬೇಕಾಗಿ ವಿನಂತಿಸುತ್ತೇನೆ. ಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷರು ನೀಡಬೇಕಾಗಿ ಕೇಳಿಕೊಳ್ತೇನೆ. ಮುಂದಿನ ಕಾರ್ಯಕ್ರಮ ವಾರ್ಷಿಕ ಕ್ರೀಡೋತ್ಸವದಲ್ಲಿ ಪ್ರೌಢಶಾಲಾ ವಿಭಾಗದಲ್ಲಿ ಇಂಡಿವಿಜುವಲ್ ಚಾಂಪಿಯನ್ಶಿಪ್ ಪಡೆದವರು ರಾಜೇಶ್ ಆರ್ 10ನೇ ತರಗತಿ, ಸಂಗಮೇಶ್ 10ನೇ ತರಗತಿ, ಫಾತಿಮಾ ಶಜಾ 9ನೇ ತರಗತಿ.
ಈ ಬಹುಮಾನವನ್ನು ಸಂಸ್ಥೆಯ ಅಧ್ಯಕ್ಷರು ನೀಡಬೇಕಾಗಿ ಕೇಳಿಕೊಳ್ತೇನೆ. ಹಾಗೆ ಓವರ್ ಆಲ್ ಚಾಂಪಿಯನ್ಶಿಪ್ ಪಡೆದ ಹೌಸ್ ರೆಡ್ ಹೌಸ್, ಇದರ ನಾಯಕ ವೇದಿಕೆ ಬಂದು ಬಹುಮಾನವನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ತೇನೆ. ರೆಡ್ ಹೌಸ್ ಜೋರಾದ ಚಪ್ಪಾಳೆ ಮೂಲಕ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತೇನೆ. ಇಲ್ಲಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮ ಮುಕ್ತಾಯಗೊಳಿತು. ಧನ್ಯವಾದಗಳು. ಧನ್ಯವಾದಗಳು ಸರ್. ಇದೀಗ ಕಾಲೇಜು ಶೈಕ್ಷಣಿಕ ಸಾಧಕರ ಪಟ್ಟಿ ಹಾಗೂ ದತ್ತಿ ನಿಧಿಯ ವಿದ್ಯಾರ್ಥಿ ವೇತನದ ಪಟ್ಟಿಯನ್ನು ವಾಚಿಸಲಿದ್ದಾರೆ ಶ್ರೀಮತಿ ನಾಜ್ಮೀನ್ ರವರು. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ವಂದಿಸುತ್ತಾ, ಈ ಶೈಕ್ಷಣಿಕ ಸಾಲಿನ ತರಗತಿವಾರು ಕಲಿಕೆಯಲ್ಲಿ ಅತ್ಯಧಿಕ ಅಂಕವನ್ನು ಗಳಿಸಿದ ವಿದ್ಯಾರ್ಥಿಗಳ ವಿವರ ಈ ರೀತಿ ಇದೆ. ಈ ಬಹುಮಾನವನ್ನು ಶ್ರೀಯುತ MP ಶ್ರೀನಾಥ್ ಇವರು ವಿತರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಫಸ್ಟ್ PUC ಆರ್ಟ್ಸ್ ಪ್ರಥಮ ಶಿವಾನಿ, ದ್ವಿತೀಯ ಸುನೀತಾ, ಫಸ್ಟ್ PUC ಕಾಮರ್ಸ್ ಪ್ರಥಮ ಸ್ಪರ್ಶ, ದ್ವಿತೀಯ ಶ್ರಾವಣ್ಯ, ಸೆಕೆಂಡ್ PUC ಆರ್ಟ್ಸ್ ಪ್ರಥಮ ಪವಿತ್ರ, ದ್ವಿತೀಯ ಫಾತಿಮಾ ಅಜೀನಾ, ಪವಿತ್ರ, ದ್ವಿತೀಯ ಫಾತಿಮಾ ಅಜೀನಾ. ಹಾಗೆ ದ್ವಿತೀಯ PUC ವಾಣಿಜ್ಯ ವಿಭಾಗದಿಂದ ಪ್ರಥಮ ಹಂಶಿನಿ, ದ್ವಿತೀಯ ಧನ್ಯಶ್ರೀ, ಧನ್ಯವಾದಗಳು ಸರ್. ಈಗ ಕ್ರೀಡೆಯು ಒಬ್ಬ ವಿದ್ಯಾರ್ಥಿಯನ್ನು ದೈಹಿಕವಾಗಿಯೂ ಮತ್ತು ಮಾನಸಿಕವಾಗಿಯೂ ಸದೃಢಗೊಳಿಸುತ್ತದೆ. 2025-26ನೇ ಸಾಲಿನ ಕ್ರೀಡೆಯಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳು ಈ ಬಹುಮಾನವನ್ನು ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ P. ದಯಾಕರ್ ಸರ್ ಇವರು ವಿತರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಬೆಸ್ಟ್ ಇಂಡಿವಿಜುವಲ್ ಚಾಂಪಿಯನ್ಶಿಪ್ ಹುಡುಗರ ವಿಭಾಗದಲ್ಲಿ ಒಟ್ಟು 4 ವಿದ್ಯಾರ್ಥಿಗಳು ಹಂಚಿಕೊಂಡಿರುತ್ತಾರೆ. ಮೊದಲಿಗೆ ನಾಗರಾಜ್, ಸೆಕೆಂಡ್ PUC ಆರ್ಟ್ಸ್, ಗ್ರೀನ್ ಹೌಸ್. ಎಲ್ಲ ವಿದ್ಯಾರ್ಥಿಗಳಾದಷ್ಟು ಬೇಗನೆ ವೇದಿಕೆಗೆ ಬಂದು ಈ ಬಹುಮಾನವನ್ನು ಪಡೆದುಕೊಳ್ಳುವುದು. ಪ್ರಥಮ 100 ಮೀಟರ್ ಓಟದಲ್ಲಿ ಪ್ರಥಮ, 200 ಮೀಟರ್ ಓಟದಲ್ಲಿ ಪ್ರಥಮ, ಹಾಗೆ 400 ಮೀಟರ್ ಓಟದಲ್ಲಿ ಪ್ರಥಮ. ಸುನೀಲ್, ಸೆಕೆಂಡ್ PUC ಆರ್ಟ್ಸ್, ಗ್ರೀನ್ ಹೌಸ್. ಹೈ ಜಂಪ್ ಪ್ರಥಮ, ಲಾಂಗ್ ಜಂಪ್ ಪ್ರಥಮ,
ಮತ್ತು ಟ್ರಿಪಲ್ ಜಂಪ್ ಸ್ಪರ್ಧೆಯಲ್ಲಿ ಪ್ರಥಮ. ಶಿವಕುಮಾರ್ ಫಸ್ಟ್ PUC ಕಾಮರ್ಸ್ ಗ್ರೀನ್ ಹೌಸ್ 800 ಮೀಟರ್ ಓಟದಲ್ಲಿ ಪ್ರಥಮ, 1500 ಮೀಟರ್ ಓಟದಲ್ಲಿ ಪ್ರಥಮ ಮತ್ತು 3000 ಮೀಟರ್ ಓಟದಲ್ಲಿ ಪ್ರಥಮ. ಮೊಹಮ್ಮದ್ ಶಫೀರ್ ಫಸ್ಟ್ PUC ಆರ್ಟ್ಸ್ ಬ್ಲೂ ಹೌಸ್ ಡಿಸ್ಕಸ್ ಥ್ರೋ ಪ್ರಥಮ, ಶಾರ್ಟ್ ಪುಟ್ ಪ್ರಥಮ, ಜಾವೆಲಿಂಗ್ ಥ್ರೋ ಪ್ರಥಮ. ಹಾಗೆ ಹುಡುಗಿಯರ ವಿಭಾಗದಲ್ಲಿ ಸ್ವಾತಿ ಸೆಕೆಂಡ್ PUC ಕಾಮರ್ಸ್ ಯೆಲ್ಲೋ ಹೌಸ್ 100 ಮೀಟರ್ ಓಟದಲ್ಲಿ ಪ್ರಥಮ, 200 ಮೀಟರ್ ಓಟದಲ್ಲಿ ಪ್ರಥಮ ಮತ್ತು ಲಾಂಗ್ ಜಂಪ್ ನಲ್ಲಿ ಪ್ರಥಮ. ಓವರಾಲ್ ಚಾಂಪಿಯನ್ಶಿಪ್ goes to ಗ್ರೀನ್ ಹೌಸ್. ಗ್ರೀನ್ ಹೌಸಿನ ಲೀಡರ್ ಆದಂತಹ ನಾಗರಾಜ್ ಮತ್ತು ಹುಡುಗಿಯರ ವಿಭಾಗದಿಂದ ಪೂಜಾ ಇವರು ವೇದಿಕೆಗೆ ಬಂದು ಈ ಚಾಂಪಿಯನ್ಶಿಪ್ ಅನ್ನು ನಮ್ಮ ಅಧ್ಯಕ್ಷರಿಂದ ಪಡೆದುಕೊಳ್ಳುವುದು. ಹಾಗೆ ಎಲ್ಲ ಗಣ್ಯರು, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಕೂಡ ಸಹಕರಿಸಬೇಕಾಗಿ ವಿನಂತಿ. ಧನ್ಯವಾದಗಳು ಸರ್. ಶಿಕ್ಷಣದಿಂದಲೇ ವ್ಯಕ್ತಿತ್ವ ಬೆಳೆಯುತ್ತದೆ, ಸಾಧನೆಯಿಂದಲೇ ಮಾನ್ಯತೆ ಲಭಿಸುತ್ತದೆ. 2024-25ನೇ ಸಾಲಿನ ದ್ವಿತೀಯ PUC ವಾರ್ಷಿಕ ಪರೀಕ್ಷೆಯಲ್ಲಿ ಒಟ್ಟು 14 ವಿದ್ಯಾರ್ಥಿಗಳು ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆಯನ್ನು ಹೊಂದಿರುತ್ತಾರೆ. ಈ ಬಹುಮಾನವನ್ನು ಟ್ರಸ್ಟಿನ ಹಿರಿಯ ಸದಸ್ಯರಾದಂತಹ ಶ್ರೀಯುತ ಬೋಜಾಂಚನ್ ಮಧ್ಯ ಇವರು ವಿತರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಮೊದಲಿಗೆ ವಾಣಿಜ್ಯ ವಿಭಾಗದಲ್ಲಿ ಕುಮಾರಿ ಸ್ತುತಿ 600ರಲ್ಲಿ 577 ಅಂಕ, ಒಟ್ಟು 96% ಪಡೆದು ಕಾಲೇಜಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುತ್ತಾಳೆ. ಹಾಗೆ ಕನ್ನಡ ಮತ್ತು ಹಿಸ್ಟ್ರಿ ವಿಷಯದಲ್ಲಿ 100ಕ್ಕೆ 100 ಅಂಕವನ್ನು ಪಡೆದುಕೊಂಡಿರುತ್ತಾರೆ. ಇವಳಿಗೆ ಪ್ರಾಂಶುಪಾಲರಾದಂಥ ಶ್ರೀಯುತ ಧರ್ಮಪಾಲ್ ಇವರು ರು. 2000 ನಗದು ಬಹುಮಾನವನ್ನು ನೀಡಿರುತ್ತಾರೆ. ಹಾಗೂ ಶ್ರೀಮತಿ ಇಂದಿರಾ ಕನ್ನಡ ಉಪನ್ಯಾಸಕಿ ಇವರು ಕೂಡ ರು. 1000 ನಗದು ಬಹುಮಾನವನ್ನು ನೀಡಿರುತ್ತಾರೆ. ಜೋರಾದ ಚಪ್ಪಾಳೆಯ ಮೂಲಕ ನಮ್ಮ ಹೆಮ್ಮೆಯ ವಿದ್ಯಾರ್ಥಿಯನ್ನು ಪ್ರೋತ್ಸಾಹಿಸಬೇಕಾಗಿ ಎಲ್ಲರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಹಾಗೆ ಕುಮಾರಿ ಸನ್ನಿಧಿ ರಾಯ್ಡಿ 600ರಲ್ಲಿ 571 ಅಂಕವನ್ನು ಪಡೆದುಕೊಂಡಿರುತ್ತಾಳೆ, ಒಟ್ಟು 95%. ಹಾಗೆ ಕುಮಾರಿ ಸಫ್ರೀನಾ 600ಕ್ಕೆ 568 ಅಂಕವನ್ನು ಪಡೆದುಕೊಂಡಿರುತ್ತಾಳೆ. ಕುಮಾರಿ ದ್ಯಾಮವ್ವ 600ಕ್ಕೆ 554 ಅಂಕವನ್ನು ಪಡೆದುಕೊಂಡಿರುತ್ತಾಳೆ. ಇವಳು ಕೂಡ ಕನ್ನಡ ಮತ್ತು ಹಿಸ್ಟ್ರಿ ವಿಷಯದಲ್ಲಿ 100ಕ್ಕೆ 100 ಅಂಕವನ್ನು ಪಡೆದುಕೊಂಡಿರುತ್ತಾಳೆ. ಇವಳಿಗೂ ಕೂಡ ಪ್ರಾಂಶುಪಾಲರಾದಂತಹ ಶ್ರೀಯುತ ಧರ್ಮಪಾಲ್ ಇವರು ರು. 2000 ನಗದು ಬಹುಮಾನವನ್ನು ನೀಡಿರುತ್ತಾರೆ. ಹಾಗೆ ಶ್ರೀಮತಿ ಇಂದಿರಾ ಕನ್ನಡ ಉಪನ್ಯಾಸಕಿ ರು. 1000 ನಗದು ಬಹುಮಾನವನ್ನು ನೀಡಿ ಪ್ರೋತ್ಸಾಹಿಸಿರುತ್ತಾರೆ. ಧನ್ಯವಾದಗಳು ಸರ್. ಇನ್ನು ಮುಂದಿನ ಬಹುಮಾನವನ್ನು ಟ್ರಸ್ಟಿನ ಹಿರಿಯ ಸದಸ್ಯರಾದಂತಹ ಶ್ರೀಯುತ ರಾಜಾರಾಮ್ ಸಾಲಿಯಾನ್ ಇವರು ವಿತರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಕುಮಾರಿ ಸರಳ 600ಕ್ಕೆ 548 ಅಂಕ, ಕುಮಾರಿ ಯತೀಕ್ಷಾ 600ರಲ್ಲಿ 538 ಅಂಕಗಳನ್ನು ಪಡೆದುಕೊಂಡಿರುತ್ತಾರೆ. ಕುಮಾರಿ ಸಂಜುನಾ 600ರಲ್ಲಿ 531
ಅಂಕವನ್ನು ಪಡೆದುಕೊಂಡಿರುತ್ತಾರೆ. ಕುಮಾರಿ ಶಾರದಾ 600ಕ್ಕೆ 524 ಅಂಕಗಳನ್ನು ಪಡೆದುಕೊಂಡಿರುತ್ತಾರೆ. ಹಾಗೆ ಗೌತಮ್ ಕುಲಾಲ್ 600ಕ್ಕೆ 518 ಅಂಕಗಳನ್ನು ಪಡೆದುಕೊಂಡಿರುತ್ತಾರೆ. ಹಾಗೆ ಶ್ರವಣ್ 600ಕ್ಕೆ 516 ಅಂಕಗಳನ್ನು ಪಡೆದುಕೊಂಡಿರುತ್ತಾರೆ. ಕುಮಾರಿ ಅಂಕಿತಾ 600ರಲ್ಲಿ 514 ಅಂಕವನ್ನು ಪಡೆದುಕೊಂಡಿರುತ್ತಾರೆ. ಹಾಗೆ ಕಲಾ ವಿಭಾಗದಲ್ಲಿ ಈ ಬಹುಮಾನವನ್ನು ಟ್ರಸ್ಟಿನ ಸದಸ್ಯರಾದಂಥ ಶ್ರೀಯುತ ಅರುಣ್ ಕುಮಾರ್ ಸರ್ ಇವರು ವಿತರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಮಾಸ್ಟರ್ ಸೋಮಪ್ಪ ಪಕೀರಪ್ಪ ಬಬ್ಲಿ ಇವರು 600ರಲ್ಲಿ 528 ಅಂಕವನ್ನು ಪಡೆದುಕೊಂಡಿರುತ್ತಾರೆ. ಹಾಗೆ ಕನ್ನಡ ವಿಷಯದಲ್ಲಿ 100ಕ್ಕೆ 100 ಅಂಕವನ್ನು ಪಡೆದುಕೊಂಡಿರುತ್ತಾರೆ. ಇವರಿಗೆ ಶ್ರೀಮತಿ ಇಂದಿರಾ ಉಪನ್ಯಾಸಕಿ ಇವರು ರು 1,000 ನಗದು ಬಹುಮಾನವನ್ನು ನೀಡಿರುತ್ತಾರೆ. ಸೋಮಪ್ಪ ಪಕೀರಪ್ಪ ಬಬ್ಲಿ. ಕುಮಾರಿ ಸರಸ್ವತಿ 600ಕ್ಕೆ 515 ಅಂಕವನ್ನು ಪಡೆದುಕೊಂಡಿರುತ್ತಾರೆ. ಕುಮಾರಿ ಉಜಾಲಾ ಕುಮಾರಿ ಇವರು 600ಕ್ಕೆ 512 ಅಂಕವನ್ನು ಪಡೆದುಕೊಂಡಿರುತ್ತಾರೆ. ಹಾಗೆ ಕುಮಾರಿ ಅನ್ನಪೂರ್ಣ ಇವರು ಕನ್ನಡ ವಿಷಯದಲ್ಲಿ 100ಕ್ಕೆ 100 ಅಂಕವನ್ನು ಪಡೆದುಕೊಂಡಿರುತ್ತಾರೆ. ಇವರಿಗೆ ಉಪನ್ಯಾಸಕಿಯಾದಂಥ ಶ್ರೀಮತಿ ಇಂದಿರಾ ಇವರು ರು 1,000 ನಗದು ಬಹುಮಾನವನ್ನು ನೀಡಿರುತ್ತಾರೆ. ಧನ್ಯವಾದಗಳು ಸರ್. ದಿವಂಗತ ವಾಸುದೇವ CH MRPL ಇವರ ಸ್ಮರಣಾರ್ಥ ಅವರ ಧರ್ಮಪತ್ನಿಯಾದಂಥ ಶ್ರೀಮತಿ ಸೌಮ್ಯ PJ ಇವರು ಸುಮಾರು 5,000 ರು ಮೊತ್ತದ ವಿದ್ಯಾರ್ಥಿ ವೇತನವನ್ನು ಪ್ರತಿ ವರ್ಷ ಆರ್ಥಿಕವಾಗಿ ಹಿಂದುಳಿದ 5 ವಿದ್ಯಾರ್ಥಿಗಳಿಗೆ ತಲಾ 1,000 ರುವನ್ನು ನೀಡುತ್ತಾ ಬಂದಿರುತ್ತಾರೆ. ಈ ಬಹುಮಾನವನ್ನು ಶ್ರೀಯುತ ಡಾಕ್ಟರ್ ಗಣೇಶ್ ಅಮೀನ್ ಸಂಕಮಾರ್ ಇವರು ವಿತರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಮೊದಲಿಗೆ ಅಮರೇಶ್ ಸೆಕೆಂಡ್ PUC ಆರ್ಟ್ಸ್, ಹಾಗೆ ಬಸವರಾಜ್ ಸೆಕೆಂಡ್ PUC ಆರ್ಟ್ಸ್, ಕಾರ್ತಿಕ್ S ಶೆಟ್ಟಿ ಸೆಕೆಂಡ್ PUC ಕಾಮರ್ಸ್, ಖುಷಿ ಸೆಕೆಂಡ್ PUC ಕಾಮರ್ಸ್, ಪ್ರಣೀತ್ ಕುಮಾರ್ ಸೆಕೆಂಡ್ PUC ಕಾಮರ್ಸ್, ಧನ್ಯವಾದಗಳು ಸರ್. ನಮ್ಮ ಸಂಸ್ಥೆಯ ಪರವಾಗಿ ಶ್ರೀಮತಿ ಸೌಮ್ಯ PJ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ಮುಂದೆಯೂ ಕೂಡ ತಮ್ಮ ಸಹಕಾರವನ್ನು ನಮ್ಮ ಸಂಸ್ಥೆಯ ಮೇಲಿರಲಿ ಎಂದು ಆಶಿಸುತ್ತಾ, ನಮ್ಮ ಸಂಸ್ಥೆಯ ಮೇಲಿನ ಅಭಿಮಾನದಿಂದ ದತ್ತಿನಿಧಿಗೆ ದೇಣಿಗೆಯನ್ನು ನೀಡಿ ಸಹಕರಿಸಿದ ದಾನಿಗಳು ವಿವರ ಈ ರೀತಿದೆ. ಮೊದಲಿಗೆ ಶ್ರೀ PK ಮೈಲಿ ನಿವೃತ್ತ ಪ್ರಾಂಶುಪಾಲರು, ಶ್ರೀಯುತ ಸೋಮಪ್ಪ ಪಾಲನ್, ಶ್ರೀ ಭೋಜರಾಜ್ ಮುಂಬೈ, ಸದಸ್ಯರು ಬ್ರಹ್ಮಶ್ರೀ ನಾರಾಯಣಗುರು ಶಿಕ್ಷಣ ಟ್ರಸ್ಟ್ ರಿಜಿಸ್ಟರ್ ಕಾಟಿಪಳ್ಳ, ಶ್ರೀಮತಿ ಅಶ್ವಿತಾ ಕುಳಾಯ್, ಶ್ರೀ ಹರಿಪ್ರಸಾದ್ ಕುಳಾಯ್,
ಶ್ರೀಯುತ ರಾಜಾರಾಮ್ ಸಾಲಿಯನ್ ಹಾಗೂ ಶ್ರೀಯುತ ಬೋಜಾಂಚನ್ ಮಧ್ಯ, ಸದಸ್ಯರು ಬ್ರಹ್ಮಶ್ರೀ ನಾರಾಯಣಗುರು ಶಿಕ್ಷಣ ಟ್ರಸ್ಟ್ ರಿಜಿಸ್ಟರ್ ಕಾಟಿಪಳ್ಳ, ಶ್ರೀ ಮುದ್ದು ಮೂಡುಬೆಳ್ಳೆ, ಮಾಸ್ಟರ್ ಧ್ಯಾನ್ ಎಸ್ ಪೂಜಾರಿ ಮುಂಬೈ, ಶ್ರೀಯುತ ರಾಜೇಶ್ ಶೆಟ್ಟಿಗಾರ್, ಶ್ರೀಮತಿ ಸೀತಮ್ಮ ರಾಮಯ್ಯ ಪೂಜಾರಿ ಮತ್ರಾಡಿ ಪೆರಾಬೆ, ಶ್ರೀಯುತ ಉಮೇಶ್ ಎಂ ಕರ್ಕೇರ ಇವರ ತಾಯಿ ಸ್ಮರಣಾರ್ಥ, ಶ್ರೀಮತಿ ಕಾಳಮ್ಮ ತಮ್ಮಯ್ಯ ಸೋಮಾರ್ಪೇಟೆ, ಶ್ರೀಯುತ ಧರ್ಮಪಾಲ್ ಇವರ ತಾಯಿ ಸ್ಮರಣಾರ್ಥ. ಹಾಗೆ ಶ್ರೀಯುತ ದೇವರಾಜ್ ಶೆಟ್ಟಿ, ಶ್ರೀಯುತ ಶೈಲೇಂದ್ರ ವೈ ಸುವರ್ಣ, ಅಧ್ಯಕ್ಷರು ಶ್ರೀ ಗುರು ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್, ಶ್ರೀಮತಿ ಜ್ಯೋತಿ ಶೆಟ್ಟಿ ಕುತ್ತೆತ್ತೂರು ಹಳೆ ವಿದ್ಯಾರ್ಥಿನಿ, ಶ್ರೀಮತಿ ಅಮಿತಾ ರಾವ್ ಹಳೆ ವಿದ್ಯಾರ್ಥಿನಿ, ಶ್ರೀಮತಿ ಅಕ್ಷತಾ ಹಳೆ ವಿದ್ಯಾರ್ಥಿನಿ, ಶ್ರೀಮತಿ ಭಾರತಿ ಪಿಲ್ಲಾರ್ ಇವರೆಲ್ಲರೂ ಕೂಡ ದೇಣಿಗೆಯನ್ನು ನೀಡಿ ಸಹಕರಿಸಿರುತ್ತಾರೆ. ಈ ದೇಣಿಗೆ ಹಣವನ್ನು FT ರೂಪದಲ್ಲಿಟ್ಟು ಬಂದಂತಹ ಒಟ್ಟು ಬಡ್ಡಿ ಹಣ ರು 33,000. ಇದನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕಲಿಕೆಯಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ವಿದ್ಯಾರ್ಥಿ ವೇತನವನ್ನು 3 ಸಹ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ನೀಡುತ್ತಾ ಬಂದಿರುತ್ತಾರೆ. ಮೊದಲಿಗೆ ಈ ಬಹುಮಾನವನ್ನು ಶ್ರೀಯುತ ಉಮೇಶ್ ಎಂ ಕರ್ಕೇರ ಸರ್ ಇವರು ವಿತರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಹೈಸ್ಕೂಲ್ ವಿಭಾಗದಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಅಂಬಿಕಾ, ಕುಮಾರಿ ಅಂಬಿಕಾ, ಭೀಮವ್ವ ಶ್ರೀಕಾಂತ್ ದೇಸಾಯಿ, ಚೈತನ್, ಸುಮಾ, ಸಂಧ್ಯಾಪಾಲ್, ವೈಷ್ಣವಿ, ಅಫೀಜ್, ಆಯಿಷತ್ ನಾಜಿಯಾ, ರಂಜಿತಾ, ಪ್ರತೀಕ್ಷಾ, ತಿಲಕ್. We have forgotten some of these traditions. I believe we need to revisit these traditions. I believe we need to revisit these traditions. Traditions. ಧನ್ಯವಾದಗಳು ಸರ್. ದ್ವಿತೀಯ PUC 11 ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನದ ವಿವರ ಈ ರೀತಿ ಇದೆ. ಈ ಬಹುಮಾನವನ್ನು ಶ್ರೀಯುತ ಚಂದ್ರಶೇಖರ್ ಸರ್ ಇವರು ವಿತರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಮೊದಲಿಗೆ ವಾಣಿಜ್ಯ ವಿಭಾಗದಿಂದ, ದ್ವಿತೀಯ PUCಯ ವಾಣಿಜ್ಯ ವಿಭಾಗದಿಂದ ಕುಮಾರಿ ಹಂಸಿನಿ, ಕುಮಾರಿ ಧನ್ಯಶ್ರೀ, ಕುಮಾರಿ ಋತಿಕಾ, ಅಶ್ವಥ್, ಕುಶನ್ ಎನ್ ಶೆಟ್ಟಿ, ನಿಖಿಲ್, ದ್ವಿತೀಯ PUC ಕಲಾ ವಿಭಾಗದಿಂದ Twilight Ritual.
ಮುಂದಿನ ಬಹುಮಾನವನ್ನು ಶ್ರೀಯುತ ವಸಂತ್ ಇವರು ವಿತರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ದ್ವಿತೀಯ PUC ಕಲಾ ವಿಭಾಗದಿಂದ ಮಾಸ್ಟರ್ ದೀಕ್ಷಿತ್. ಫಾತಿಮಾ ಅಜೀನಾ, ಸುನೀಲ್, ಪ್ರೀತಿ ಅಶೋಕ ಇಲಾಗೆರ, ನಿಖಿಲ್, ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಹಾಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂತಹ ಶ್ರೀ ಪಿ ದಯಾಕರ್ ಸರ್ ಇವರ ತಂದೆಯಾದ ದಿವಂಗತ ಪೂಜನೀಯ ಶ್ರೀ ಪಿ ಸಾಧು ಪೂಜಾರಿ ಅವರ ಸ್ಮರಣಾರ್ಥ ವಾರ್ಷಿಕ ಪರೀಕ್ಷೆಯಲ್ಲಿ ಅತ್ಯಧಿಕ ಅಂಕ ಗಳಿಸಿದ 3 ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡುತ್ತಾ ಬಂದಿದ್ದಾರೆ. ಅದರಲ್ಲಿ ಕಾಲೇಜು ವಿಭಾಗದಿಂದ ಕುಮಾರಿ ಸ್ತುತಿ ಇವರು ಅತ್ಯಧಿಕ ಅಂಕವನ್ನು ಗಳಿಸಿರುತ್ತಾರೆ. ಇವರಿಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಈ ಬಹುಮಾನವನ್ನು ವಿತರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು ಸರ್. ಬಹುಮಾನ ಪಡೆದ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು ಹಾಗೂ ಬಹುಮಾನವನ್ನು ವಿತರಿಸಿದ ಎಲ್ಲ ಗಣ್ಯರಿಗೂ ಧನ್ಯವಾದಗಳು. ನಮ್ಮಲ್ಲಿ ಇನ್ನು ಹೆಚ್ಚಿನ ದಾನಿಗಳು ಕೈಜೋಡಿಸಿ ಆರ್ಥಿಕವಾಗಿ ಹಿಂದುಳಿದ ಹಾಗೂ ಶೈಕ್ಷಣಿಕವಾಗಿ ಉತ್ತಮ ಅಂಕಗಳನ್ನು ಪಡೆಯುತ್ತಿರುವ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡಿ ಅವರ ಭವಿಷ್ಯವನ್ನು ರೂಪಿಸಲು ಅವಕಾಶ ಕಲ್ಪಿಸಲಿ ಎಂಬುದು ನಮ್ಮ ಆಶಯ. ಹಾಗೆಯೇ ಈ ದತ್ತಿ ನಿಧಿ ಯೋಜನೆ ರೂಪಿಸಲು ಸಹಕರಿಸಿದ ಎಲ್ಲ ದಾನಿಗಳಿಗೂ ಆರೋಗ್ಯ ಆಯುಷ್ಯ ಭಾಗ್ಯವನ್ನು ಕರುಣಿಸಲಿ ಎಂದು ಶ್ರೀ ನಾರಾಯಣ ಗುರುಗಳಲ್ಲಿ ಪ್ರಾರ್ಥಿಸುತ್ತೇವೆ. ಇದೀಗ ಕ್ರೀಡೆಯಲ್ಲಿ ವಿಶೇಷ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಅಭಿನಂದಿಸುವ ಕಾರ್ಯಕ್ರಮ. ಇಂದಿನ ಮುಖ್ಯ ಅತಿಥಿಯಾಗಿರುವ ಡಾಕ್ಟರ್ ಶ್ರೀನಾಥ್ ರವರು ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ವಿನಂತಿಸುತ್ತಿದ್ದೇನೆ. ಚಾಮರಾಜನಗರದಲ್ಲಿ ನಡೆದ ರಾಜ್ಯ ಮಟ್ಟದ ಟೆನ್ನಿಸ್ ವಾಲಿಬಾಲ್ ಪಂದ್ಯಾಟದಲ್ಲಿ ಭಾಗವಹಿಸಿ 4ನೇ ಸ್ಥಾನವನ್ನು ಪಡೆದ ಕುಮಾರಿ ಲಿಖಿತಾ ಇವರಿಗೆ ಟ್ರೋಫಿಯನ್ನು ನೀಡಿ ಅಭಿನಂದಿಸಬೇಕಾಗಿ ವಿನಂತಿಸುತ್ತಿದ್ದೇನೆ. ಹಾಗೆಯೇ ರಾಯಚೂರಿನಲ್ಲಿ ನಡೆದ ರಾಜ್ಯ ಮಟ್ಟದ ಲಾಂಗ್ ಟೆನ್ನಿಸ್ ಪಂದ್ಯಾಟದಲ್ಲಿ ಭಾಗವಹಿಸಿರುವ ಕುಮಾರಿ ಪೂಜಾ ಸಂಗಪ್ಪ ದೊಡ್ಡಮನೆ ಇವರಿಗೂ ಕೂಡ ಟ್ರೋಫಿಯನ್ನು ನೀಡಿ ಅಭಿನಂದಿಸಬೇಕಾಗಿ ವಿನಂತಿಸುತ್ತಿದ್ದೇನೆ. ಧನ್ಯವಾದಗಳು ಸರ್. ತಾಲೂಕು ಮಟ್ಟದ ನಮ್ಮಲ್ಲಿ ಬೆಸ್ಟ್ ಔಟ್ ಗೋಯಿಂಗ್ ಸ್ಪೋರ್ಟ್ಸ್ ಸ್ಟೂಡೆಂಟ್ ಆಗಿ ಹೊರಹೊಮ್ಮಿದವರು ನಾಗರಾಜ್ ರವರು, 2nd PUC ಕಲಾ ವಿಭಾಗದ ವಿದ್ಯಾರ್ಥಿ. ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ನಾಗರಾಜ್ 100 ಮೀಟರ್, 200 ಮೀಟರ್, 400 ಮೀಟರ್ ಓಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ವೈಯಕ್ತಿಕ ಚಾಂಪಿಯನ್ಶಿಪ್ ಅನ್ನು ಪಡೆದಿರುತ್ತಾರೆ. ತಾಲೂಕು ಮಟ್ಟದಲ್ಲಿ 4x400 ಮೀಟರ್ ರಿಲೆಯಲ್ಲಿ ಪ್ರಥಮ ಹಾಗೂ 4x100 ಮೀಟರ್ ರಿಲೆಯಲ್ಲಿ ತೃತೀಯ ಸ್ಥಾನ ಪಡೆದಿರುತ್ತಾರೆ. ಜಿಲ್ಲಾ ಮಟ್ಟದಲ್ಲಿ ಲಾನ್ ಟೆನ್ನಿಸ್ ಪಂದ್ಯಾಟದಲ್ಲಿ ಆಯ್ಕೆಗೊಂಡು ರಾಯಚೂರು ಸಿಂಧನೂರಿನಲ್ಲಿ ನಡೆದ ರಾಜ್ಯ ಮಟ್ಟದ ಲಾನ್ ಟೆನ್ನಿಸ್ ಪಂದ್ಯಾಟದಲ್ಲಿ ಭಾಗವಹಿಸಿರುತ್ತಾರೆ. ಕಾಲೇಜು ವಾರ್ಷಿಕೋತ್ಸವದ ವತಿಯಿಂದ ನಡೆದ ವಾರ್ಷಿಕ ಕ್ರೀಡಾಕೂಟದಲ್ಲಿಯೂ ವೈಯಕ್ತಿಕ ಚಾಂಪಿಯನ್ಶಿಪ್ ಪಡೆದ ಹೆಮ್ಮೆಯ ವಿದ್ಯಾರ್ಥಿ ನಾಗರಾಜ್ ರವರು. ಇವರನ್ನು ನಮ್ಮ ಆಡಳಿತಾಧಿಕಾರಿಯವರು ಅಭಿನಂದಿಸಬೇಕಾಗಿ ಟ್ರೋಫಿ ಹಾಗೂ 1,000 ನಗದು ನೀಡಿ ಅವರನ್ನು ಅಭಿನಂದಿಸಬೇಕಾಗಿ ವಿನಂತಿಸುತ್ತಿದ್ದೇನೆ. ಧನ್ಯವಾದಗಳು ಸರ್. ನಮ್ಮ ಸಂಸ್ಥೆಯಲ್ಲಿ ಪ್ರತಿ ವರ್ಷ ಬೆಸ್ಟ್ ಔಟ್ ಗೋಯಿಂಗ್ ಪ್ರಶಸ್ತಿಯನ್ನು ನೀಡುತ್ತಿದ್ದೇವೆ.
ಈ ಟ್ರೋಫಿಯನ್ನು ಶೈಕ್ಷಣಿಕವಾಗಿ ಉತ್ತಮ ಅಂಕ ಗಳಿಸಿದ ಹಾಗೂ ಪಠ್ಯೇತರ ಚಟುವಟಿಕೆಗಳಲ್ಲಿ ಎಲ್ಲದರಲ್ಲಿಯೂ ಸಕ್ರಿಯವಾಗಿ ಪಾಲ್ಗೊಂಡ ವಿದ್ಯಾರ್ಥಿಗಳನ್ನು ಗುರುತಿಸಿ ನೀಡುತ್ತಿದ್ದೇವೆ. ಇದನ್ನು ನಮ್ಮ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಸಭಾಧ್ಯಕ್ಷರಾಗಿರುವಂತಹ ಗೌರವಾನ್ವಿತ ದಯಾಕರ್ ಸರ್ ಅವರು ನೀಡಬೇಕಾಗಿ ವಿನಂತಿ. ಪ್ರೌಢಶಾಲಾ ವಿಭಾಗದಿಂದ ಆಯ್ಕೆಗೊಂಡ ವಿದ್ಯಾರ್ಥಿನಿ ಕುಮಾರಿ ಆಯಿಷಾತುಲ್ ನಾಜಿಯಾ. ಇವರು ಪಠ್ಯೇತರ ಚಟುವಟಿಕೆಯಲ್ಲಿ ಹಾಗೆಯೇ ಡ್ರಾಯಿಂಗಲ್ಲಿಯೂ ಕೂಡ ಉತ್ತಮವಾಗಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ನೃತ್ಯ, ಭಾಷಣ, ಪ್ರಬಂಧ ಎಲ್ಲದರಲ್ಲಿಯೂ ಕೂಡ ಸಕ್ರಿಯವಾಗಿ ಪಾಲ್ಗೊಂಡಂತಹ ನಮ್ಮ ಹೆಮ್ಮೆಯ ವಿದ್ಯಾರ್ಥಿ ಆಯಿಷಾತುಲ್ ನಾಜಿಯಾರವರು. ಹಾಗೆಯೇ ಕಾಲೇಜಿನಿಂದ ಆಯ್ಕೆಗೊಂಡ ವಿದ್ಯಾರ್ಥಿ ನಮ್ಮ ದ್ವಿತೀಯ PUC ಕಲಾ ವಿಭಾಗದ ದೀಕ್ಷಿತ್ರವರು. ನಮ್ಮ ಕಾಲೇಜಿನ ವಿದ್ಯಾರ್ಥಿ ನಾಯಕ, ಪಠ್ಯೇತರ ಚಟುವಟಿಕೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡವರು. ಹಾಗೆಯೇ ನಿನ್ನೆಯ ದೇವಿ ಮಹಾತ್ಮೆ ಯಕ್ಷಗಾನದಲ್ಲಿ ದೇವಿಯ ಪಾತ್ರವನ್ನು ನಡೆಸಿ ಯಕ್ಷಗಾನ ಮೇಳ ಕಲಾವಿದರಂತೆ ಅಚ್ಚುಕಟ್ಟಾಗಿ ನಿರ್ವಹಿಸಿರುವ ನಮ್ಮ ಹೆಮ್ಮೆಯ ವಿದ್ಯಾರ್ಥಿ ದೀಕ್ಷಿತ್ರವರು. ಧನ್ಯವಾದಗಳು ಸರ್. ಇದೀಗ ಶೈಕ್ಷಣಿಕವಾಗಿ ನಮಗೆ 100% ಫಲಿತಾಂಶವನ್ನು ದೊರಕಿಸಿಕೊಟ್ಟಂತಹ ಪ್ರೌಢಶಾಲಾ ವಿಭಾಗದ ಎಲ್ಲ ಶಿಕ್ಷಕರನ್ನು ಅಭಿನಂದಿಸುವ ಕಾರ್ಯಕ್ರಮ. ವೇದಿಕೆಯ ಗಣ್ಯರು ನಮ್ಮ ಎಲ್ಲ ಶಿಕ್ಷಕರನ್ನು ಅಭಿನಂದಿಸಬೇಕಾಗಿ ವಿನಂತಿಸುತ್ತಿದ್ದೇನೆ. ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಸುರೇಖಾ ಚಿದಾನಂದ್, ನಿವೃತ್ತ ಮುಖ್ಯೋಪಾಧ್ಯಾಯಿನಿ ಕುಮಾರಿ ಪುಷ್ಪಲತಾರಾವ್, ಗಣಿತ ಶಿಕ್ಷಕಿ ಶ್ರೀಮತಿ ಉಷಾ, ಹಿಂದಿ ಶಿಕ್ಷಕಿ ಶ್ರೀಮತಿ ಮೈತ್ರ, ಆಂಗ್ಲ ಮಾಧ್ಯಮ ಭಾಷಾ ಶಿಕ್ಷಕ ಶ್ರೀಯುತ ರವಿಚಂದ್ರನ್, ಶ್ರೀಮತಿ ತುಳಸಿ, ದೈಹಿಕ ಶಿಕ್ಷಕರಾಗಿರುವ ಉದಯ ನಾಯ್ಕ್ ಹಾಗೂ ಕಚೇರಿ ಅಧೀಕ್ಷಕಿಯಾಗಿರುವ ಶ್ರೀಮತಿ ಶರ್ಮಿಳಾ, ವಿಜ್ಞಾನ ಶಿಕ್ಷಕಿ ಶ್ರೀಮತಿ ತಾರಾಬಾಯಿ ಇವರು ವೇದಿಕೆಗೆ ಬಂದು ಅಭಿನಂದನೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸುತ್ತಿದ್ದೇನೆ. ವೇದಿಕೆಯಲ್ಲಿರುವ ಗಣ್ಯರು ಇವರನ್ನೆಲ್ಲ ಅಭಿನಂದಿಸಬೇಕಾಗಿ ವಿನಂತಿ. ಸತತ 5 ವರ್ಷದಿಂದ ಕನ್ನಡ ಮಾಧ್ಯಮ ಪ್ರೌಢಶಾಲೆಗೆ 100% ಫಲಿತಾಂಶ ಬರ್ತಾ ಇರುವಂಥದ್ದು. ಈ ಒಂದು ಸಾಧನೆಗೆ ಕಾರಣೀಕರ್ತರಾಗಿರುವ ಎಲ್ಲ ನಮ್ಮ ಶಿಕ್ಷಕ ಬಂಧುಗಳನ್ನು ಸನ್ಮಾನಿಸಬೇಕಾಗಿ ವೇದಿಕೆಯಲ್ಲಿರುವ ಗಣ್ಯರಲ್ಲಿ ವಿನಂತಿಸುತ್ತಿದ್ದೇನೆ.
ಇನ್ನು ಮುಂದೆಯೂ ಕೂಡ ನಮ್ಮ ಪ್ರೌಢಶಾಲೆಗೆ 100 ಫಲಿತಾಂಶ ದೊರಕಿಸುವಂತಾಗಲಿ. ಶ್ರೀ ನಾರಾಯಣ ಗುರುಗಳು ಎಲ್ಲರಿಗೂ ಕೂಡ ಆರೋಗ್ಯ ಆಯುಷ್ಯ ಭಾಗ್ಯವನ್ನು ನೀಡಲಿ ಎಂಬ ಹಾರೈಕೆಯೊಂದಿಗೆ ಈ ಸನ್ಮಾನ ಕಾರ್ಯಕ್ರಮ. ಧನ್ಯವಾದಗಳು. ಇದೀಗ ನಮ್ಮ ಕಾಲೇಜಿನ 33 ವರ್ಷದ ಇತಿಹಾಸದಲ್ಲಿ ವಾಣಿಜ್ಯ ವಿಭಾಗದಲ್ಲಿ 20 ವರ್ಷ 100 ಫಲಿತಾಂಶ ದಾಖಲಾಗಿದೆ. ಕಲಾ ವಿಭಾಗದಲ್ಲಿ 10 ವರ್ಷದಲ್ಲಿ 100 ಫಲಿತಾಂಶ ದಾಖಲಾಗಿದೆ. ಕಳೆದ ಶೈಕ್ಷಣಿಕ ವರ್ಷದಲ್ಲಿ ಕಲಾ ವಿಭಾಗದಲ್ಲಿ 100 ಫಲಿತಾಂಶ ದಾಖಲಾಗಿರುವಂತಹ ಉಪನ್ಯಾಸಕರನ್ನು ಅಭಿನಂದಿಸುವ ಕಾರ್ಯಕ್ರಮ. ರಾಜಕೀಯ ಶಾಸ್ತ್ರದಲ್ಲಿ 100 ಫಲಿತಾಂಶವನ್ನು ದೊರಕಿಸಿಕೊಟ್ಟ ನಮ್ಮ ನಿವೃತ್ತ ಪ್ರಾಂಶುಪಾಲರಾದ ಶ್ರೀಯುತ ಉಮೇಶ್ ಎಂ ಕರ್ಕೇರ ಸರ್, ಪ್ರಾಂಶುಪಾಲರಾದ ಶ್ರೀಯುತ ಧರ್ಮಪಾಲ್ ಇತಿಹಾಸ ಉಪನ್ಯಾಸಕರು, ಶ್ರೀಮತಿ ಇಂದಿರಾ ಕನ್ನಡ ಉಪನ್ಯಾಸಕಿ, ಶ್ರೀಯುತ ಮಂಜುನಾಥ್ ಎಸ್ ಜಸ್ ಆಂಗ್ಲ ಭಾಷಾ ಉಪನ್ಯಾಸಕರು, ಶ್ರೀಮತಿ ಜಯಂತಿ ಅರ್ಥಶಾಸ್ತ್ರ ಉಪನ್ಯಾಸಕಿ, ಶ್ರೀಮತಿ ನಾಜ್ಮಿನ್ ಅಕೌಂಟೆನ್ಸಿಯಲ್ಲಿ 100% ಫಲಿತಾಂಶ ದೊರಕಿದೆ. ದೈಹಿಕ ಶಿಕ್ಷಣ ಉಪನ್ಯಾಸಕರಾಗಿರುವ ಶ್ರೀಯುತ ನಂದನ್, ಕಚೇರಿ ಅಧೀಕ್ಷಕಿಯಾಗಿರುವ ಶ್ರೀಮತಿ ಚಿತ್ರಾಕ್ಷಿ, ಅಟೆಂಡರ್ ಆಗಿರುವಂತಹ ವೇದಾವತಿ ಹಾಗೂ ಸಮಾಜಶಾಸ್ತ್ರ ಉಪನ್ಯಾಸಕಿಯಾಗಿರುವ ಶ್ರೀಮತಿ ಸುನಂದ.
ಅಭಿನಂದಿಸಿದ ಎಲ್ಲ ಗಣ್ಯರಿಗೂ ವಂದನೆಗಳು. ಸದಾ ಪ್ರೇರಣೆ, ಮಾರ್ಗದರ್ಶನ ಮತ್ತು ಸಲಹೆ ಸೂಚನೆಗಳನ್ನು ನೀಡುತ್ತಿರುವ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಇದೀಗ ಚಂದ್ರಶೇಖರ್ ಸರ್ ಅವರ ಒಂದು ಶುಭ ಹಾರೈಕೆ. ಬ್ರಹ್ಮಶ್ರೀ ನಾರಾಯಣಗುರು ಸಮೂಹ ಶಿಕ್ಷಣ ಸಂಸ್ಥೆಯ ಈ ವಾರ್ಷಿಕ ಸಮಾರಂಭದ ಈ ಸುಂದರ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಈ ಸಂಸ್ಥೆಯ ಅಧ್ಯಕ್ಷರೇ ಹಾಗೂ ಸರ್ವ ಗಣ್ಯರೇ ಹಾಗೂ ಇಲ್ಲಿ ನೆರೆದಂಥ ಎಲ್ಲ ಪೋಷಕರೇ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ, ಬಹುಶಃ ನಾನು ಮಾತಾಡಬೇಕು ಅಂದ್ಕೊಳ್ಳಿಲ್ಲ. ಈ ಸಂಸ್ಥೆಯ ಒಂದು ಸೆಳೆತನ ನನ್ನ ಇಲ್ಲಿ ಕರೆದದ್ದು ನನ್ನ ಅಣ್ಣನ ಸ್ಥಾನದಲ್ಲಿರುವಂಥ ವಿಶ್ರಾಂತ ಪ್ರಾಂಶುಪಾಲರಾದಂಥ ಉಮೇಶ್ ಕರ್ಕೇರವರು 2 ಮಾತಾಡಬೇಕು ಅಂತ. ಬಹುಶಃ ನಾನು ಹೇಳಲೇಬೇಕು, ಈ ಸಂಸ್ಥೆಗೆ ನಾನೇನು ಕೊಟ್ಟಿದ್ದೇನೆ ಅನ್ನೋದಕ್ಕಿಂತ ಈ ಸಂಸ್ಥೆ ನನಗೇನು ಕೊಟ್ಟಿದೆ ಅನ್ನೋದು ಈ ವೇದಿಕೆಯಿಂದ ಸಾಕ್ಷಿ. ಯಾಕಂತ ಹೇಳಿದರೆ ಇದು ಬಹುಶಃ ಒಂದು 23 ವರ್ಷಗಳ ಹಿಂದೆ ಈ ಸಂಸ್ಥೆಯಲ್ಲಿ ನಾನು ಸೇವೆ ಸಲ್ಲಿಸಿದ್ದೇನೆ. ಅಂಥ ತುಂಬ ವರ್ಷಗಳ ಆ ಜರ್ನಿಯಲ್ಲಿಯೂ ಕೂಡ ಇಂದು ಈ ಸಂಸ್ಥೆಗೆ ನಾನು ಬರ್ತೇನೆ ಅಂತ ಹೇಳಿದರೆ ಈ ಮಣ್ಣಿನ ಒಂದು ಋಣ, ಈ ಸಂಸ್ಥೆ ನನಗೆ ಕೊಟ್ಟಂಥ ಬದುಕು ಎಷ್ಟು ಅಂತ ಹೇಳೋದನ್ನು ನೀವೆಲ್ಲರೂ ತಿಳಿಬೇಕು. ಯಾಕಂತ ಹೇಳಿದರೆ ಪ್ರತಿಯೊಬ್ಬರು ಇಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಮಾಡಿ ಹೋಗಿದ್ದಾರೆ ಅಂಥೇಳಿ ನಮ್ಮ ಅಣ್ಣನ ಸ್ಥಾನದಲ್ಲಿರುವಂಥ ಗಣೇಶ್ ಸಂಕಮರ್ ಸರ್ ತಮ್ಮ ಭಾಷಣದಲ್ಲಿ ಹೇಳಿದ್ದಾರೆ. ಹಾಗೆ ನನ್ನ ಜೊತೆಗೆ ಆ ಸಂದರ್ಭದಲ್ಲಿ ವರ್ಕ್ ಮಾಡಿದಂಥ ಧರ್ಮಪಾಲ್ ಸರ್ ಇರ್ಬೋದು, ಹಾಗೆ ನಮ್ಮ ಪುಷ್ಪಲತಾ ರಾವ್ ಇರ್ಬೋದು, ಹಾಗೆ ಸುರೇಖಾ ಮೇಡಮ್, ಹಾಗೆ ಇಂದಿರಾ ಮೇಡಮ್ ಇರ್ಬೋದು, ಸುನಂದ ಮೇಡಮ್, ಹಾಗೆ ಚಿತ್ರಾಕ್ಷಿ, ಶರ್ಮಿಳಾ, ಹಾಗೆ ತುಂಬ ಜನ ಇದ್ದಾರೆ. ಅದರ ಜೊತೆಗೆ ಇಂದು ಕೂಡ ಸೇವೆ ಸಲ್ಲಿಸುವಂಥ ಶಿಕ್ಷಕರು ನಾನು ಬಂದಾಗ ಒಂದು ಮನೆಯ ಮಗ ಈ ಮನೆಗೆ ಬಂದ ರೀತಿಯಲ್ಲಿ ನನ್ನನ್ನು ಸ್ವಾಗತಿಸುವುದು. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಸಂಸ್ಥೆಯ ಅಧ್ಯಕ್ಷರು, ನೀವು ಕಳೆದ ವರ್ಷ ಬಂದಿದ್ದೀರಿ ಅಂತ ಅವರ ಸ್ಥಾನವನ್ನು ಮರೆತು ನನ್ನ ಹತ್ರ ಬಂದು ನಿಂತು ಮಾತಾಡಿದ್ದು ಖಂಡಿತವಾಗಿ ನಾನು ಧನ್ಯ ಅಂತ ಭಾವಿಸ್ತೇನೆ. ಈ ಸಂದರ್ಭದಲ್ಲಿ ನಾನು ಸ್ಮರಿಸಲೇಬೇಕು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಮತ್ತು ಈ ಸಂಸ್ಥೆಯ ಸ್ಥಾಪಕರಾದಂಥ ದಿವಂಗತ ಸಾಧು ಪೂಜಾರವರಿಗೆ ನನ್ನ ಪ್ರಥಮ ನಮನಗಳನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ. ಬಹುಶಃ ಆ ಕಾಲದಲ್ಲಿ ಕಷ್ಟದ ಸ್ಥಿತಿ, ಬಹುಶಃ ನಾವು ಯಾವಾಗಲೂ ಹೇಳುವ ಮಾತು, ಅಂದು ನಮ್ಮ ಕಿಸೆಯಲ್ಲಿ ಎಷ್ಟು ಹಣ ಇತ್ತಂತೇಳಿ ಯಾರು ಕೇಳಿದರೂ ಕೂಡ ನಮ್ಗೆ ಇನ್ನೂ ಮುಜುಗರ ಆಗ್ತಾ ಇದೆ. ಆದರೆ ತೃಪ್ತಿದಾಯಕವಾದಂಥ ನೆಮ್ಮದಿಯ ಬದುಕನ್ನು ನಾವು ನೆಮ್ಮದಿಯ ಬದುಕನ್ನು ಸಾಧಿಸಿದ್ದೇವೆ. ಆ ಕಾಲದಲ್ಲಿ ದುಡಿದಂಥ ಎಲ್ಲ ವೃತ್ತಿ ಬಾಂಧವರು ಇನ್ನು ಆಡ್ಕೊಳ್ತಿರುತ್ತು. ಯಾಕಂತೇಳಿ ಇವತ್ತು ನಮಗೆ ಆರ್ಥಿಕವಾಗಿ ಸುದೃಢವಾಗಿರಬಹುದು, ಪ್ರತಿಯೊಬ್ಬರಿಗೂ ನೆಮ್ಮದಿಯ ಕೊರತೆ ಖಂಡಿತವಾಗಿ ಇರ್ತದೆ. ಇಂದಿನ ಬದಲಾದಂಥ ಒಂದು ಶಿಕ್ಷಣ ಪದ್ಧತಿಗಳಿರ್ಬೋದು, ಇಲಾಖೆಯ ಒತ್ತಡಗಳಿರ್ಬೋದು. ಆದರೆ ಈ ಮಣ್ಣಿನಲ್ಲಿ ನೀವು ಎಷ್ಟು ಪವಿತ್ರರಂತ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದರೆ ಇಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಸಾಕಷ್ಟು ಒಂದು ಸಾಧನೆಯನ್ನು ಮಾಡಿರುವಂಥದ್ದು ಗಣೇಶ್ ಸಂಕಮರ್ ಸಾರರು ತಮ್ಮ ಭಾಷಣದಲ್ಲಿ ಹೇಳಿದ್ದಾರೆ. ನಾನು ಹೆಚ್ಚೇನು ಹೇಳುವುದಿಲ್ಲ, ಪ್ರೀತಿಯ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಮಾತನ್ನು ಹೇಳ್ತೇನೆ. ನನ್ನ ಸ್ನೇಹಿತರು ಒಂದು ವಾಟ್ಸಪ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದಾರೆ. ಅಂದರೆ ನಾವೆಲ್ಲರೂ ಹೇಳ್ತೇವೆ ಸೋಲೆ ಗೆಲುವಿನ ಸೋಪಾನ ಅಂತೇಳಿ. ಯಾವುದೇ ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಸಾಧನೆ ಮಾಡಿದವರು ಬಹುಮಾನವನ್ನು ಪಡೆದಿದ್ದೀರಿ, ಖುಷಿ ಆಗ್ತದೆ. ಆದರೆ ದಯವಿಟ್ಟು ನಿಮ್ಮ ಪ್ರತಿನಿತ್ಯದ ಬದುಕಿನ ಉದ್ದಕ್ಕೂ ನೀವು ಗೆಲುವೇ ಕಾಣಬೇಕನ್ನುವಂಥ ಕನಸನ್ನು ಕಾಣಬೇಡಿ. ಯಾಕಂತೇಳಿ ನಿಮಗೆ ಸೋಲಿನ ಅನುಭವ ಕೂಡ ಆಗಬೇಕು. ಸೋತಾಗ ಮಾತ್ರ ಆ ಗೆಲುವಿನ ಒಂದು ರುಚಿ ಗೊತ್ತಾಗ್ತದೆ, ನಮ್ಮ ಮನೋಬಲವು ಹೆಚ್ಚಾಗ್ತದೆ. ನಾನು ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಕಾರ್ತಿಕ್ ರಾಜಾರಾಮ್ ಅಂತ ಒಬ್ಬ ವ್ಯಕ್ತಿ ತನ್ನ ಶಾಲಾ ಜೀವನ, ಕಾಲೇಜು ಹಾಗೆ IITಯಲ್ಲಿ ಟಾಪರ್ ಆಗಿ ಹೊರಹೊಮ್ಮಿದಂಥ ಒಬ್ಬ ವಿದ್ಯಾರ್ಥಿ USA ಸ್ಟಾಕ್ ಎಕ್ಸ್ಚೇಂಜಲ್ಲಿ ದೊಡ್ಡ ಹುದ್ದೆಯನ್ನು ಗಳಿಸ್ತಾನಂತೆ. ದೊಡ್ಡ ಹುದ್ದೆ ಅಷ್ಟೇ ಅಲ್ಲ, ಸಾಕಷ್ಟು ಹಣಗಳನ್ನು ಗಳಿಸ್ತಾನಂತೆ.
ಹಾಗೆ ಸ್ಟಾಕಲ್ಲಿ ಸಾಕಷ್ಟು ದುಡ್ಡನ್ನು ಹೂಡ್ತಾನೆ, ಅವನು ಮಿಲಿಯನುಗಟ್ಟಲೆ ಹಣವನ್ನು ಗಳಿಸ್ತಾನೆ. ಆ ಕಾಲದಲ್ಲಿ ಅಮೇರಿಕದ ಎಲ್ಲ ಒಂದು ನ್ಯೂಸ್ ಪತ್ರಿಕೆಯಲ್ಲಿ ಒಂದು ಮಾಹಿತಿ ಬರ್ತದೆ, ಯಂಗೆಸ್ಟ್ ಇಂಡಿಯನ್ ಮಿಲಿಯನ್ ಅಂತ. ಆದರೆ ಎಲ್ಲ ಆರ್ಟಿಕಲಲ್ಲಿ ಅವನ ಹೆಸರು ಬರಬೇಕಾದ್ರೆ ಆ ವ್ಯಕ್ತಿ ಎಷ್ಟು ಸಾಧನೆ ಮಾಡಿರ್ಬೋದು. ಆದರೆ ದುರಾದೃಷ್ಟವಶಾತ್ 2008ರಲ್ಲಿ ಸಾಕಷ್ಟು ಸ್ಟಾಕ್ ಎಕ್ಸ್ಚೇಂಜಲ್ಲಿ ಕುಸಿತ ಕಂಡಾಗ ಆ ವ್ಯಕ್ತಿ ಭ್ರಮನಿರಸನಾಗ್ತಾನೆ. ಯಾವುದೇ ಥರವಾದಂಥ ಒಂದು ಗೆಲುವು ಕಾಣಲಿಕ್ಕೆ ಆಗ್ತಾ ಇರಲಿಲ್ಲ. ಆ ಸಂದರ್ಭದಲ್ಲಿ ಸಾಕಷ್ಟು ಸ್ಟಾಕ್ಗಳಲ್ಲಿ ಹಣ ಹೂಡಿದ್ದಾನೆ, ಕೋಟ್ಯಾಂತರ ಹಣವನ್ನು ಕಳ್ಕೊಳ್ತಾನೆ, ತನಗಿದ್ದ ಹುದ್ದೆಯನ್ನು ಕಳ್ಕೊಳ್ತಾನೆ. ಆಗ ಮುಂದೇನು ಅನ್ನೋದು ಅವನ ಮುಂದೆ ಯಾವ ದಾರಿಯೂ ಕಾಣ್ತಾ ಇಲ್ಲ, ಗೊಂದಲಕ್ಕೆ ಒಳಗಾಗ್ತಾನೆ. ಹುದ್ದೆಯೂ ಇಲ್ಲ, ಹಣವೂ ಇಲ್ಲ, ಎಲ್ಲವನ್ನು ಕಳೆದುಕೊಂಡಾಗ ಅವನು ನೇರವಾಗಿ ಮನೆಗೆ ಬರ್ತಾನೆ. ಮುಂದೇನು ಅನ್ನೋದು ಅವನ ತಲೆಯಲ್ಲಿ ಯಾವುದೇ ಹೊಳಿತಾ ಇಲ್ಲ. ಗೊಂದಲಕ್ಕೆ ಒಳಗಾದಂಥ ವ್ಯಕ್ತಿ ಬಂದು ತನ್ನ ಹೆಂಡತಿ ಮಕ್ಕಳು ಅತ್ತೆ ಮಾವನನ್ನು ಗುಂಡಿಟ್ಟು ಕೊಲ್ತಾನೆ, ಸ್ವತಃ ಅವನು ಕೂಡ ಗುಂಡಿಟ್ಟು ಕೊಂದ್ಕೊಳ್ತಾನೆ. ಹಾಗಾದರೆ ಅಂಥ ವಿದ್ಯಾವಂತ, ಅಷ್ಟು ಬದುಕಿನಲ್ಲಿ ಸಾರ್ಥಕತೆಯನ್ನು ಪಡೆಯಬೇಕಾದಂಥ ವ್ಯಕ್ತಿ ಅವನು ಸ್ವಲ್ಪ ಯೋಚನೆ ಮಾಡಿದರೆ ಇದೇ ನನ್ನ ಬದುಕಿನ ಕೊನೆಯಲ್ಲ, ನಾನು ಇನ್ನೂ ಕೂಡ ಸಾಧಿಸ್ಬೋದಂತ ಸ್ವಲ್ಪ ಚಿಂತನೆ ಮಾಡಿದರೆ ಬದುಕಿನಲ್ಲಿ ಇನ್ನೂ ಉತ್ತಮಕ್ಕೆ ಏರ್ಬೋದಿತ್ತು. ಹಾಗಾಗಿ ನಾನು ಹೇಳ್ತೇನೆ, ಯಾವುದೇ ವಿದ್ಯಾರ್ಥಿಗಳಾಗಲಿ ಇಂದು ಬಹುಮಾನ ಸಿಗದೇ ಇರ್ಬೋದು, ನೀವು ಪರೀಕ್ಷೆಯಲ್ಲಿ ಫೇಲ್ ಆಗಿರ್ಬೋದು, ಅದು ಬದುಕಲ್ಲ. ಮುಂದೆ ಖಂಡಿತವಾಗಿ ಗೆಲ್ತೀರಿ. ಸೋಲೆ ಗೆಲುವಿನ ಸೋಪಾನ ನಿಮ್ಮ ಮನಸ್ಸಿನಲ್ಲಿ ಗಟ್ಟಿಯಾಗಿ ಇಟ್ಕೊಳ್ಳಿ. ನೀವು ಸೋತಾಗ ಮಾತ್ರ ಗೆಲುವಿನ ರುಚಿ ಗೊತ್ತಾಗ್ತದೆ, ನಿಮ್ಮ ಮನೋಬಲ ಹೆಚ್ಚಾಗ್ತದೆ ಅಂತ ಹೇಳ್ತಾ, ನಿಮಗೆ ಒಳ್ಳೆಯ ಭವಿಷ್ಯ ಸಿಗಲಿ, ನಿಮ್ಮ ಹೆತ್ತವರ ಆಶೆಯನ್ನು ಪೂರೈಸಿ ಅಂತ ಹೇಳ್ತಾ, ಈ ಘನ ವೇದಿಕೆಯಲ್ಲಿ ನನಗೆ 2 ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಈ ವಿದ್ಯಾಸಂಸ್ಥೆಗೆ ತಲೆಬಾಗಿ ನನ್ನ ಮಾತನ್ನು ಮುಗಿಸ್ತೇನೆ. ತಮ್ಮ ಪ್ರೋತ್ಸಾಹದಾಯಕ ಮಾತುಗಳಿಗೆ ವಂದನೆಗಳು ಸರ್. ಸದಾ ಪ್ರೇರಣೆ, ಮಾರ್ಗದರ್ಶನ ಮತ್ತು ಸಲಹೆ ಸೂಚನೆಗಳನ್ನು ನೀಡುತ್ತಿರುವ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಸಭಾಧ್ಯಕ್ಷರಾಗಿರುವ ಗೌರವಾನ್ವಿತ ಶ್ರೀ ಪಿ ದಯಾಕರ್ ಸರ್ ಅವರಿಂದ ಅಧ್ಯಕ್ಷೀಯ ನುಡಿ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರಿಗೆ ವಂದಿಸುತ್ತಾ, ಇವತ್ತಿನ ಒಂದು ವಿಶೇಷ ಸಂದರ್ಭ, 100% ಫಲಿತಾಂಶದ ತಂದುಕೊಟ್ಟ ಶಿಕ್ಷಕರಿಗೆ ಗೌರವ, ಅದೂ ಅಲ್ಲದೆ ನಮ್ಮ ತಂದೆಯ ಒಡನಾಡಿ ಈ ಸಂಸ್ಥೆಗೆ ಬಹಳಷ್ಟು, ತಂದೆಗೆ ಆ ಕಾಲದಲ್ಲಿ ಕಷ್ಟ. ಈ ಸಂಸ್ಥೆಗೆ ನಾವು ಸ್ಕೂಲ್ ಡೇ ಎಲ್ಲ ಮಾಡಿ ಆಗುವಾಗ ನಮ್ಮ ರಾಯರ ಬಿಲ್ ಬರ್ತಾಯಿತ್ತು. ಒಂದು ದಿನ ಬೆಳಿಗ್ಗೆ ರಾಯರು ಕರೆದ್ರ ಗೊತ್ತಿಲ್ಲ, ಬೆಳಿಗ್ಗೆ ಮನೆಯಲ್ಲಿದ್ದರು. ಆ ಚಿತ್ರಣ ಈಗಲೂ ನನಗೆ ತಲೆಯಲ್ಲಿದೆ. ತಂದೆ ಒಳಗೋದ್ರು, ಸ್ವಲ್ಪ ಹಣ ತಂದು ಕೊಟ್ಟರು. ನಾನು ಹೇಳಿದೆ ಅದಕ್ಕೆ, ಅಪ್ಪ ಅವರದ್ದು ಬಿಲ್ ಜಾಸ್ತಿ ಉಂಟು, ನೀವು ಕೊಟ್ಟದ್ದು ಕಮ್ಮಿ ಅಲ್ಲ ಅಂತ ಕೇಳಿದೆ. ಅದಕ್ಕೆ ಅವರು ಹೇಳಿದರು, ನನ್ನ ಹತ್ರ ಇರೋದು ಇಷ್ಟೇ, ಶಾಲೆಯಲ್ಲಿ ಹಣ ಇಲ್ಲ, ನನ್ನಂದು ಎಷ್ಟಾಗ್ತದೆ ಅದನ್ನು ಕೊಟ್ಟಿದ್ದೇನೆ. ಅವರು ಏನು ಎಣಿಸಲಿಲ್ಲ, ಅದನ್ನು ಕಿಸೆಗೆ ಹಾಕ್ಕೊಂಡು ಸಾಧಾರಣ ನಾನು ಬರ್ಪೆ ಅಂತೇಳಿ ಕೈ ಮುಗಿದು ಹೋದರು. ಆ ಚಿತ್ರಣ ಈಗಲೂ ಇದೆ, ಅದು ನನ್ನ ತಲೆಯಲ್ಲಿ ಯಾವಾಗಲೂ ಕುರಿತಾ ಇತ್ತು, ಇದು ಎಂಥದ್ದು ಅಂತ. ಅದಕ್ಕೆ ಒಂದು ಸಲ ನಾನು ಸಂಚಾಲಕನಾಗಿದ್ದಾಗ ಇಲ್ಲಿ ಬಂದಿದ್ದರು ರಾಯರು. ಆಗ ಕೇಳಿದೆ, ರಾಯರು ಎಂಕೊಂಜಿ ಕ್ವಶನ್ ಉಂಡು, ಈರೆ ಪಪ್ಪ ಕಾಸು ಕೊರ್ನಾಗ ಕಣ್ಣು ಮುಚ್ಚಿದ್ದು ಕೊಣು ಅಂತಾರೆ, ಎಂಕ್ಲು ಕೊರ್ನು ಅಂತ ಜಾಸ್ತಿ ಕೊರಲೆ ಅಂತ ಪಣ್ಪಾರು. ಆಗ ಅವರೊಂದು ಹೇಳಿದ ಮಾತು, ಎಂಕ ಸಾಧನೆ ಕೊರ ನಾವು ಪ್ರಸಾದ ಅವೇ ನಾನು ಲೆಕ್ಕ ಮಲ್ಪೆರೆ ಅಜ್ಜಿ ಅಪ್ಪಗದ. ಅದು ಆ ಒಂದು ನೆನಪು ನನಗೆ ಯಾವಾಗಲೂ ಅವರ ಹತ್ರ ಇದೆ. ಈಗ ನಾವು ಅಷ್ಟೇ, ಅವರು ಕೊಟ್ಟ ಬಿಲ್ಲಿನ ನಮ್ಮಿಂದ ಎಷ್ಟಾಗ್ತದೆ ಸೊ 1 ವರ್ಷದ ನಂತರ ಅವರಿಗೆ ಕೊಡುವ ಸಂದರ್ಭಗಳಿದ್ದು, ಯಾವತ್ತೂ ನಮಗೆ ಫೋನ್ ಮಾಡಿ ಹಣಕ್ಕೆ ಇದು ಆ ಒಂದು ಅಂತಹ ದೊಡ್ಡ ಗುಣಕ್ಕೆ ನಾನು ಯಾವಾಗಲೂ ಅವರಿಗೆ ಚಿರಋಣಿ. ನಮ್ಮ ಸಂಸ್ಥೆಯ ಏಳಿಗೆಯಲ್ಲಿ ಅವರದ್ದು ಒಂದು ಕಾರಣ, ಆ ಪಾತ್ರ ಇದೆ. ಅದರಿಂದ ಅವರನ್ನು ತುಂಬು ಹೃದಯದಿಂದ, ಅವರಿಗಿಂತ ಖುಷಿ ನನಗೆ ಆಗಿದೆ ಇವತ್ತು. ಅವ್ರಿಗೆ ಗೊತ್ತುಂಟು, ನಾನು ಸನ್ಮಾನ ಹೇಳಿದರೆ ಬರೋದಿಲ್ಲ, ಅದಕ್ಕೆ ಹೇಳಿದೆ ಧರ್ಮಪಾಲದ ಖಾಲಿ ಡೀಟೇಲ್ಸ್ ತಗೊಂಡು ಬನ್ನಿ ಅಂತ. ಹಾಗೆ ಅದರಿಂದ ಅವರಿಗೆ ಎಲ್ಲ ಇವತ್ತು ಎಲ್ಲ ಅವರ ಒಂದು ನಮ್ಮ ಸಂಸ್ಥೆಗೆ ಕೊಟ್ಟ ಸೇವೆಗೆ ಅವರಿಗೆ ಇನ್ನೊಮ್ಮೆ ನಮ್ಮ ಆಡಳಿತ ಮಂಡಳಿಯ ಪರವಾಗಿ ಕೃತಜ್ಞತೆ ಹಾಗೂ ಧನ್ಯವಾದವನ್ನು ಹೇಳುತ್ತಾ, ಇನ್ನಷ್ಟು ಅವರ ಸೇವೆ ನಮ್ಮ ಸಂಸ್ಥೆಗೆ ಇರಲಿ ಅಂತ ಆಶಿಸುತ್ತಾ, ಎಲ್ಲ ವಿದ್ಯಾರ್ಥಿಗಳು ಒಳ್ಳೆಯ ವಿದ್ಯಾರ್ಥಿಗಳಾಗಿ ಹೊರಹೊಮ್ಮಿ ಜೀವನದಲ್ಲಿ ಒಳ್ಳೆಯ ವಿದ್ಯಾರ್ಥಿಗಳಾಗಿ ಶಾಲೆಗೂ ನಿಮ್ಮ ಮನೆಗೂ ಊರಿಗೂ ಕೀರ್ತಿ ತನ್ನಿಂತ ಹಾರೈಸುತ್ತಾ, ಇವತ್ತಿನ ನಿಮ್ಮ ವಾರ್ಷಿಕೋತ್ಸವ ಸಂಭ್ರಮವನ್ನು ಸಂಭ್ರಮಿಸಿ ಅಂತ ಹೇಳುತ್ತಾ, ಈ ಒಂದು ಅವಕಾಶಕ್ಕಾಗಿ ಧನ್ಯವಾದಗಳು.
ತಮ್ಮ ಅಧ್ಯಕ್ಷೀಯ ನುಡಿಗೆ ವಂದನೆಗಳು ಸರ್. ಸ್ಮರಣಿಕೆ ಒಬ್ಬ ಅತಿಥಿ ಮತ್ತು ಸಂಸ್ಥೆಯ ನಡುವಿನ ಬಾಂಧವ್ಯವನ್ನು ಬಲಪಡಿಸುವ ಸೇತುವೆಯಂತೆ ಕಾರ್ಯನಿರ್ವಹಿಸುತ್ತದೆ. ಇದು ಆತಿಥ್ಯ ಮತ್ತು ಗೌರವದ ಸಂಕೇತ. ಇದೀಗ ವೇದಿಕೆಯಲ್ಲಿರುವ ಗಣ್ಯರಿಗೆ ಸ್ಮರಣಿಕೆ ನೀಡಿ ಕೃತಜ್ಞತೆಯನ್ನು ಸಲ್ಲಿಸಬೇಕಾಗಿ ನಮ್ಮ ಅಧ್ಯಕ್ಷರಲ್ಲಿ ವಿನಂತಿಸುತ್ತಿದ್ದೇನೆ. ಮೊದಲಿಗೆ ಡಾಕ್ಟರ್ MP ಶ್ರೀನಾಥ್ ರವರಿಗೆ ಸ್ಮರಣಿಕೆ ಹಾಗೂ ಶಾಲು ಹೊದಿಸಿ ಅವರೊಂದಿಗೆ ಧನ್ಯವಾದವನ್ನು ಸಮರ್ಪಿಸಬೇಕಾಗಿ ವಿನಂತಿಸುತ್ತೇನೆ. ಹಾಗೆಯೇ ನಮ್ಮ ಹಿತೈಷಿಯಾಗಿರುವ ಶ್ರೀಯುತ ಚಂದ್ರಶೇಖರ್ ಅವರಿಗೂ ಕೂಡ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಅಭಿನಂದನೆ ವಂದನೆ ಸಲ್ಲಿಸಲಿದ್ದಾರೆ. ಹಾಗೆಯೇ ವೇದಿಕೆಯಲ್ಲಿ ಇನ್ನೋರ್ವರು ಶ್ರೀಯುತ ಸನತ್ ಕುಮಾರ್, ಇವರಿಗೂ ಕೂಡ ಶಾಲು ಹೊದಿಸಿ ಸ್ಮರಣಿಕೆ ನೀಡಬೇಕಾಗಿ ವಿನಂತಿಸುತ್ತಿದ್ದೇನೆ. ಧನ್ಯವಾದಗಳು ಸರ್. ಸಭಾ ಕಾರ್ಯಕ್ರಮದ ಅಂತಿಮ ಹಂತ ಧನ್ಯವಾದ ಸಮರ್ಪಣೆ. ಕಾರ್ಯಕ್ರಮ ಯಶಸ್ವಿಯಾಗಿ ಪೂರ್ಣಗೊಳ್ಳಲು ಶ್ರಮಿಸಿದ ಪ್ರತಿಯೊಬ್ಬರಿಗೂ ಗೌರವಪೂರ್ವಕ ಧನ್ಯವಾದವನ್ನು ಸಮರ್ಪಿಸಲಿದ್ದಾರೆ ಕನ್ನಡ ಭಾಷಾ ಉಪನ್ಯಾಸಕಿಯಾಗಿರುವ ಶ್ರೀಮತಿ ಇಂದಿರಾರವರು. ಎಲ್ಲರಿಗೂ ವಂದನೆಗಳು. ಪ್ರೀತಿಯ ಪೋಷಕ ಬಂಧುಗಳೇ, 1994ರಿಂದ 2024ರವರೆಗೆ ಬ್ರಹ್ಮಶ್ರೀ ನಾರಾಯಣ ಗುರು ಶಿಕ್ಷಣ ಸಂಸ್ಥೆಯಲ್ಲಿ ಮೊದಲಿಗೆ ಶಿಕ್ಷಕಿಯಾಗಿ 18 ವರ್ಷಗಳ ಕಾಲ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯಿನಿಯಾಗಿ, ತದನಂತರ 6 ವರ್ಷ ಅನುದಾನಿತ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಸಹಶಿಕ್ಷಕಿಯಾಗಿ, ನಂತರ 6 ವರ್ಷಗಳನ್ನು ಮುಖ್ಯ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸಿದಂತಹ ಭಾಗ್ಯ ನನ್ನ ಪಾಲಿದ್ದು. ನಾನು ನಿವೃತ್ತ ಶಿಕ್ಷಕಿ ಮಿಸ್ ಪುಷ್ಪಲತಾ ರಾವ್. ಶ್ರೀಯುತ ಚಂದ್ರಶೇಖರ್ ಹೇಳಿದ ಹಾಗೆ ಸಂಸ್ಥೆ ನಮಗೆಲ್ಲವನ್ನು ಕೊಟ್ಟಿದೆ, ಆದರೆ ನಾವು ಕೊಡಬೇಕಾದದ್ದು ಏನು ಎಂಬ ಯೋಚನೆಯಲ್ಲಿರುವಾಗ ನನ್ನ ಮನಸ್ಸಿಗೆ ಬಂದದ್ದು, ಸಂಸ್ಥೆ ಶಾಶ್ವತವಾಗಿರಬೇಕು, ನಮ್ಮಿಂದ ಏನಾದರೂ ಒಂದು ಸಣ್ಣ ದೇಣಿಗೆ ಸಂಸ್ಥೆಗೆ ಹೋಗಬೇಕು. ಆದ ಕಾರಣ ದಿವಂಗತ ಶ್ರೀಮತಿ ಕಮಲಾ ಈಶ್ವರರಾವ್ ಇವರ ಹೆಸರಲ್ಲಿ ಅವರ ಮಗಳಾದಂತಹ ನಾನು ಪುಷ್ಪಲತಾ ರಾವ್ ಈ ಸಂಸ್ಥೆಯ ಅನ್ನ ತಿಂದಿದ್ದೇನೆ. ಅದರ ಋಣಭಾಗ್ಯವನ್ನು ಯಾವುದಾದ್ರೂ 4 ಮಕ್ಕಳಿಗೆ ಉಪಯೋಗ ಆಗಲಿ ಅಂತ ಹೇಳಿ ಈಗ ತಾನೇ ಕೂಡಿಟ್ಟಂತಹ ದತ್ತಿ ನಿಧಿಗೆ ನನ್ನ ಇದೊಂದು ಸಣ್ಣ ಅಳಿಲ ಸೇವೆಯನ್ನು ನಾನು ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂತಹ ಗೌರವಾನ್ವಿತ ಶ್ರೀಯುತ ದಯಾಕರ್ ಸರ್ ಇವರಿಗೆ ಇದನ್ನು ಹಸ್ತಾಂತರಿಸಿದ್ದೇನೆ. ಇದು ಬ್ರಹ್ಮಶ್ರೀ ನಾರಾಯಣ ಗುರು ಶಿಕ್ಷಣ ಟ್ರಸ್ಟಿನ ದತ್ತಿ ನಿಧಿಗೆ ಈ ಸಣ್ಣ ಕಾಣಿಕೆಯನ್ನು ತಾವು ಆ್ಯಡ್ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಅವಕಾಶಕ್ಕಾಗಿ ವಂದನೆಗಳು, ಅಭಿನಂದನೆಗಳು. ಎಲ್ಲರಿಗೂ ನಮಸ್ಕಾರ. ಬ್ರಹ್ಮಶ್ರೀ ನಾರಾಯಣ ಗುರುಗಳ ಪಾದಗಳಿಗೆ ಎರಗುತ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರುವ ಗೌರವಾನ್ವಿತರಿಗೆ ಹಾಗೂ ನೆರೆದಿರುವ ವಿದ್ಯಾಭಿಮಾನಿ ಬಂಧುಗಳಿಗೆ ನಮಸ್ಕರಿಸುತ್ತಾ, ಈ ಶೈಕ್ಷಣಿಕ ವರ್ಷದ ವಾರ್ಷಿಕೋತ್ಸವ ಸಮಾರಂಭವು ಅತ್ಯಂತ ಯಶಸ್ವಿ ಹೊಂದಲು ತಾವೆಲ್ಲ ಕಾರಣೀಕರ್ತರು. ಈ ಸುಂದರ ಸಮಾರಂಭಕ್ಕೆ ಕೇಂದ್ರ ಬಿಂದುವಾದ ತಮ್ಮೆಲ್ಲರನ್ನು ವಂದಿಸುವುದು ನಮ್ಮ ಕರ್ತವ್ಯ. ಇಂದಿನ ಈ ಸಭಾ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ನಮ್ಮ ಸಂಸ್ಥೆಯನ್ನು ಅಭಿವೃದ್ಧಿಪಡಿಸುವಲ್ಲಿ ಪರಿಶ್ರಮ ವಹಿಸಿ ನಮಗೆಲ್ಲ ಸೂಕ್ತ ಮಾರ್ಗದರ್ಶನ ನೀಡಿ ಅವಿರತವಾಗಿ ಶ್ರಮಿಸುತ್ತಿರುವ ಬ್ರಹ್ಮಶ್ರೀ ನಾರಾಯಣ ಗುರು ಶಿಕ್ಷಣ ಟ್ರಸ್ಟ್ನ ಅಧ್ಯಕ್ಷರಾದ ಗೌರವಾನ್ವಿತ ಶ್ರೀ ಪಿ ದಯಾಕರ್ ಸರ್ ಇವರಿಗೆ ಗೌರವಪೂರ್ವಕ ವಂದನೆಗಳು. ಇಂದಿನ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿ ಗೌರವಾನ್ವಿತ ಡಾಕ್ಟರ್ ವೈ ಭರತ್ ಶೆಟ್ಟಿ MLA ಮಂಗಳೂರು ಉತ್ತರ. ಇವರು ಅಧಿವೇಶನದಲ್ಲಿ ಪಾಲ್ಗೊಳ್ಳುತ್ತಿರುವುದರಿಂದ
ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ಎಲ್ಲರ ಪರವಾಗಿ ಗೌರವದ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಈ ಸಮಾರಂಭದಲ್ಲಿ ಅತಿಥಿಯಾಗಿ ಉಪಸ್ಥಿತರಿದ್ದು ನಮ್ಮ ವಿದ್ಯಾರ್ಥಿಗಳಿಗೆ ಪ್ರೇರಣಾದಾಯಕ ಮಾತುಗಳನ್ನಾಡಿದ ದಕ್ಷಿಣ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಗೌರವಾನ್ವಿತ ಡಾಕ್ಟರ್ MP ಶ್ರೀನಾಥ್ ಸರ್ ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಗೌರವಪೂರ್ವಕ ವಂದನೆಗಳು. ಅದೇ ರೀತಿ ನಮ್ಮ ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಉಪಸ್ಥಿತರಿದ್ದು ಬಲಗೈಯಲ್ಲಿ ಕೊಟ್ಟದ್ದು ಎಡಗೈಗೆ ಗೊತ್ತಾಗಬಾರದು, ಪಡೆಯುವವರು ಆಗಬಾರದು, ಕೊಡುವವರು ಆಗಬೇಕು ಎಂದು ಹೇಳಿದ ಇಂದು ಸನ್ಮಾನಿತರಾದ ಸಂಸ್ಥೆ ಹಿತೈಷಿಯೂ ಅಭಿಮಾನಿಯೂ ಆಗಿರುವ ಶ್ರೀ ಭಾಸ್ಕರ್ ರಾವ್, ಮಾಲಕರು ರಾವ್ ಆ್ಯಂಡ್ ರಾವ್ ಬ್ರದರ್ಸ್ ಇವರಿಗೂ ಹೃದಯ ಸ್ಪರ್ಶಿ ವಂದನೆಗಳು. ನಮ್ಮ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಸದಾ ನಮ್ಮೊಂದಿಗಿದ್ದು ಮಾರ್ಗದರ್ಶನ ನೀಡಿ ನಮ್ಮೆಲ್ಲರನ್ನು ಪ್ರೋತ್ಸಾಹಿಸುತ್ತಿರುವ ನಮ್ಮ ಶಿಕ್ಷಣ ಸಂಸ್ಥೆಯ ಹಿರಿಯ ಟ್ರಸ್ಟಿಗಳಾದ ಗೌರವಾನ್ವಿತ ಶ್ರೀ ಭೋಜ ಅಂಚನ್ ಮಧ್ಯ ಸರ್ ಹಾಗೂ ಶ್ರೀ ರಾಜಾರಾಮ್ ಸಾಲ್ಯನ್ ಸರ್ ಇವರಿಗೂ ಗೌರವಪೂರ್ವಕ ವಂದನೆಗಳು. ವೇದಿಕೆಯಲ್ಲಿ ಉಪಸ್ಥಿತರಿರುವ ಇನ್ನೋರ್ವ ಮುಖ್ಯ ಅತಿಥಿ ಶಿಕ್ಷಣ ಸಂಸ್ಥೆಯ ಸದಸ್ಯರಾದ ಗೌರವಾನ್ವಿತ ಶ್ರೀ P. ಅರುಣ್ ಕುಮಾರ್ ಸರ್ ಇವರಿಗೂ ಗೌರವದ ವಂದನೆಗಳು. ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದು ಸಂಸ್ಥೆಯನ್ನು ಉನ್ನತ ಮಟ್ಟಕ್ಕೇರಿಸಲು ಸಂಸ್ಥೆಯ ಏಳಿಗೆಗಾಗಿ ಸದಾ ಶ್ರಮಿಸುತ್ತಿರುವ ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿರುವ ಶಿಕ್ಷಣ ಸಂಸ್ಥೆಯ ಆಡಳಿತಾಧಿಕಾರಿ ಡಾಕ್ಟರ್ ಗಣೇಶ್ ಅಮೀನ್ ಸಂಕಮಾರ್ ಸರ್ ಇವರಿಗೂ ಮನದಾಳದ ವಂದನೆಗಳು. ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದ ಮತ್ತೋರ್ವ ಮುಖ್ಯ ಅತಿಥಿ ಪದವಿ ಪೂರ್ವ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾದ ಗೌರವಾನ್ವಿತ ಶ್ರೀ ಉಮೇಶ್ ಎಂ ಕರ್ಕೇರ ಸರ್ ಇವರಿಗೂ ಗೌರವದ ವಂದನೆಗಳು. ಅದೇ ರೀತಿ ಈ ಸಮಾರಂಭದಲ್ಲಿ ಉಪಸ್ಥಿತರಿರುವ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರಾದ ಶ್ರೀ ವಸಂತ್ ಇವರಿಗೂ ಎಲ್ಲರ ಪರವಾಗಿ ಕೃತಜ್ಞತೆಗಳು. ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಪ್ರೌಢಶಾಲಾ ವಿಭಾಗದ ವಿಶ್ರಾಂತ ಮುಖ್ಯ ಶಿಕ್ಷಕಿ ಕುಮಾರಿ ಪುಷ್ಪಲತಾ ರಾವ್ ದತ್ತಿನಿಧಿಗೆ ಸಹಕರಿಸಿರುತ್ತಾರೆ ಇಂದು, ಅವರಿಗೂ ಕೂಡ ಆತ್ಮೀಯವಾದ ವಂದನೆಗಳು. ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಸಂಸ್ಥೆಯ ಹಿತೈಷಿ ಶ್ರೀ ಸನತ್ ಕುಮಾರ್ ಇವರಿಗೂ ಮನದಾಳದ ವಂದನೆಗಳು. ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದ ನನ್ನ ಆತ್ಮೀಯರೂ ಆದ ಗಣಿತ ಶಿಕ್ಷಕರಾದ ಗೌರವಾನ್ವಿತ ಶ್ರೀ ಚಂದ್ರಶೇಖರ್ ಸರ್ ಇವರಿಗೂ ಹೃದಯ ಸ್ಪರ್ಶಿ ವಂದನೆಗಳು. ಅದೇ ರೀತಿ ನಮ್ಮ ಎಲ್ಲ ಸಂಸ್ಥೆಗಳ ಮುಖ್ಯಸ್ಥರುಗಳಾದ ಶ್ರೀಮತಿ ಗುಣವತಿ ರಮೇಶ್ ಮೇಡಮ್, ಮಹಾವೀರ್ ಜೈನ್ ಸರ್, ಶ್ರೀ ಹೇಮಂತ್ ಸರ್, ಪ್ರಾಂಶುಪಾಲರಾದ ಶ್ರೀ ಧರ್ಮಪಾಲ್ ಸರ್ ಹಾಗೂ ಶ್ರೀಮತಿ ಸುರೇಖಾ ಮೇಡಮ್ ಇವರೆಲ್ಲರಿಗೂ ಎಲ್ಲರ ಪರವಾಗಿ ವಂದನೆಗಳು. ಹಾಗೂ ನನ್ನೆಲ್ಲ ಪೋಷಕ ಬಂಧುಗಳಿಗೂ ಸಹೋದ್ಯೋಗಿ ಮಿತ್ರರಿಗೂ ಬೋಧಕ ಬೋಧಕೇತರ ಸಿಬ್ಬಂದಿಗಳಿಗೂ ಎಲ್ಲರ ಪರವಾಗಿ ವಂದನೆಗಳು. ಹಾಗೆ ಬೆಳಕು ಮತ್ತು ಧ್ವನಿವರ್ಧಕದ ಸೇವೆ ಮಾಧ್ಯಮದ ಮಿತ್ರರು ಇವರೆಲ್ಲರಿಗೂ ಎಲ್ಲರ ಪರವಾಗಿ ವಂದನೆಗಳು. ಹಾಗೆ ಕಾಲೇಜಿನ ನಾಯಕ ದೀಕ್ಷಿತ್ ಸೆಕೆಂಡ್ ಆರ್ಟ್ಸ್, ಉಪನಾಯಕ ನಾಜಿಯಾ ಇವರಿಗೂ ಕೂಡ ಪ್ರೀತಿಯ ವಂದನೆಗಳು. ಅದೇ ರೀತಿ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಊರ ಪರವೂರ ವಿದ್ಯಾಭಿಮಾನಿ ಬಂಧುಗಳಿಗೂ ವಂದನೆಯನ್ನು ಸಲ್ಲಿಸುತ್ತಾ ನನ್ನ ವಂದನಾರ್ಪಣೆಯನ್ನು ಕೊನೆಗೊಳಿಸುತ್ತೇನೆ. ಜೈ ಹಿಂದ್. ಎಲ್ಲರಿಗೂ ವಂದಿಸಿದ ತಮಗೂ ವಂದನೆಗಳು. ಇದೀಗ ಕೆಲವೇ ಕ್ಷಣಗಳಲ್ಲಿ ನಮ್ಮ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಾರಂಭವಾಗಲಿಕ್ಕಿದೆ. ಎಲ್ಲರೂ ಕೂಡ ವಿದ್ಯಾರ್ಥಿಗಳಿಗೆ ಇಲ್ಲಿ ಇದ್ದು ಅವರ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹಿಸಬೇಕಾಗಿ ಎಲ್ಲರಲ್ಲಿ ವಿನಂತಿ. ಇದೀಗ ಕೆಲವೇ ನಿಮಿಷಗಳಲ್ಲಿ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಾರಂಭವಾಗಲಿಕ್ಕಿದೆ. ವಿದ್ಯಾರ್ಥಿಗಳು ಆದಷ್ಟು ಬೇಗ ಈ ವೇದಿಕೆಯನ್ನು ತೆರವುಗೊಳಿಸಬೇಕಾಗಿ ವಿನಂತಿಸುತ್ತಿದ್ದೇನೆ. ವೇದಿಕೆಯ ತೆರವು ಕಾರ್ಯಕ್ರಮ ಆದ ತಕ್ಷಣವೇ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಾರಂಭವಾಗಲಿಕ್ಕಿದೆ.
ಹಾಲ್ 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 ದೀಕ್ಷಿತ್ ಆದಷ್ಟು ಬೇಗ ವೇದಿಕೆಯತ್ತ ಬರಬೇಕು. ಇದೀಗ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಾರಂಭವಾಗಲಿಕ್ಕಿದೆ. ದೀಕ್ಷಿತ್ ಎಲ್ಲರಿಗೂ ಶುಭ ಸಂಜೆ. ನಾನು ದೀಕ್ಷಿತ್, ದ್ವಿತೀಯ PUC ಕಲಾ ವಿಭಾಗ. ನಾನು ನಾಜಿಯಾ, 10ನೇ ತರಗತಿಯ ವಿದ್ಯಾರ್ಥಿನಿ. ಕನಸುಗಳ ಹಾದಿಯಲ್ಲಿ ನಾವು ಹಾಕುವ ಮೊದಲ ಹೆಜ್ಜೆ ಕಾಲೇಜು. ಕಾಲೇಜು ಎಂಬ ಕುಟುಂಬವೇ ನಮ್ಮ ಬೆಳಕಿನ ನವ ಹೆಜ್ಜೆ. ಕನಸು ಬೆಳೆಸೋಣ, ಬೆಳಕಿಗೆ ಹೆಜ್ಜೆ ಇಡೋಣ ಎಂದು ಹೇಳುತ್ತಾ ಸಮಾನತೆಯ ಜ್ಯೋತಿಯನ್ನು ಜಗದಲ್ಲಿ ಸಾರಿದವರು ಗುರು, ಎಲ್ಲರೂ ಒಂದೇ ಎಂಬ ಸತ್ಯವನ್ನು ನಗೆಯಲ್ಲಿ ಹೇಳಿದವರು ನಮ್ಮ ನಾರಾಯಣ ಗುರುಗಳು. ವಾರ್ಷಿಕೋತ್ಸವದ ಈ ಸಮಾರಂಭದಲ್ಲಿ ತಲೆಬಾಗೋಣ ಆ ಮಹಾನ್ ತಪಸ್ವಿಗೆ. ಅವರು ಕಂಡಂತಹ ಒಗ್ಗಟ್ಟಿನ ಲೋಕವನ್ನು ಕಟ್ಟೋಣ ನಮ್ಮ ಪರಿಶ್ರಮದ ಹಾದಿಗೆ ಎಂದು ಹೇಳುತ್ತಾ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ಎಲ್ಲ ಅತಿಥಿ ಗಣ್ಯರಿಗೆ ಹಾಗೂ ಪೋಷಕರಿಗೆ ಹಾಗೂ ನನ್ನ ಗೆಳೆಯ ಗೆಳತಿಯರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. 2025-26ನೇ ಸಾಲಿನ ಬ್ರಹ್ಮಶ್ರೀ ನಾರಾಯಣ ಗುರು ಅನುದಾನಿತ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಹಾಗೂ ಪ್ರೌಢಶಾಲೆಯ ವಾರ್ಷಿಕೋತ್ಸವದ ಕಲಾ ವೈಭವದಿಂದ ನಿಮ್ಮೆಲ್ಲರನ್ನೂ ರಂಜಿಸಲು ಕಾಟಿಪಳ್ಳದ ಮಣ್ಣು ಸಜ್ಜಾಗಿದೆ. ಎಲ್ಲರೂ ಶಾಂತ ಚಿತ್ತರಾಗಿ ಇತ್ತ ಕಡೆಗೆ ಚಿತ್ತೈಸಿ ಪ್ರತಿ ಕ್ಷಣವನ್ನು ಅನುಭವಿಸುತ್ತಾ ಈ ನಮ್ಮ ವಿದ್ಯಾರ್ಥಿಗಳ ಪ್ರತಿಭೆಗೆ ಪ್ರೋತ್ಸಾಹಿಸಿ. ಪ್ರಪ್ರಥಮವಾಗಿ ನಿಮ್ಮೆಲ್ಲರನ್ನು ಸ್ವಾಗತಿಸಲಿದೆ ನಿಮಗಾಗಿ ಒಂದು ಸ್ವಾಗತ ನೃತ್ಯ. ಹೂವಿನಲ್ಲಿ ಸುಗಂಧ ಹೇಗೆಯೇ ನೃತ್ಯದಲ್ಲಿ ಉತ್ಸಾಹ ಅರಳಲಿ ಎಂದು ಹೇಳುತ್ತಾ ಈ ವೇದಿಕೆಯ ಮೊದಲ ಹೆಜ್ಜೆಯಿಂದ ತಮ್ಮೆಲ್ಲರ ಹೃದಯದಿಂದ ಸ್ಪರ್ಶ ತುಂಬಲಿ. ಇದೀಗ ಸ್ವಾಗತ ನೃತ್ಯ ತಮ್ಮ ಮುಂದೆ. நிலை பெயர
அலைப்பாயுதே கண்ணா அலைப்பாயுதே கண்ணா என் மனமிக அலைப்பாயுதே உன்னானந்த மோகன வேணுகானமதில் அலைப்பாயுதே கண்ணா Pani mama, saga nisa pani mama, saga nisa pani mama. Kita dagatin tari kita dagatin tari kita tom naach rahe gori tam ti tari kita dagatin tari kita dagatin tari kita tom naach rahe gori tam ti tari kita dagatin tari kita dagatin. Mama bunny, mama bun. Mama bunny, bunny, mama bun. Mama bunny bun. Nidare, mama bunny, bunny nidare. Nidare, mama bunny, nidare, mama bunny, nidare, mama bunny, nidare, nidare, bunny, mama bunny, nidare, mama bunny, nidare, mama bunny, nidare, mama bunny, nidare, nidare, bunny, mama bunny, nidare, mama bunny, nidare, mama bunny, nidare, mama bunny, nidare, nidare, bunny, mama bunny. Garaj aaj mein gharana gharana chalori. Damaka damaka chamake megori kahat hai ri tu raja aaya re. ಸ್ವಾಗತಿಸಿದ ನಿಮಗೂ ಸ್ವಾಗತ. ಜೀವನದಲ್ಲಿ ಬರುವ ಪ್ರತಿಯೊಂದು ನೋವು ಪಾಠವನ್ನು ಕಲಿಸಿದರೆ ಪ್ರತಿಯೊಂದು ಪಾಠವು ವ್ಯಕ್ತಿಯ ಜೀವನವನ್ನು ಬದಲಾಯಿಸುತ್ತದೆ. ಶ್ರೀಕೃಷ್ಣನನ್ನು ವಿಷ್ಣುವಿನ 8ನೆಯ ಅವತಾರವೆಂದು ಪೂಜಿಸಲಾಗುತ್ತದೆ. ಅವನು ಮಹಾಭಾರತದಲ್ಲಿ ಅರ್ಜುನನ ಸಾರಥಿಯಾಗಿದ್ದು ಭಗವದ್ಗೀತೆಯಲ್ಲಿ ಧರ್ಮದ ಬಗ್ಗೆ ಉಪದೇಶಗಳನ್ನು ನೀಡಿದನು. ಇದೀಗ ನಂದಗೋಪಾಲನಾದ ಶ್ರೀಕೃಷ್ಣನನ್ನು ಮುದ್ದಾಡಿ ಕುಣಿಯಲಿದ್ದಾರೆ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರು. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ.
ನಮಸ್ತೆ ಮಕ್ಕಳೇ. ಭಜರೆ ನಂದ ಗೋಪಾಲ ಹರೇ ಭಜರೆ ನಂದ ಗೋಪಾಲ ಹರೇ ಭಜರೆ ನಂದ ಗೋಪಾಲ ಹರೇ ಭಜರೆ ನಂದ ಗೋಪಾಲ ಹರೇ. ಭಜರೆ ನಂದ ಗೋಪಾಲ ಹರೇ ಭಜರೆ ನಂದ ಗೋಪಾಲ ಹರೇ. ಮುರಳಿ ಗಾನ ಲೋಲ ದೂರ ಮೇಲೆ ದಿಗಿರಾ ಕೃಷ್ಣ ಕಡಲೈ పొంగుతున్న ప్రేమ లీల కనరా కృష్ణ. అందుకో సంబరాల స్వాగతాల మాలిక ఇదిగో నిన్ను చూసి వెలుగుతున్న ద్వారకా. భజరే నంద గోపాల హరే భజరే నంద గోపాల హరే భజరే నంద గోపాల హరే భజరే నంద గోపాల హరే. మాయద మాటున దాగిన ఆశలు వెన్నెల దిందనుకో. మా కన్నుల కందని మాయని చూపుతూ మెల్లగా దోచుకుపో. గిరిని వేలిపైన నిలిపిన మా కన్నయ్య తులసి దళానికి ఏల తూగినవయ్యా. కొండంత భారము గోరంత చూపిన లీలా కృష్ణయ్య. మా చీరలు దోచిన అల్లరి ఆటలు మా పైన ఏ మాయా. భజరే 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 భజ 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 భజరే నంద గోపాల హరే భజరే నంద గోపాల హరే భజరే నంద గోపాల హరే భజరే నంద గోపాల హరే. మాయవి కావని మాధవుడా నీను చేరిన ప్రాణమిది. మా మాయని బాధని పిల్లన గ్రోవిన రాగము చేయమని. ఎవరిని ఎవరితోటి ముడి పెడుతూ నీ ఆట చివరికి ప్రతి ఒక్కరిని నడిపెదవుగా నీ బాట. తీరని వేదన తీయని లాలన అన్నీ నీవయ్యా. నీ అందెల మూగల సంవడి గుండెలో మోగించరావయ్యా. భజరే నంద గోపాల హరే భజరే నంద గోపాల హరే భజరే నంద గోపాల హరే భజరే నంద గోపాల హరే. ಇದು ಬೀಳ್ತದೆ ಚಂದ ಮಾಡಿ. ಧನ್ಯವಾದಗಳು. ಮಾತಿಲ್ಲದೆ ಮೌನವೇ ಮಾನವ ಸಂಬಂಧಗಳ ಮೌನದ ಭಾವನೆ ಗೀತೆ. ಕೀಳಿಸದೆ ಕಲ್ಲು ಕಲ್ಲಿನಲ್ಲಿ ಎಂಬ ಹೃದಯಕ್ಕೆ ತಾಕುವ ಭಾವಗೀತೆ. ಮಾತಿಲ್ಲದೆ ಮೌನವೇ ಹೃದಯಕ್ಕೆ ತಾಕುವಂತಹ ಭಾವಗೀತೆ. ಕಲ್ಲುಗಳಿಗೂ ಕೇಳಿಸುತ್ತದೆ ಒಳಗಿನಿಂದ ಮೂಡಿ ಬರುವಂತಹ ಸ್ಪಂದನದ ರಾಗ.
ಇದೀಗ ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಎಂಬ ಪದ್ಯಕ್ಕೆ ಹೆಜ್ಜೆ ಹಾಕಲು ಬರುತ್ತಿದ್ದಾರೆ ದಿಶಾಲಿ ಮತ್ತು ಬಳಗ. ತಾವೆಲ್ಲರೂ ಇವರನ್ನು ಜೋರಾದ ಕೈಚಪ್ಪಾಳೆಯ ಮೂಲಕ ವೇದಿಕೆಗೆ ಬರಮಾಡಿಕೊಳ್ಳಬೇಕು. ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ ಹಂಪೆಯ ಗುಡಿ ವೈಭವದ ಕವನವಾಗಿದೆ, ಪ್ರೀತಿಸುವ ಹೃದಯವೇನಿದೆ, ಕೇಳು ನೀನು. ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ ಹಂಪೆಯ ಗುಡಿ ದೂರದಲ್ಲಿ ಆಧಾರ ಈ ಕಲೆಯ ಸಿಂಗಾರ ಬಂಗಾರು ತೇರಿ ಮುಂದಣಂತೆ ಸಿಂಧೂರ ದಿನ 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 ಹೊಸದಾಗಿದೆ
ನಿಮ್ಮ ಅದ್ಭುತವಾದ ನೃತ್ಯಕ್ಕೆ ಧನ್ಯವಾದಗಳು. ಕಾಣದ ಕೈಗಳಿಂದ ಸಾವಿರಾರು ಕುತಂತ್ರಗಳು ನಡೆದರೇನಂತೆ, ಮೇಲೊಬ್ಬ ಎಲ್ಲವನ್ನು ವೀಕ್ಷಿಸುತ್ತಿರುವನು. ಪ್ರಯತ್ನ ಮಾಡಿ ಸೋಲಬಹುದು, ಆದರೆ ಪ್ರಾರ್ಥನೆ ಮಾಡಿ ಸೋಲಲು ಸಾಧ್ಯವಿಲ್ಲ. ಇದೀಗ ಪರಶಿವನ ಹಾಡಿಗೆ ಹೆಜ್ಜೆ ಹಾಕಲಿದ್ದಾರೆ ನನ್ನ ಸ್ನೇಹಿತೆಯರು. ಜೋರಾದ ಚಪ್ಪಾಳೆಯ ಮೂಲಕ ವೇದಿಕೆಗೆ ಬರಮಾಡಿಕೊಳ್ಳೋಣ. ಹುಲ್ಲನ್ಯಾಕೆ ತಿಂಬಕ್ಕಾಗೆ ಬಿಟ್ಟೊಯ್ತಾನೆ, ಕಷ್ಟದ ಹಿಂದೆ ಸುಖವನ್ನಿಟ್ಟು ಕಾಣದಂಗ್ ಕೂತು ನೋಡ್ತಾ ಅವನೆ, ಕಾರುಣ್ಯನೇ ಕೈಯಾಗ ಹಿಡಿದು ಕಾಣದಂಗ್ ಮಂದು ಕಾಪಾಡ್ದವನೆ. ಕಂಡ 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 ಕಂಡೆ ನಾ ಕಂಡ ಪರಶಿವನ, ಕಂಡ 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 ಕಂಡೆ ನಾ ಕಂಡ ಪರಶಿವನ. ಸ್ವಾಪ್ನ ಇದ್ದು ಸಿಕ್ಕೊಂಬಿದ್ರೆ ಇಳಿಜಾರಾದ್ರೂ ಇನ್ನೊಂದು ಹೆಜ್ಜೆ ಊರಂಗಿಲ್ಲ ನಂಗಾದ್ರೆ, ಕಾರುಣ್ಯನೇ ಕೈಯಾಗ ಹಿಡಿದು ಕಾಣದ ಮಂದು ಕಾಪಾಡೋನೆ. ಕಂಡ 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 ಕಂಡೆ ನಾ ಕಂಡ ಪರಶಿವನ, ಕಂಡ 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 ಕಂಡೆ ನಾ ಕಂಡ ಪರಶಿವನ. ಸೋತ್ನೆ ಸೈಸೋರ್ಗೆ ಕೊಡ್ತಾನ್ ನೋಡು, ಹುಡುಕಿ ಹುಡುಕಿ ಒಳ್ಳೆಯವ್ರಿಗೆ, ಪಾಪ ಮಾಡ್ದವ್ರಿಗೆಲ್ಲ ಅವನು ಖುಷಿ ಕೊಡ್ನೆ. ಓ ಎದ್ನೋ ಬಿದ್ನೋ ಬದುಕು ಬಾಳ್ವೆ ವ್ಯಾಪಾರ ಹಾಳಾಗೋಯ್ತು, ಸಾಕಾಗೋಯ್ತು ಸಂಸಾರ, ಸಿಗ್ದೆ ಹೋಯ್ತು ನೆಮ್ಮದಿ ತಾಳ್ಮೆ ಜೊತೆಗಿಡ್ನೆ. ನಮ್ಮ ಜಾರ ಬಾಳ್ವೆ ತರಿಸಿ ಎದ್ದೋರ್ನೆಂದೋ ಕೈ ಹಿಡ್ದವ್ರೆ, ಕೈಯಾಗಿದ್ದು ಮಾರ್ವೇಷ್ಟಾಗ್ ಬಂದೋನು, ಕಣ್ಣಿಗೆ ಬಂದು ಕಾಪಾಡೋನು ಏಳ ಮಲೆ ಮಾದಪ್ಪನೆ. ಕಂಡ 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 ಕಂಡೆ ನಾ ಕಂಡ ಪರಶಿವನ, ಕಂಡ 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 ಕಂಡೆ ನಾ ಕಂಡ ಪರಶಿವನ. കാന്ത ഞാനും വരാം തൃശൂർ പൂരം കാണാൻ. കാന്ത ഞാനും വരാം തൃശൂർ പൂരം കാണാൻ. പൂരമെനിക്കൊന്നു കാണണം കാന്ത, പൂരമെനിക്കൊന്നു കാണണം കാന്ത, പൂരമെനിക്കൊന്നു കൂടണം കാന്ത, പൂരമെനിക്കൊന്നു കൂടണം കാന്ത, തിമിലയെനിക്കൊന്നു കാണണം കാന്ത, തിമിലയെനിക്കൊന്നു കാണണം കാന്ത, തിമിലയെനിക്കൊന്നു കൊട്ടണം കാന്ത, തിമിലയെനിക്കൊന്നു കൊട്ടണം കാന്ത. ഞാനും വരാം തൃശൂർ പൂരം കാണാൻ.
ಉಡಲ್ ದಿಂಜಿ ಸೊಲ್ಮೆಲು ನನ್ನ ಒಂಜಿ ಇಲ್ಲಿಯ ನಾಟಕ ತೂಕನಾ ಜೋರು ಅಚ್ಚ ಇತ್ತ ನಾಟಕ ಮಲ್ಪ ರೆಡಿ ಆತಾರ ಅಂದ್ ಲೆಪ್ಪ ಇತ್ತ ನಿಕಲೆದು ಬರಂದ ನಿಖಿಲ್ ಬೊಕ್ಕ ಆಯ್ನ ಟೀಮ್ ಅಕ್ಲೇನ್ ಜೋರ ಆಯ್ನ ಕೈ ತಾಟಿ ನಿಖಿಲ್ ಬೋಟು ಅಕ್ಲೇನ್ ಮತ್ತರ್ ಮೇಗ ನಿಖಿಲ್ ಎದುಕೋನೋಡು ಏನ ಮುರಳಿ ಪ್ರಸಾದ್ ಬಾವಲಿ ಹಾಗೆ ಬಂದಿದ್ಯಾ? ಒಳ್ಳೆತೋ ಮಾಮು. ಮಾಮು ಮಾತ ಇಲ್ಲ ಶಾಲೆಡಿ ಅವನು ಮಾಸ್ಟರ್. ಒಳ್ಳೆತೋ ಮಾಸ್ಟ್ರೆ, ನಾನು ಮುರಳಿ ಪ್ರಸಾದ್ MBA ಆಗ್ಲಿಕ್ಕೆ ಬಂದದ್ದು. ಒಳ್ಳೆತೋ ಮುನ್ನಾಬಾಯ್ MBA ದೂರ ಉಂಡು ಮಗ. ಸುರುಟು ನಿನ್ನ ರೈನ್ ಕೊಡದೆತ್ತದು ಕುಲ್ಲು. ಮಕ್ಕಳೇ, ಇವತ್ತಿನ ವಿಷಯ ಗಾಂಧೀಜಿ. ಏನು? ಪಾರ್ಲೇಜಿ ಅವೇನ್ ಚಾಟ್ ಮುರ್ಕ ತಿನ್ಲಿ. ಪಾರ್ಲೇಜಿ ಅತ್ತು ಗಾಂಧೀಜಿ. ಏನು? ಗಾಂಧೀಜಿ. ಯಾಕೋ ಲೇಟು? ನಾನು ಮನೆಯಿಂದ ಬೇಗ ಹೊರಟಿದ್ದೆ ಟೀಚರ್, ಬೇಗ ಹೊರಟಿದ್ದೆ. ಆದ್ರೆ ಶಾಲೆ ಹತ್ರ ಒಂದು ಬೋರ್ಡ್ ಉಂಟು ಟೀಚರ್, ಶಾಲಾ ವಟಾರ ನಿಧಾನವಾಗಿ ಚಲಿಸಿ ಅಂತ. ಅದಕ್ಕೆ ನಾನು ಮೆಲ್ಲನೆ ಬಂದದ್ದು. ಸಾಕಂದೆ. ಅದು ನಿಂಗೆ ಅಲ್ಲ ಮಾರಾಯ, ಅದು ಗಾಡಿಗಳಿಗೆ. ಟೀಚರ್ ನಾವೊಂದು ಸಂಶಯ ಉಂಟು ಟೀಚರ್. ಅದು ನಮ್ಮ ಶಾಲೆ ಹತ್ತಿರ ಬೋರ್ಡ್ ಉಂಟಲ್ಲ, ಅದು ಆಗ್ನೆಸ್ ಕಾಲೇಜ್ ಹತ್ತಿರಲ್ಲ, ಯಾಕೆ ಇಲ್ಲ? ಅಲ್ಲಿ ಗಾಡಿ ಎಲ್ಲ ಆಟೋಮ್ಯಾಟಿಕ್ ಆಗಿ ಸ್ಲೋ ಆಗ್ತದೆ. ಕೆಲವೊಮ್ಮೆ ಬಂದು ಕೂಡ ಬೀಳ್ತದೆ ಅಲ್ಲ ಟೀಚರ್? ಕಳೆ ಗಾಂಧಿ ಎಂದಾಗ ನಿಮಗೆ ಏನು ನೆನಪಿಗೆ ಬರುತ್ತದೆ? ಟೀಚರ್, ನಂಗೆ ಗಾಂಧೀಜಿ ಅಂದಾಗ ನೆನಪಾಗೋದು ಎಂತದ? ನಾನು ಪೂಜಾ ಗಾಂಧಿ ಹೇಳಿದ್ದಲ್ಲ, ಗಾಂಧಿ ಹೇಳಿದ್ದು. ಅದು ಭಾರತದಲ್ಲಿ ಶ್ರೇಷ್ಠವಾದ ಗಾಂಧಿ ಹೇಳಿದ್ದು. ಹಾಗಾದ್ರೆ ನಂಗೆ ಒಂದೇ ನೆನಪಿಗೆ ಬರುದು ಟೀಚರ್. ಈಗ ಹೇಳು, ಏನು ನೆನಪಿಗೆ ಬರ್ತಾ ಇದೆ ನಿಂಗೆ? ಮನಮೋಹನ್ ಸಿಂಗ್. ಅದು ಸಿಂಗ್ ಅಲ್ಲ ಮಾರಾಯ. ಹೌದು ಟೀಚರ್, ಆದ್ರೆ ಕೇರ್ ಆಫ್ ಗಾಂಧಿ ಅಲ್ಲ. ಕುತ್ಕೋ. ಎಲೆಕ್ಷನ್ ಇರುವುದು 2014ರಲ್ಲಿ. ನೀನು ಪಬ್ಲಿಸಿಟಿ ಕೊಟ್ಟದ್ದು ಜಾಸ್ತಿ ಆಯ್ತು. ನರೇಂದ್ರ, ನೀನೆಂತದ ಸ್ಮೈಲ್ ಕೊಡುದು? ನಾನು ಹೇಳ್ತಾ ಇರುವುದು ಮಹಾತ್ಮ ಗಾಂಧೀಜಿಯ ಬಗ್ಗೆ. ಗಾಂಧೀಜಿ ಅವರ ಜೀವನದಲ್ಲಿ ಕೆಲವು ತತ್ವಗಳಿದ್ದವು, ಆದ್ರೆ ನಮ್ಮ ಭಾರತದಲ್ಲಿ ಅದನ್ನು ಪರಿಪಾಲಿಸುವವರು ಯಾರೂ ಇಲ್ಲ. ಇದಕ್ಕೆ ಕಾರಣ ಏನು ಅಂತ ಗೊತ್ತಿದ್ಯಾ ನಿಮ್ಗೆ? ಮಾಮು ಇಲ್ಲಡು, ಶಾಲಡು ಮಾಸ್ಟರ್. ನನರ ಮಾಮು ಕೊಂಡ ದರ್ಪ. ಅಹಿಂಸಾ. ಹೇಳು. ಗಾಂಧೀಜಿ ಹೇಳಿದ್ದಾರೆ, ಕೆಟ್ಟದನ್ನು ನೋಡಬಾರದು, ಕೆಟ್ಟದನ್ನು ಕೇಳಬಾರದು, ಕೆಟ್ಟದನ್ನು ಹೇಳಬಾರದಂತ. ಆದ್ರೆ ಅವರು ಕೆಟ್ಟದನ್ನು ಮಾಡಬಾರದಂತ ಹೇಳಲಿಲ್ಲ. ಕಾಮಿಡಿ ಆಗ್ತದಲ್ಲ ನಿಮ್ಗೆ? ಗಾಂಧೀಜಿಯ ತತ್ವದ ಹಾಗೆ ಕೆಟ್ಟದನ್ನು ನೋಡದೆ, ಕೇಳದೆ, ಹೇಳದೆ ಇದ್ರೆ ಯಾವುದೇ ಕೆಟ್ಟ ಯೋಚನೆ ನಿಮ್ಮ ಹತ್ರನೂ ಬರಲ್ಲ. ಆದ್ರೆ ಈ ವಿಷಯ ಈ ಪಾಪಿಗಳಿಗೆ ತಿಳಿದಿಲ್ಲ. ಖಾದಿ ಹಾಕಿ ಗಾಂಧಿ ಟೋಪಿ ಹಾಕಿದ್ರೆ ನೀವು ಗಾಂಧಿವಾದಿ ಅಲ್ಲ. ಹೃದಯ ಶುದ್ಧ ಇರಬೇಕು, ಹೃದಯ ಪರಿವರ್ತನೆ ಬೇಕು. ಗಾಂಧಿ ಹಾಗೂ ದೇಶದ ಮೇಲೆ ಅಭಿಮಾನವಿದ್ದು ಗಾಂಧಿಯ ತತ್ವಗಳನ್ನು ಪರಿಪಾಲಿಸಬೇಕು. ಹೀಗಾದ್ರೆ ಮಾತ್ರ ನಮ್ಮ ದೇಶಕ್ಕೆ ಒಂದೊಳ್ಳೆ ಭವಿಷ್ಯ. ನೋಡಿ ಮಕ್ಕಳೇ, ಇಂದಿನ ಮಕ್ಕಳೇ ಮುಂದಿನ. ಎಂತದ? ಅದು ಎಕ್ಕಲೆ ಟೀಚರ್, ಎಕ್ಕಲೆ. ಚಪ್ಪಲ್ ಕೊಡ, ಚಪ್ಪಲ್ ಯಾಕ? ಈಗ ಬೇಗ ನಿಲ್ಲಲ್ಲ ಟೀಚರ್, ಇದಕ್ಕೆ ಅಹಿಂಸೆ ಮಕ್ಕಳೇ, ಅಹಿಂಸೆ. ಯಾವುದೇ ಪ್ರಾಣಿ, ಪಕ್ಷಿ, ಕ್ರಿಮಿ, ಕೀಟ ಇವುಗಳಿಗೆ ನಮ್ಮಿಂದ ತೊಂದರೆ ಆಗಬಾರದು. ಗಾಂಧೀಜಿಯ ಪ್ರಕಾರ ಒಬ್ಬನಿಗೆ ನಮ್ಮಿಂದ ಉಪಕಾರ ಆಗದಿದ್ದರೂ ಅಪಕಾರ ಆಗಬಾರದು. ಬೆಲ್ಟ್ ಪಾರ್ದು ಸಾಂಗ್ ಇಲ್ಲನ್ನ, ಹೊರಗೆ ಹೋಗಿ ಬಿಟ್ಟು ಬಾ. ಬೋಲಿತು ಮಾಮು. ಏನ್ ಡ್ರಾಪ್ ಮಾಡಿ ಬರ್ಬ? ಹೊರ ಪೋ ಮಾರಾಯ. ಎಂಪೈರ್ ಆಪೋಸಿಟ್ ಅಲ್ಲಿ ಬಸ್ ಸ್ಟ್ಯಾಂಡ್ ಉಂಟಲ್ಲ, 3 ನಂಬರ್ ಬಸ್ ಬರ್ತದೆ. ಅದರಲ್ಲಿ ವಾಮಂಜೂರು ಹೋದ್ರೆ ಇಲ್ಲಿ ಕುಟುಂಬ ಎಲ್ಲ ಅಲ್ಲೇ ಸಿಗ್ತದೆ. ಆಯ್ತಾ? ಓಕೆ. ಮುರಳಿ, ಎಂತದ? ಫಸ್ಟ್ ಟೈಮ್ ಬಸ್ ಅಲ್ಲಿ ಹೋಗುದಲ್ಲ ಟೀಚರ್, ಅದಕ್ಕೆ ಸಾದಿ ತಪ್ತದೆ, ಅದಕ್ಕೆ ಹೇಳಿದ್ ನಾನು. ಇನ್ನು ಹೋಗು, ಬೈಕಲ್ಲಿ ಬಿಟ್ಟು ಬಾ. ಬೈಕ್ಗೆ ಲೈಸೆನ್ಸ್ ಇಲ್ಲಲ್ಲ ಟೀಚರ್. ಹೋಗಿ ನಿಮ್ಮ ಹತ್ರ ಹೇಳ್ತೇನಲ್ಲ, ಆ ಪ್ಯಾರಾಗಾನ್ ಚಪ್ಪಲಲ್ಲಿ ನಾನು ನಂಗೆ ಹೊಡ್ಕೋಬೇಕು. ಇನ್ನೊಂದುಂಟು ಬೇಕಾ ಟೀಚರ್? ಮಾಸ್ಟರ್ ಕೊಟ್ರು. ಮಕ್ಕಳೇ, ನಮ್ಮ ಏರಿಯಾದ MLA ಆದ ಜಿಲಾಬ್ ಜನಾರ್ದನ ಅವರು ನಿಮಗೆ ಇದೆಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಮಧ್ಯಾಹ್ನ ಬಿಸಿ ಊಟ, ಅದರಲ್ಲಿ ಪೆರ್ಗುಡೆ ಕೂಡ ಉಂಟಾ?
ಊಟದೊಂದಿಗೆ 150 ml ಬಿಸಿ ಬಿಸಿ ಹಾಲು. ಓಟ್ ಹಾಕಲು 90 ml ಆಲ್ಕೋಹಾಲು. ಬಡ ಮಕ್ಕಳಿಗೆ ಕೆಜಿಗೆ ₹1 ಹಾಗೆ ಅಕ್ಕಿ. ಅದರಲ್ಲಿ ಕಲ್ಲು ಸಿಗದಿದ್ದರೆ ನೀನು ಭಯಂಕರ ಲಕ್ಕಿ. ಟೀಚರ್ ಇಷ್ಟೆಲ್ಲ ಫೆಸಿಲಿಟಿ ಉಂಟಾ ಟೀಚರ್? ಉಂಟಪ್ಪ, ಆದ್ರೆ ಇಂಥ ಕಾಗದಗಳಲ್ಲಿ ಮಾತ್ರ. ನಮ್ಮ ದೇಶದ ನ್ಯಾಯ ಕೂಡ ಬಡವರಿಗೊಂದು ರೀತಿ, ಶ್ರೀಮಂತರಿಗೊಂದು ರೀತಿ. ಶ್ರೀಮಂತರು ಶ್ರೀಮಂತರಾಗಿಯೇ ಇದ್ದಾರೆ, ಬಡವರು ಕಡು ಬಡವರಾಗಿದ್ದಾರೆ. ನೋಡಿ, ಇಲ್ಲಿ ಕೂಡ ಸದ್ಭಾವನೆ ಇಲ್ಲ. ಬಡವರು ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಭ್ರಷ್ಟ ರಾಜಕಾರಣಿಗಳು ಮಾಡುವುದು ಓಟಿಗಾಗಿ, ಕಂತೆ ಕಂತೆ ನೋಟಿಗಾಗಿ. ಈ ವಯಸ್ಸಿನಲ್ಲಿ ನಗು ಬರುವುದು ಸಹಜ, ಆದ್ರೆ ಈ ನಿಮ್ಮ ಎಳೆ ವಯಸ್ಸಿನಲ್ಲಿ ಗಾಂಧಿಯ ದಾರಿಯಲ್ಲಿ ನಡೆದರೆ ನಮ್ಮ ದೇಶದಲ್ಲಿ ಯಾವುದೇ ರೀತಿಯ ತೊಂದರೆ ಇರುವುದಿಲ್ಲ. ನಾನು ಗಾಂಧೀಜಿ ಆದ್ಯಲ್ಲೇ ನಡೆಯುದು ಮಾಮು. ಟೀಚರ್ ಅದು ಹೇಗೆ ವಿವರಿಸಿ ಹೇಳು. ನಾನುಂಟಲ್ಲ ಟೀಚರ್, ಬೆಳಿಗ್ಗೆ 6 ಗಂಟೆಗೆ ಎದ್ದು ಅಪ್ಪನೊಟ್ಟಿಗೆ ಗಾಂಧಿ ಪಾರ್ಕ್ ಅಲ್ಲಿ ಜಾಗಿಂಗ್ ಹೋಗ್ತೇನೆ ಟೀಚರ್. ಆಮೇಲೆ 8:45 ಸರಿಯಾಗಿ ಹೊರಡಿ ನಮ್ಮ MG ರೋಡ್ ಅಲ್ಲಿ 15 ನಿಮಿಷ ನಾನು ಶಾಲೆಗೆ ನಡ್ಕೊಂಡು ಬರ್ತೇನೆ ಟೀಚರ್. ನೋಡಿ ಟೀಚರ್, ನಾನು ಬೆಳಿಗ್ಗೆಯಿಂದ ಸಂಜೆವರೆಗೆ ಗಾಂಧೀಜಿ ಹಾದಿಯಲ್ಲೇ ಹೋಗುದು ಟೀಚರ್. ನೋಡಪ್ಪ, ಗಾಂಧಿಯ ಹೆಸರಿದ್ದ ಹಾದಿಯಲ್ಲಿ ಹೋಗುದಲ್ಲ, ಗಾಂಧೀಜಿ ಹೆಸರು ಮಾಡಿದ ಹಾದಿಯಲ್ಲಿ ಹೋಗುವುದು ಅಗತ್ಯ. ಹೆಸರು ಮಾಡಿದ ಹಾದಿ ಅಂದಾಗ ನೆನಪಾಗ್ತದೆ ನಂಗೆ ಗಾಂಧೀಜಿಯ ಪ್ರಮುಖ ತತ್ವ. ಅದೇನಪ್ಪ ಅಂದ್ರೆ ಕಲ್ ಕರೆ ಸೋ ಆಜ್ ಕರ್, ಆಜ್ ಕರೆ ಸೋ ಅಬ್. ಗಾಂಧೀಜಿ ಆಲ್ಸೋ ವಾಸ್ ಅ ಮ್ಯಾನ್ ಆಫ್ ವಾಕ್ಸ್, ನಾಟ್ ಟಾಕ್ಸ್. ವಾಕ್ ಅಂದಾಗ ನೆನಪಾಯ್ತು, ಭಾರತ ದೇಶದಲ್ಲಿ ಮಹಿಳಾ ದೌರ್ಜನ್ಯ ಇತ್ತೀಚಿನ ದಿನದಲ್ಲಿ ಕಂಡು ಬರುವ ಅತಿ ದೊಡ್ಡ ಸಮಸ್ಯೆ. ದೌರ್ಜನ್ಯವನ್ನು ತಡೆಗಟ್ಟಲು ಮಹಿಳೆಯರು ಏನು ಮಾಡಬೇಕು? ಹೇಳೋ. ಅದು ತುಂಬಾ ಸುಲಭ ಟೀಚರ್, ನಾನದು ಸಾಹಿತ್ಯದ ರೂಪದಲ್ಲಿ ಹೇಳ್ತೇನೆ. ಅಡಿಯಿಂದ ಮುಡಿಯವರೆಗೆ ಅವರು ಹಾಕಬೇಕು ಬಟ್ಟೆ, ಓರೆ ಕಣ್ಣಿನಲ್ಲೂ ಗಂಡಸರಿಗೆ ಕಾಣಬಾರದು ಅವರ ಹೊಟ್ಟೆ. ಫ್ಯಾಷನ್ ಜಗತ್ತಿನಲ್ಲಿ ಹುಡುಗಿಯರಿಗೆ ಬೇಕಾದ ಹಾಗೆ ಬಟ್ಟೆಯಲ್ಲಿ ಅಲ್ಲಿ ಅಲ್ಲಿ ಹೊಟ್ಟೆ. ಈ ರೀತಿ ಮಾಡುವುದರಿಂದ ನಮ್ಮ ಟೈಲರ್ಗಳು ಅಲಕ್ಕ ಕೊಟ್ಟೆ. ಕಾಮಿಡಿ ಆಗ್ತದಲ್ಲ ನಿಮ್ಗೆ? ಏನು ಹೆಣ್ಮಕ್ಳು ಹಾಕೊಂಡಿರೋ ಬಟ್ಟೆಯಿಂದ ದೌರ್ಜನ್ಯ ಆಗ್ತಿದೆ ಅಂತ ಅನ್ಕೊಂಡಿದ್ದೀರಾ? ವಸ್ತ್ರ ಅನ್ನೋದಿರೋದು ಮಾನ ರಕ್ಷಣೆಗೆ ಅಷ್ಟೇ. ಮಾನ ಮುಚ್ಚಲು ಹಾಕೊಂಡಿರೋ ಬಟ್ಟೆಯಿಂದ ಅಳಿಯಬೇಡಿ ಒಂದು ಹೆಣ್ಣಿನ ಮನಸ್ಸನ್ನು. ನೋಡೋ ನೋಟ ಸರಿ ಇದ್ರೆ ಕೀಳಾಲೋಚನೆ ಬರುವುದು ಅಸಾಧ್ಯ ಮಕ್ಕಳೇ. ಗಾಂಧೀಜಿ ಹೇಳಿದ್ರು, ಭಾರತಕ್ಕೆ ನಿಜವಾದ ಸ್ವತಂತ್ರ ಸಿಗುವುದು ಯಾವಾಗ ಎಂದ್ರೆ ಒಬ್ಬಂಟಿ ಹೆಣ್ಣು ಮಧ್ಯರಾತ್ರಿ ಸುರಕ್ಷಿತವಾಗಿ ನಡೆದುಕೊಂಡು ಹೋಗಲು ಸಾಧ್ಯವಾದ್ರೆ ಮಾತ್ರ. ಬಳಿತ ಮಾಮು ಈ ಪನಿಯ ಹಾಗಾದ್ರೆ ನಮ್ಮ ಕುಡ್ಲ ತುಂಬಾ ಸುರಕ್ಷಿತ ಟೀಚರ್. ಯಾಕ? ಮಧ್ಯರಾತ್ರಿ ಅಂತ ಟೀಚರ್, ಸ್ಯಾಟರ್ಡೆ ಅಲ್ಲ 2-3 ಗಂಟೆಗೆ ಹುಡುಗಿಯರು ತಿರುಗಾಡ್ತಾರೆ. ಇಷ್ಟಿಷ್ಟೇ ಬಟ್ಟೆ ಹಾಕಿ ಇದೆ ಇಷ್ಟು. ನಿಂಗೆ ಗೊತ್ತು ಅದೆಲ್ಲ? ನಾನ್ ನೋಡ್ಲಿಲ್ಲ ಟೀಚರ್, ಅದು ನಂಗೆ ನನ್ನ ಅಪ್ಪ ಹೇಳಿದ್ದು. ಯಥಾ ಪಿತಃ ತಥಾ ಪುತ್ರಃ. ನೋಡಿ ಮಕ್ಕಳೇ, ನೋಡೋ ನೋಟ ಸರಿ ಇದ್ರೆ ಕೀಳಾಲೋಚನೆ ಬರುವುದು ಅಸಾಧ್ಯ ಮಕ್ಕಳೇ. ನೋಡೋ ದೃಷ್ಟಿ, ಆಲೋಚಿಸೋ ಮನಸ್ಸು ಶುದ್ಧ ಇಡ್ತಿದ್ರೆ ಕಿರು ವಯಸ್ಸಿನ ಹೆಣ್ಣಿಂದ ಹಿರಿ ವಯಸ್ಸಿನ ಸ್ತ್ರೀಯರ ಮೇಲೆ ಅತ್ಯಾಚಾರನೇ ಆಗ್ತಾ ಇರ್ಲಿಲ್ಲ ಅಲ್ವಾ? ಹಾಕೊಂಡಿರೋ ಬಟ್ಟೆ ಮುಖ್ಯ ಅಲ್ಲ, ನೋಡೋ ದೃಷ್ಟಿ ಮುಖ್ಯ. ಇದ್ರಲ್ಲೇನಾದ್ರೂ ಸಂಶಯ ಇದೆಯಾ? ಟೀಚರ್ ನಂಗೊಂದು ಸಂಶಯ ಉಂಟು ಟೀಚರ್. ಏನದು? ಟೀಚರ್ ಅದು ನಿಮ್ಮ ಮಗಳು ದೃಷ್ಟಿ ಇದ್ದಾಳಲ್ಲ, ಅವಳ ಲಾಸ್ಟ್ ನಂಬರ್ 9229. ಅಧಿಕ ಪ್ರಸಂಗ ಮಾತಾಡ್ತಿ, ಕುತ್ಕೊಳ್ಳಲ್ಲಿ. ನಮ್ಮ ರೆಟ್ಟೆಕ್ಲ ಮಲ್ಪುಗವ. ನೋಡಿ ಮಕ್ಕಳೇ, ಮಹಿಳೆಯರಿಗೆ ಗೌರವ ನೀಡುವುದು ಅದು ನಮ್ಮ ಧರ್ಮ. ಕರಿಮಣಿ ಕಂಡಲ್ಲಿ ಕರೆದು ಕೈಮುಗಿ, ಕರಿಮಣಿ ಕಾಣದಲ್ಲಿ ಕರೆಯದೆ ಕಣ್ಣಡಿ. ಹೆಣ್ಣು ಸಂಸಾರದ ಕಣ್ಣು, ನಂಬಿ ಕುಳಿತರೆ ತಿನ್ನಬೇಕು ಮಣ್ಣು. ಅಂದಿನ ನಾರಿ ದೇಶಕ್ಕೆ ದಾರಿ, ಎಂದಿನ ನಾರಿ ಲವರ್ ಜೊತೆ ಪರಾರಿ. ನಿಮ್ಗೆ ಆಟ ಆಡಕ್ಕೆ ತಂಗಿ ಬೇಕು, ಮಾತನಾಡೋಕೆ ಅಕ್ಕ ಬೇಕು, ಪ್ರೀತಿ ತೋರ್ಸಕ್ಕೆ ತಾಯಿ ಬೇಕು, ಚಾಕ್ರಿ ಮಾಡೋದಕ್ಕೆ ಹೆಂಡತಿ ಬೇಕು ಅಲ್ವಾ? ಇವ್ರೆಲ್ರೂ ಮಹಿಳೆಯರೇ. ಮಹಿಳೆಯರಿಗೆ ಕೊಡಿ ಸ್ವಲ್ಪ ರೆಸ್ಪೆಕ್ಟ್, ನಿಮ್ ಜೀವನ ಆಗ್ಬಿಡುತ್ತೆ ಪರ್ಫೆಕ್ಟ್. ನೋಡಿ ಮಕ್ಕಳೇ, ಗಾಂಧೀಜಿಯ ತತ್ವದ ಪ್ರಕಾರ ಮಹಿಳೆಯರಿಗೆ ತಕ್ಕ ಗೌರವವನ್ನು ನೀಡಬೇಕು. ಗಂಡು ಹಾಗೂ ಹೆಣ್ಣಿನ ಮಧ್ಯೆ ಸಾಮರಸ್ಯ ಇರಬೇಕು. ಅದರಲ್ಲೂ ಗಂಡ ಹಾಗೂ ಹೆಂಡತಿಯ ಮಧ್ಯೆ ಅನ್ಯೋನ್ಯತೆ ಅತ್ಯಗತ್ಯ. ನೀನು ಶಾಲೆಯಲ್ಲಿ ಎಂತ ಮಾಡ್ದ? ಈ ಹೆಂಡತಿಯರಿಗೆ ಇದೆಯಾಯ್ತು ಅಧಿಕಾರ ಸಂಘ. ಗಂಡಸರು ಹೆಂಗಸರಿಗಿಂತ ಯಾವತ್ತು ಸ್ಟ್ರಾಂಗ್. ನಿಮ್ಮ ಗಂಡಸರು ಮಾಡುವ ಎಲ್ಲ ಕೆಲಸಗಳು ರೈಟು. ಸಂಜೆಯ ನಂತರ ನೀವು ಫುಲ್ ಟೈಟ್.
ಆನದು ಮಾತಾಡಿಸಾಡು ಗ್ರೇಟ್. ಹುಡುಗಿಯರು ಯಾವತ್ತಿದ್ದರು ಹುಡುಗರಿ ಕೆಳಗೆ. ಯೋಚನೆ ಮಾಡಿದರೆ ನೀವು ಜೈಲು ಒಳಗೆ. ಲೆಫ್ಟ್ ಅಲ್ಲಿ ಸಂಸಾರ, ರೈಟ್ ಅಲ್ಲಿ ವ್ಯಾಪಾರ, ನಡುವಲ್ಲಿ ಬಿದಾಡ್ಲೆ ಅಂಡ ಆನು ಲೇಪಲ ಪಿಲಿಯೇ. ಸರಸಕ್ಕೆ ಬಾರೇ ಸರಳ, ಸನಿಹಕ್ಕೆ ಬಾರೇ ಸರಳ, ನಿನ್ನ ಬ್ಯೂಟಿ ಅತ್ತಿದಿರಲ್ಲ, ಆ ಲುಕ್ಕು ಕಾಡಿತು ಬಹಳ. ನಿನ್ನ ಬ್ಯೂಟಿ ಅತ್ತಿದಿರಲ್ಲ, ಆ ಲುಕ್ಕು ಕಾಡಿತು ಬಹಳ. ಸರಳ 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 ಸರಳ. ಟೀಚರ್ ನಿಮ್ಮ ಪರಿಸ್ಥಿತಿ ನೋಡಿ ನನಗೆ ಒಂದು ಹಾಡು ನೆನಪಿಗೆ ಬಂತು ಟೀಚರ್, ನಾನು ಹಾಡ್ತೇನೆ. ಆ ಕುರ್ಚಿಯಣ್ಣ ಬರ್ತ್ಡೇಯನ್ನ, ಆ ಕುರ್ಚಿಯಣ್ಣ ಬರ್ತ್ಡೇಯನ್ನ, ಊರುಪುರ ಪಾಟ್ಯ ಹುಡು ನಮ್ಮ ಪೊನ್ನ ಮರ್ಲು ದೂರ ಹುಡು. ಊರುಪುರ ಪಾಟ್ಯ ಹುಡು ನಮ್ಮ ಪೊನ್ನ ಮರ್ಲು ದೂರ ಹುಡು. పొన్ను మరలు పన్నా నెనపాండు ఇతేతద కాలద పొర్లుద పొన్నులేగు ಬಾರಿ ಬಂಗಪ್ಪ ಬಾರಿ ಬಂಗ. ಬಸ್ ಇಟ್ಟು ಪೋನಾಗ ನಡ್ತೋನ್ ಪೋನಾಗ ಬಸ್ ಸ್ಟ್ಯಾಂಡ್ ಉಂತಿನಾಗ ಬಾರಿ ಬಂಗ. ಐಕೆ ಅನ್ನೊಂಜಿ ಸೊಲ್ಯೂಷನ್ ಇತ್ತೆ. ನಿಕುಲ್ ಪುಂಜೋಗುಲ್ ಮಾತ ದಾದವನ್ ಪೋಡು ಬನ್ನಾಗ ನಿಕಲ್ನ ರಡ್ಡು ಬಿರೇಲ್ದ ಇಡೀಕ್ ಒಂಜಿ ಬ್ಲೇಡ್ ತಿಕ್ಕವಡು. ಓಲಾಂಡಲ ಸಾದಿಡಿಯರ ಆಂಡಲ ಉಪದ್ರ ಕೊರಿಯಂದಾಂಡ ఆయన ಬೆರಿಕ್ ಸ್ವಿಂಕ್ ಸ್ವಿಂಕ್ ಎಂದು ರಡ್ಡು ಸಲಗಿರೋಡು, ರಡ್ಡೇ ಸಲಗಿರೋಡು ರಡ್ಡು ಅಲ್ಲ ಈ ನಮ್ಮನೆಗಿರ್ರಬಲ್ಲಿ ಅಪ್ಪ. ಬಾವ ನಮ್ಮದಿನೇ ವರ್ಷದ ದಿನನೇ, ಬಾವ ನಮ್ಮದಿಮೆ ವರ್ಷದ ದಿನನೇ, ಪೂರಿದ ಕಜಿಪಾವಡು ನಮಕ್ ಬಿರಿಯಾನಿ ರೈಸ್ ಆವಡು. ಪೂರಿದ ಕಜಿಪಾವಡು ನಮಕ್ ಬಿರಿಯಾನಿ ರೈಸ್ ಆವಡು. Panle guys, enchittina nama boys the performance. Yes, ladies and gentlemen, get ready to witness a mass performance of high school boys. That is a wonderful blend of grace and power. Let the dance begin. Let's make some noise to welcome our incredible dance performers. मेरे होठों से धुआंधार निकलती है जो बोली, जैसे जैसे बंदूक की गोली. मेरे तेवर में है तहजीब की रंगीन रंगोली, जैसे जैसे हो ईद में होली. मेरे होठों से धुआंधार निकलती है जो बोली, जैसे जैसे बंदूक की गोली.
ಎಂಚೆತ್ತನಿ ಡ್ಯಾನ್ಸ್ ಆಂಜೋಕುಲ್ನ ಸೂಪರಾ ಇತ್ತ ನನ್ನ ಕಾಲೇಜಿದ ಪೊಂಜೋಕುಲ್ನ ಡ್ಯಾನ್ಸ್ ತುಕನ ಓಪದ್ಯ ದುಪ್ಪು ಮಿಕ್ಸತ್ ಮೇರೆ ಡೋಲುನ ಸಾಂಗ್ ಕೇಂದರಾ ಕೇಂದ್ರ ಜರ ಕೇಂದರ ಇಜ್ಜ ಇತ ಅವೇ ಪದ್ಯ ಪಾಡ ಬರುದಿಲ್ಲ ಜೋರಾಯ್ನ ಕೈ ತಾಟಿ ಹೊಡೆದು ಮಕ್ಳನ್ನ ಎದುಕೊಂಡು ಗೈತೆ
ಭರಿತವಾದ ಪ್ರಹಸನವನ್ನು ಮಾಡಲು ಬರುತ್ತಿದ್ದಾರೆ. ಜೋರಾಗಿ ಚಪ್ಪಾಳೆಯೊಂದಿಗೆ ಅವರನ್ನು ಸ್ವಾಗತಿಸೋಣ. ಹಾ ಹೇಳಿ. ರವಿ ಅಣ್ಣ, ನಮ್ಮ ಊರಲ್ಲಿ ಭೂತದ ಕಾಟ ಜಾಸ್ತಿ ಆಗಿದೆ. ಅದು ನಂಗೆ ಸಹ ಗೊತ್ತುಂಟು. ಎಂತಾದ್ರೂ ಪರಿಹಾರ ಮಾಡಿ ರವಿ ಅಣ್ಣ. ಅದಕ್ಕೆ ಅಲ್ವಾ ನಾ ಈ ಸಭೆಯನ್ನು ಕರೆಸಿದ್ದು. ಅದಕ್ಕೆ ಈಗ ಏನ್ ಪರಿಹಾರ ಮಾಡುದು? ಇದನ್ನು ಪರಿಹಾರ ಮಾಡಲಿಕ್ಕೆ ನಮ್ಮ ಹತ್ರ ಒಬ್ಬರು ಜನರಿದ್ದಾರೆ. ಯಾರದು? ಅದು ನಮ್ಮ ಭಾವ. ಮತ್ತೆ ಅವರನ್ನು ಕರೆಸುವ ವ್ಯವಸ್ಥೆ ಮಾಡಿ. ಕರ್ಕೊಂಡ್ ಬರ್ತೀನಿ. ಭಾವ ಬಿದ್ರು ಪರಿಹಾರ ಸಿಕ್ತು. ಎತ್ತಿ ಎತ್ತಿ ಭಾವನಿಂದೆಗೆ ಎಂತ ಸಾಗ್ಲಿಕ್ಕಿಲ್ಲ. ನನಗೊಬ್ರು ಗುರುಜಿ ಗೊತ್ತಿದ್ದಾರೆ, ನಾನು ಅವರನ್ನು ಕರೆಸ್ತೇನೆ ಈಗ. ಗುರುಜಿ ಕೂತೋಳಿ ಕೂತೋಳಿ. ನನ್ನನ್ನು ಕರೆಸಿದ ವಿಷಯ ಎಂತ? ಗುರುಜಿ, ಊರಲ್ಲಿ ಭೂತದ ಕಾಟ ಜಾಸ್ತಿ ಆಗಿದೆ, ಅದಕ್ಕೆ ನಿಮ್ಮನ್ನು ಕರೆಸಿದ್ದು. ಈಗ ನೀವೇ ಒಂದು ಪರಿಹಾರ ಮಾಡಿ ಕೊಡಬೇಕು. ಎಲ್ಲಿದೆ ಈಗ ಭೂತ? ಕೋಣೆ ಒಳಗೆ ಗುರುಜಿ. ಕರಿಯ. ಎಂತ ಕರ್ಮ ಮಾರ ನಿಮ್ಮದು. ಹುಕುಂ ನೇಮ್ಡಾ ಬೂಮ್ರಾ ಆಸ್ತಾ ಬುಸ್ತಾ ಸುಕುವೇ. ಹುಕುಂ ನೇಮ್ಡಾ ಆಸ್ತಾ ಬುಸ್ತಾ ಸಕುವೇ ನೇಮ್ಡಾ. ಹುಕುಂ ಸಕುವೇ. ಹುಕುಂ ನೇಮ್ಡಾ. ಭಾವ ಗುರು ಭೂತ. ನಿನ್ನ ಮೈಯಲ್ಲಿ ಭೂತ ಇದೆಯಾ? ನನ್ನ ಮೈಯಲ್ಲಿ ಭೂತ ಇಲ್ಲ. ಇದೆ. ನನ್ನ ಮೈಯಲ್ಲಿ ಭೂತ ಉಂಟಾ? ಆರು ಬಂದಿದೆ, ಇದಕ್ಕೊಂದು ಪರಿಹಾರ ಉಂಟು. ಏನ್ ಪರಿಹಾರ ಗುರುಜಿ? ಹೋಗ್ಲಿಕ್ಕೆ ಮನಸ್ಸುಂಟು, ನೀವು ದಾರಿ ಮಾಡಿ ಕೊಡ್ಬೇಕು. ಅದು ಹಾಗೆ ಅಲ್ಲ, ಹತ್ತಿರ ಬನ್ನಿ ಹತ್ತಿರ ಬನ್ನಿ. ಅಂತರಂಗದಿಂದ ಬಹಿರಂಗ. ಅಂತರಂಗದಿಂದ ಬಹಿರಂಗ. ಹಾ, ಅರ್ಥ ಆಯ್ತಾ? ಎಂತ ಅರ್ಥ ಆಯ್ತು? ಇದನ್ನು ಕೋಣೆಗೆ ಕರೆದುಕೊಂಡು ಹೋಗಿ ತುಳಸಿ ಕಷಾಯ ಕೊಟ್ಟು ಹುಕುಂ ನೇಮ್ಡಾ ದೂಸರಾ ಸ್ಟೈಲ್ ಮೇ. ಹುಕುಂ ನೇಮ್ಡಾ ಸಕುವೇ.
ಈ ಮಂತ್ರಕ್ಕೆಲ್ಲ ಅದು ನಿಲ್ಲುವುದಿಲ್ಲ, ಸೀದಾ ಓಡ್ತದೆ. ದೊಡ್ಡ ವಿಷಯ ಅಂತ ಅಲ್ಲ, ಸೂಪ್ರಂಸು ಅಷ್ಟೇ ಅಷ್ಟೇ. ನಾನಿನ್ ಬರ್ತೀನಿ. ರವಿ ಅಣ್ಣ, ನಮ್ಮ ಊರಲ್ಲಿ ಭೂತದ ಕಾಟ ಇನ್ನೂ ಜಾಸ್ತಿ ಆಗ್ತುಂಟು. ಅವಳಲ್ಲಿ ಒಂದು ಕಿಟಕಿ ಕಾಣಿಸ್ತಾ ಉಂಟಲ್ಲ, ರಾತ್ರಿ ಆ ಕಿಟಕಿಯಲ್ಲಿ ಆ ಬದಿಯಿಂದ ಈ ಬದಿಗೆ, ಈ ಬದಿಯಿಂದ ಆ ಬದಿಗೆ ಭೂತ ಓಡ್ತಾ ಇರ್ತದೆ ರವಿ ಅಣ್ಣ. ಹೌದಾ? ನಾನೀಗ ಪುನೊಮ್ಮೆ ಗುರುಜಿಯನ್ನು ಕರೆಸ್ಬೇಕಾಗ್ತದೆ. ನಿಮಗೆಲ್ಲ ಒಪ್ಪಿಗೆ ಅಲ್ಲ? ಕರ್ಸಿ ಕರ್ಸಿ ಕರ್ಸಿ. ಗುರುಜಿ ಕೂತೋಳಿ ಕೂತೋಳಿ. ಮತ್ತೆ ನನ್ನ ಕರೆಸಿದ ವಿಷಯ ಅಂತ? ಗುರುಜಿ, ಊರಲ್ಲಿ ಭೂತದ ಕಾಟ ಇನ್ನೂ ಜಾಸ್ತಿ ಆಗಿದೆ. ಅಗಲಿಯಲ್ಲೊಂದು ಕಿಟಕಿ ಕಾಣ್ತಾ ಉಂಟಲ್ಲ. ಓ, ಆ ಕಿಟಕಿಯಾ? ರಾತ್ರಿ ಎಲ್ಲ ಭೂತ ಆ ಬದಿಯಿಂದ ಈ ಬದಿ, ಈ ಬದಿಯಿಂದ ಆ ಬದಿ ಹೋಗ್ತಾ ಉಂಟು ಗುರುಜಿ. ಈಗ ಎಲ್ಲಿದೆ ಭೂತ? ಕೋಣೆಯೊಳಗೆ ಗುರುಜಿ. ಬನ್ನಿ ನೋಡೋಣ. ಬನ್ನಿ ಗುರುಜಿ, ಹೋಗುವ. ನೀವು ಹೋಗು, ನಾ ಮಹಾಜ್ಞೆ, ನಾ ಬರುವುದಿಲ್ಲ. ಬನ್ನಿ ಗುರುಜಿ, ಹೋಗುವ. ನೀವು ಹೋಗು, ನನ್ನ ಆಶೀರ್ವಾದ ಇದೆ. ಬನ್ನಿ ಗುರುಜಿ. ಹೋಗು, ನಾ ಇದ್ದೀನಿ, ನನ್ನ ಆಶೀರ್ವಾದ ನಿಂಗಿದೆ. ಮಳೆಯ ಕೊರಳಲ್ಲಿರಿಸಿ ಕಣ್ಣಲ್ಲಿ ಕೆಂಡದ ಉಂಡೆಯ ಧರಿಸಿ ಅಮಾಸೆ ರಾತ್ರಿಯಲ್ಲಿ ಬೇಟೆಗೆ ಬಂದಳು ತಡೆಗೆ ನಡುಕ ನೋಟು. ಗಣದ ಭೂತದ ನಾಟದ ನಡುವೆ ನರನ ನೆತ್ತರ ಕುಡಿದ ಎಂದಿಗೂ ಎಲ್ಲಿಯೂ ಕಾಣದ ರಾಕ್ಷಸಿ ಬಂದಳು ಎನ್ನೋಟ. ಮಂದರ ಬಾಸಿಯು ಪಾತಾಳ ನಗನು ಕಣ್ಬಿಟ್ಟು ನೋಡುತ್ತಾರೆ. ಹಾವು ಕೊಳಕು ಹಾವು ಕಾಡಲಿರುವ ಕಾಳಿಂಗ ಸರ್ಪ ಹೋಗಿ ಹಾವು ಮಂಡಲ ಹಾವು ಜಲರಾಶಿ ನೀರ ಹಾವು ಬಿಸಿ ಹುಡುಕಿದ ಹೆಡು ಬೆರೆದಿದೆ ನನ್ನ ಕಣ್ಣಲ್ಲಿ. ಸುಂದರ ಗಾಳಿ ಹಂಗೆ ಬಂದಳು. ಸುಲೋಚನ ಪ್ರಂ ಸೋಮೇಶ್ವರ. ಭಲೆ ಭಲೆ ನಲಿಪುಗ. ಅದು ಎಂಚೆತ್ತುಂಡು ಎಡ್ಡೆತ್ತುನ ನಾನು ದುಂಬಾಗಿತ್ತೆ ನಮ್ಮ ಕಾಲೇಜಿದ ಆಂಜೋಕುಲ್ನ ಡ್ಯಾನ್ಸ್ ಫನ್ನಿ ಡ್ಯಾನ್ಸ್ ಜೋರಾದ ಬಕ್ಲೆ ಕೈ ತಾಟಿ ಬೊಟ್ಟುದು ನಮಗೆ ಮತ್ತರ್ ಮೇಗೆ ಎದ್ಕೊನುಗ.
ಸುತ್ತಮಿಲ್ಲ ಪಕ್ಕಮಿಲ್ಲ ಸುತ್ತಮಿಲ್ಲ 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 ಆಗ ದೂರಮಿಲ್ಲ ಸೋಗಮಿಲ್ಲ ಬರಮಿಲ್ಲ ಸೋಗಮಿಲ್ಲ ಬರಮಿಲ್ಲ ಸೋಗಮಿಲ್ಲ ಬರಮಿಲ್ಲ ಬಕ ಪುಷ್ಪಕ ಹಿಡ್ದಾದೆಲ್ಲ ಬನ್ಲಿ ಒಂದು ಪದ್ಯ ಮಲ್ಪುನಿ ನಮ್ಮ ಗಮ್ಮತ್ಗಾತಿ ಒಂದಿಟ್ಟು ಏರೆಗೆ ಬೇಜಾರು ಮಲ್ಪನಲ್ಲ ಉದ್ದೇಶ ಇಜ್ಜಿ ಏರೆ ಗಾಂಡಲ ಮನಸ್ಸು ಬೇಜಾರಾಂಡ ವಿ ಆರ್ ಸಾರಿ. ಬೈದಿನ ಗೌಜೀಡ್ ದಿನನೆ ಪೋಪುಜೆ ಕಣ್ಣದರ ಪೆಲ ಮುಚ್ಚಂದನೆ ಅಲ್ಲಿನ ತೂಪುಂಡೆ ದಿನರ ಬೈದಿನ ಗೌಜೀಡ್ ದಿನನೆ ಪೋಪುಜೆ ಕಣ್ಣದರ ಪೆಲ ಮುಚ್ಚಂದನೆ ಅಲ್ಲಿನ ತೂಪುಂಡೆ. ಓ ಅಣ್ಣ ಫ್ಲೋಟ್ ಅಂತೆ ಫಾಸ್ಟ್ ಬರೋಣ ಅಲ್ಪ. I can talk the dialogue, I can speak the dialogue, give me the dialogue I say. Bange, put the song. Bange, yes sir, change the song. Malama pita pita de, malama pita pita de, malama pita de, malama pita de, malama pita pita de, malama pita pita de, malama pita pita de, malama pita de. ಕನ್ನಡ ಮಾತಾಡಿ ಮಾರ್ರೆ, ನಿಮ್ಮ ಸಂಸ್ಕೃತ ನನಗೆ ಅರ್ಥ ಆಗುದಿಲ್ಲ. ಬುಳುಂಗ್ ಬುಳುಂಗ್ ಕುಳುಂಗ್ ಕುಳುಂಗ್ ಅಂದು ಪದವರ್ ಎರಡು ಕಾಲು ಚಿಟ್ಟೆಗಳೆಲ್ಲ ಚೆಲ್ಲಾಪಿಲ್ಲಿ ಓಡ್ತಾವಲ್ಲ. ಅರೆ ಹೇ ಕಾಂಜಿ ಪಿಂಜಿ ಬ್ಲ್ಯಾಕ್ ಅಂಡ್ ವೈಟ್ಗಳೆಲ್ಲ ಕಲರ್ ಕಲರ್ ಕಾಣ್ತಾವಲ್ಲ. ಎಲ್ಲರ ಗಮನ ನನ್ನ ಕಡೆ ಇದೆ ಅಂತ ಗೊತ್ತಿಲ್ಲ, ಹಾಗೆ ಗಮನ ಇಟ್ಕೊಳ್ಳಿ. ಒಂದು ಕತೆ ಹೇಳ್ತೀನಿ. ಈ ದಾಳ ಪಲ್ಲೆ ಲೀಲಕ್ಕ ಈ ಜೋಕುಲ್ ಮಲ್ಪನೆ ಬಾರಿ ಮೇಲೆ ಖುಷಿ ಐತೆ ನಂಚಿನ ದಾದ ಪಂಡೆ ಜೋಕುಲು ಬುಳಿಪಾಡು ನಲಿಪಾಡು ತೆಲಿಪಾಡು ಅವನಿಗೆ ಖುಷಿ ಆಯ್ತಾ. ಡೈಲಾಗ್ ಕ್ವಶನ್ ಹೋಗುಮ ಲಾಂಗ್ ಡ್ರೈವ್ ಹೋಗುಮ ಮಾಡುಮ ಮಾಡುಮ ಎಣ್ಣೆ ಪಾರ್ಟಿ ಮಾಡು. ನಾವು ಬರ್ತೀವಿ ಮಚ್ಚ. ಪರ್ಸನಲ್ ಕೆಲಸ ಕಂಡ್ರು ನಾವು ಬರ್ತೀವಿ ಮಚ್ಚ. ನೀನೇ ಹೋಗಿಷ್ಟು ದೊಡ್ಡವನಾದೆ. ಅಪ್ಪನನ್ನು ನೋಡಿದ್ದೆ. ಆದ್ರೆ ಎಣ್ಣೆ ನಮ್ದು ಊಟ ನಿಮ್ದು, ಇಲ್ಲ ಊಟ ನಮ್ದು ಎಣ್ಣೆ ನಿಮ್ದು. ಎಣ್ಣೆ ನಮ್ದು ಊಟ ನಿಮ್ದು, ಇಲ್ಲ ಊಟ ನಮ್ದು ಎಣ್ಣೆ ನಿಮ್ದು.
ಮೇಲೆ ಐಶ್ವರ್ಯ ಬಂತು. ಪಕ್ಕರ್ ಮಾಡೋ ಐಶ್ವರ್ಯ ತಕರಾರ್ ಮಾಡ್ದೆ ಹಿಡಿಕಯ್ಯ ತಕರಾರ್ ಮಾಡ್ದೆ ಕಲಕಾರ ಬಂದು ಸ್ಮೈಲ್ ಕೊಡೆ కొయ్యరపోయి సేరుములే పరబైలు కండోద కేయి కొయ్యరపోయి కత్తి ముట్టాల కత్తి మా పిల్లకి తుంబెరపోయి ಇದು ನಮ್ಮ ಓವರಾಯ್ ಜೊತೆ ಎಸ್, ಈಗ ಹೇಳಿ, ಹೇಗಿತ್ತು ನಮ್ಮ ಪರ್ಫಾರ್ಮೆನ್ಸ್? ಸೂಪರ್ ಅಲ್ವಾ? ಜನಪದ ನೃತ್ಯಗಳು ಜನರಿಂದ ಜನರಿಗಾಗಿ ನಡೆಸುವ ಪ್ರಾದೇಶಿಕ ಮತ್ತು ಸಾಂಪ್ರದಾಯಿಕ ನೃತ್ಯವಾಗಿದೆ. ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬರ ಕರ್ತವ್ಯ. ನಾವು ಪರಿಸರದ ಬಗ್ಗೆ ಜಾಗೃತರಾಗಿ ಚಿಕ್ಕ ಚಿಕ್ಕ ಹೆಜ್ಜೆಗಳನ್ನು ಇಡುವುದರಿಂದ ನಮ್ಮ ಭೂಮಿಯನ್ನು ಹೇಗೆ ರಕ್ಷಿಸಬಹುದು ಎನ್ನುವುದನ್ನು ಒಂದು ಜನಪದ ಶೈಲಿಯ ನೃತ್ಯದ ಮೂಲಕ ಪ್ರದರ್ಶಿಸಲಿದ್ದಾರೆ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರು. ಇದೀಗ ಜನಪದ ಶೈಲಿಯ ಪರಿಸರ ಸಂರಕ್ಷಣೆಯ ನೃತ್ಯ ನಿಮ್ಮ ಮುಂದೆ. ಮುಂಗೋಳಿ ಕೂಗ್ಯಾವೋ ಮೂಡು ಕೆಂಪೇರ್ಯಾವೋ ಸ್ವಾಮಿ ನನ್ನಯ್ಯ ರಥವೇರಿ ಬರುವಾಗ ಎತ್ತೊಂದು ಗಳಿಗೆ
ಪರಿಸರ ದಿಂದಿನಕ ದಿಂದಿನಕ ತೈ 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 ಆಹಾ ದಿಂದಿನಕ ದಿಂದಿನಕ ತೈ 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 ಜಲದಲ್ಲಿ ಜೀವಿಸುವ ಕುಲವನ್ನು ಕಾಪಾಡಿ ಆಯ್ತು ಬಿಡ್ರಿ ಅಣ್ಣಾರ ದಿಂದಿನಕ ದಿಂದಿನಕ ತೈ 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 ದಿಂದಿನಕ ದಿಂದಿನಕ ತೈ 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 ವಾಯು ಮಾಲಿನ್ಯವನ್ನು ನೀವು ಮಾಡಬೇಡಿ ಆಯ್ತು ಬಿಡ್ರಿ ಅಣ್ಣಾರ ದಿಂದಿನಕ ದಿಂದಿನಕ ತೈ 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 ದಿಂದಿನಕ ದಿಂದಿನಕ ತೈ ತೈ ತೈ
ಬನ್ನಿ. ಮತ್ತೇನ್ ಮಾಡುವಂತೀಯಪ್ಪ? ಪರಿಸರ ಸಂರಕ್ಷಣೆ ಮಾಡೋಣ ಬನ್ನಿ. ಆಯ್ತು ಬಿಡ್ರಿ ಅಣ್ಣಾರ. ದಿಂದಿನಕ ದಿಂದಿನಕ ತೈ ತೈ ತೈ, ದಿಂದಿನಕ ದಿಂದಿನಕ ತೈ ತೈ ತೈ. ಆಹಾ ತಂದನಿ ತಾನು, ಓಹೋ ತಾನಿ ತಂದಾನು. ಆಹಾ ತಂದನಿ ತಾನು, ಓಹೋ ತಾನಿ ತಂದಾನು. ಜನಪದ ಪದ್ಯ ಪಾಡಿನ ನಿಕಲೆ ಉಡಲ್ ದಿಂಜಿ ಸೋಲ್ಮೇಲು ನನ್ನ ನಾ ಲೈನ್ ಪದ್ಯನ ಒಟ್ಟು ಮಲ್ತ ರಿಮಿಕ್ಸ್ ಸಾಂಗ್ ಪದ್ಯ ಪಾಡರ್ ಬರಂದುಲೆ ಪರಿಣಿತ ಬೊಕ್ಕ ಅಲ್ಲ ಟೀಮ್ ಇತ್ತ ಈ ಮತ್ತರ್ಮೆ ಅಕಲೆ ലക്ഷരി പുത്തിരി കത്തിച്ചിട്ടൽ വിലത്തേന ലിക്കണ രാവ് രാവിന്റെ ചോട്ടില മുത്തഴകുത്തൊരു മാല ചുടണ റോള് മരന്റെ കൽവിലെ ആനന്ദ മുത്തുന്ന ചെഞ്ചേറ മുഞ്ചുള്ള നാള് ഓളുന്ന പത്തക്ക് താവിന്റെ ചോട്ടില ഓനെഴുതുന്നൊരു രാവ്. രാവോളാണേ രാവോനാണേ ഇൻസന്നൂരിൽ നിന്നോരാണേ ഓരോരുത്തരും ഓരോരുത്തരും ആലങ്ങളിൽ നാനാത്തരം തഞ്ചത്തില് താളത്തില് കാനോട്ടിന് പാടും ഒരു ഓളത്തില് കൂട്ടാകിട്ടാടാനായി ആടുമ്പോ ഓളിന്നോ നിന്നൊരു വ്യത്യാസമില്ലെന്നത് ഇനിയുള്ളൊരു കാലത്ത് കാണാലോ ബാക്കില്ല. வலிச்சு போட்டுண்டா ஒரு சோக்கு ஃபிகரடா வயசுல அளவா சைஸ்ல அண்ணன் நடந்து வர கடல மண்ணுல நடுவோட ரோட்டுல நடு ஒரு தினசுல சத்து போட்டு சிக்னல் தர வெளி கொலசுல செந்தோரம் சும்மாதே என்னாலும் கண்டோரா மால கொலப்பெரியுள்ளோரா இல்லேலும் கையோக்கின் தந்தேனம் கண்டோடா படியில்லா தோரா உடனடியோரா கராவக்காரா ഞങ്ങൾ വികാരമില്ല വൈകൾ കടാരേറ്റും നോക്കാവിടമരം ഈർഗതിയാം നമ്മോടിൽ കണ്ണിൽ വിടാതിരുന്ന കൊള്ളാം ഇടഞ്ഞൊടുക്കതില്ലേക്കാ பாக்கு வெத்தல மாத்தி முடிச்சு பையன் வந்தாச்சு பூவை தொடுத்து சேலம் அடிச்சு பொண்ணு வந்தாச்சு கண்டத பேசி டைம் வேஸ்ட் பண்ணாத பையன் தங்கம் மிஸ் பண்ணாத சாரு சாரு யாரு அள்ளி அள்ளி சாரே சாரு யாரு அள்ளி அள்ளி
என்னாச்சு பட்டுன்னு பார்த்தாலே பசக்கும் பாடி குட்டுப்பா மீனெல்லாம் கூத்தாகுமே இரவல் கலராக்கும் ஜிலேபி லேடி சால்ட்டும் நான் தொட்டா ஸ்வீட் ஆகுமே ചെന്താമര പൂവിൻ കണ്ണല്ലേ ഞാനും കാണിര ചുണ്ടല്ലേ അമ്പിളി ചൊപ്പണി തൂമുഖമല്ലേ തുമ്പപ്പല്ലല്ലേ പാർക്കുന്നൊരു മേഘച്ചേലല്ലേ മാരണി മാരക പൂവല്ലേ ചിന്തനം രാഗിയ മിഴകല്ലേ എന്നെ ചൊടല്ലേ तेरी मैं ता जागा रात नूं रोक न पावा अखियां विचों आउंदियां बरसातां नूं सारे गिन याद च तेरी मैं ता जागा रात नूं रोक न पावा अखियां विचों आउंदियां बरसातां नूं ओ हो ओ इश्क तेरा तड़पावे करंट लगा रे मना चाह तो सबको करंट लगा रे रंट लगा रंट लगा रंट लगा रे मना चाह तो सबको करंट लगा रे तुमका मेरा एक्सीलेंट लगा रे मना चाह तो सबको करंट लगा रे What an amazing performance, guys! All right, everyone, it's time to turn up the energy and let the magic unfold. Get ready to be amazed. We have ready to set the stage on fire. So let's welcome Risha and team on stage. Okay. Dami un tu, ta, ta, tu, ta, tu, tu. Okay. To the nose bling, ring, eyelashes bling bling, highlight of the shiny lipstick pink. I'm a jigger, a Johnny jigger, a chumma challo, mein tujha king 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 king. Dami un grr. जादू बनता है हाँ बनता है तुझे स्वैग ओजी ओजी है तुझे कम्बर एक नंबर तुझे शंबर शंबर पैकी एक नंबर तुझे कम्बर है
ಸುಂದರಿ ನಪ್ಪು ಬಾಲ ನಪ್ಪು ಆ ಬೈತರಿತಾನಪ್ಪು ಆ ಬಂಗುಡ ಕಜುಬು ಮಗ ವರನಲಿಪಮ್ಮ ಬಾಲ ವರನಲಿಪಮ್ಮ ವರನಲಿಪಮ್ಮ ಬಾಲ ವರನಲಿಪಮ್ಮ ಆತಿ ಮಾರದ ಚಕ್ಲಿ ಮಗ ತರಂಡೇದ ತಲ್ಲಿ ಮಗ ಎಕ್ಕಲೇದ ಸುತ್ತ ಮಗ ನಕ್ಕುಡುದ ಟಿಕ್ಕ ಮಗ ವರನಲಿಪಮ್ಮ ಬಾಲ ವರನಲಿಪಮ್ಮ ವರನಲಿಪಮ್ಮ ಬಾಲ ವರನಲಿಪಮ್ಮ ನಪ್ಪು ಬಾಲೆ ನಪ್ಪು ಬೈತರಿತ ನುಪ್ಪು ಬಂಗುಳೆದ ಕಜಿಪು ಮಗ ವರನಲಿ ಪಮ್ಮ ಬಾಲೆ ವರನಲಿ ಪಮ್ಮ ತುಳುನಾಡದ ವೀರರು ಕೋಟಿ ಬೊಕ್ಕ ಚೆನ್ನೈರು ದೇವಿ ಬೈದತ್ತಿನ ಜೋಕುಲಾಂಚಿತ್ತಿನ ಮಕ್ಕಳು ತುಳುನಾಡದ ಭೂಮಿಡ ಬತ್ತು ನೆಲೆ ಉಂತುವೆರತ್ತಂದ ಅಕಲ ಸಾಹಸ ಧೈರ್ಯ ಮಾತೆರೆಲ್ಲ ತುಜ್ಪಾ ಒಂದು ಮೆರೆಪೇರು ಅಂಚಿತ್ತಿನ ಕೋಟಿ ಚೆನ್ನೈರ್ನ ಒಂಜೆಲ್ಯ ನೃತ್ಯ ಇತ್ತ ಈ ಮತ್ತರ್ಮೇಡ್ ಅಕಲೇನ್ ಜೋರಾಯ್ನ ಕೈ ತಾಟಿದ ಮೂಲಕ ಎತ್ಕೊರಡು ಪಂದು ನಿಕಲೇನ್ ಕೇನೊಂದುಲ್ಲ ಒಂದಾನೊಂದು ಕಾಲದಲ್ಲಿ 7 ಕಡಲಾಚೆ ಆಹಾರ ಹುಡುಕುತ್ತಾ ಹೋದ ಗಂಡು ಕೇಂಜವ ಹಕ್ಕಿ ಬಾರದೇ ಇರುವುದನ್ನು ಕಂಡ ಹೆಣ್ಣು ಹಕ್ಕಿಯ ಹರಕೆಯಂತೆ ಸೂರ್ಯನಾರಾಯಣ ದೇವರಿಗೆ ಅರ್ಪಿಸಿದ ತಮ್ಮ ಮೊದಲ ಮೊಟ್ಟೆ ಮುಂಜಾನೆ ಸ್ನಾನಕ್ಕೆಂದು ಹೋದ ಬ್ರಾಹ್ಮಣ ಪೆಜನಾರ್ ಅವರಿಗೆ ಸಿಕ್ಕಿತು. 16 ದಿನದ ನಂತರ ಮಗು ಕೂಗುವ ಸದ್ದು ಮೊಟ್ಟೆ ಎತ್ತಿಟ್ಟ ಅಕ್ಕಿಯ ಕಲೆಂಬಿಯಿಂದ ಕೇಳಿಸುತ್ತದೆ. ಮದುವೆಗೆ ಮೊದಲೇ ಋತುಮತಿಯಾದ ಬಾಲಕಿ ಸ್ವರ್ಣ ಕೇದಗೆಯನ್ನ ಸಂಪ್ರದಾಯದಂತೆ ಕಣ್ಣಿಗೆ ಬಟ್ಟೆ ಕಟ್ಟಿ ಕಾಡಿಗೆ ಬಿಡುತ್ತಾರೆ. ಸಂಕಮಲೆ ಕಾಡಿನಲ್ಲಿ ಅಳುತ್ತಿದ್ದ ಈ ಮಗುವನ್ನು ತೀರಿ ಹೋದ ತನ್ನ ತಂಗಿ ದೇಯಿ ಎಂದು ಸಾಯನ ವೈದ್ಯ ಮನೆಗೆ ತಂದು ಸಾಕಿ ಮುಂದೆ ಕಾಂತನ ವೈದ್ಯನೊಂದಿಗೆ ಮದುವೆ ಮಾಡಿಸುತ್ತಾನೆ. ನಿನ್ನ ಪಾದದಲ್ಲಿ ಧೂಳಾಗಿ ನಡೆವಾಗ ಕಚಗುಳಿನ ಇಡುವೆ.
ಮುಚ್ಚುದಿಯೇ ಅರ್ಕದ ಮುಗಲು ಮುಚ್ಚುದಿಯೇ ಅರ್ಕದ ಮುಗಲು ಮುಚ್ಚುದಿಯೇ ಅರಸು ಪಡುಮಲೆಯ ಪೆರುಮಳ ಬಲ್ಲಾಳನಿಗೆ ಚಿಕಿತ್ಸೆ ನೀಡಿದ ದೇಯಿ ಅರಮನೆಯಲ್ಲಿಯೇ ಅವಳಿ ಮಕ್ಕಳಾದ ಕೋಟಿ ಚೆನ್ನಯ್ಯರಿಗೆ ಜನುಮ ನೀಡಿ ಮಂತ್ರಿ ಬುದ್ಧಿವಂತನ ಕುತಂತ್ರಕ್ಕೆ ಬಲಿಯಾಗಿ ಕೆರೆದಡದಲ್ಲಿಯೇ ದೇಹ ತ್ಯಜಿಸುತ್ತಾಳೆ. ತಮ್ಮ ಬಾಲ್ಯದ ಚೆಂಡಾಟಗಳಿಂದಲೇ ಅವಮಾನಕ್ಕೆ ಒಳಗಾಗುತ್ತಿರುವ ಕೋಟಿ ಚೆನ್ನಯ್ಯರು ಗರಡಿ ಕಾಳಗ ವಿದ್ಯೆಯಲ್ಲಿ ಅಪಾರ ಪರಿಣತಿ ಪಡೆಯುತ್ತಾರೆ. ಜಾಸ್ತಿ ತುಳಿಬೇಡಿ, ಒಂದ್ ದಿವಸ ಎದ್ದು ನಿಲ್ತೇವೆ. ತಮ್ಮ ತಾಯಿಯನ್ನು ಕೊಂದ ಕುತಂತ್ರಿ ಬುದ್ಧಿವಂತನನ್ನು ಎದೆ ಬಗೆದು ಕೊಂದು ಹಾಕುತ್ತಾರೆ. ಮಂತ್ರಿಯ ಕೊಲೆಗೆ ರಾಜನ ಶಿಕ್ಷೆಯನ್ನ ಅನುಭವಿಸಿ ಗಡಿಪಾರಾದ ಕೋಟಿ ಚೆನ್ನಯ್ಯರು ಊರು ಬಿಟ್ಟು ಹೋಗುತ್ತಾರೆ.
ಪಂಜದ ಅರಸ ಕೇಮರಬಲ್ಲಾಳನ ಅರಮನೆ ಸೇರಿದ ಕೋಟಿ ಚೆನ್ನಯರ ಪರಾಕ್ರಮದ ಮತ್ಸರ ತಡೆಯಲಾರದೆ ಮಂತ್ರಿ ಚಂದುಗಿರಿ ಅವರನ್ನು ಮೋಸದಿಂದ ಸೆರೆಮನೆಯಲ್ಲಿ ಬಂಧಿಸುತ್ತಾನೆ. ಕೆಮ್ಮಲೆತಾ ಬ್ರಹ್ಮ ಎಂಕ್ಲೆ ಕುಲದೈವೋ ಬ್ರಹ್ಮ ಕೆಮ್ಮಲೆತಾ ಬ್ರಹ್ಮ ಎಂಕ್ಲೆ ಕುಲದೈವೋ ಬ್ರಹ್ಮ ಕಪ್ಪು ಕಳೆದು ಒಲ್ಪು ಕೊಲ್ಲ ಕುಲದೈವೋ ಬ್ರಹ್ಮ ಓ ಕುಲದೈವೋ ಬ್ರಹ್ಮ ಕೆಮ್ಮಲೆತಾ ಬ್ರಹ್ಮ ಎಂಕ್ಲೆ ಕುಲದೈವೋ ಬ್ರಹ್ಮ ಅಪ್ಪೆ ಪಂಡಿನ ಪರಕೆ ಎಂಕ್ಲು ಪೊರ್ಲುಡೆ ಸಂದಾದ ಅಪ್ಪೆ ಪಂಡಿನ ಪರಕೆ ಎಂಕ್ಲು ಪೊರ್ಲುಡೆ ಸಂದಾದ ತಪ್ಪು ಮಲ್ತಿನ ಬಾಲೆಲೆನು ಮಾಪು ಮಲ್ಪೊಡು ಕುಲದೈವ ದರ್ಶನ ಕೊಲ್ಲಾವೋ ದೈವ ಕೆಮ್ಮಲಿತಾ ಬ್ರಹ್ಮ ಎಂಕ್ಲೆ ಕುಲದೈವೋ ಬ್ರಹ್ಮ ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಿಂದೆ ನಡೆದದ್ದು ಮುಂದೆ ನಡೆಯುವುದು ಎಲ್ಲ ತೋರಿಸುವ ಬೆಳಕು ಕಾಣ್ತದ. ನಾಗಬ್ರಹ್ಮದೇವರ ಅನುಗ್ರಹದಿಂದ ಕೋಟಿ ಚೆನ್ನಯರು ಸೆರೆಮನೆ ಭೇದಿಸಿ ಮುಂದೆ ಎನ್ನೂರಿನ ದೇವಬಲ್ಲಾಳನ ಅರಮನೆಯಲ್ಲಿ ಸೇನಾಧಿಪತಿಯಾಗುತ್ತಾರೆ. ಎನ್ನೂರು ಮತ್ತು ಪಂಜದ ಘೋರ ಯುದ್ಧದಲ್ಲಿ ಕೋಟಿ ತನ್ನ ಸುರ್ಯದಿಂದ ಪಂಜದ ಮಂತ್ರಿ ಚಂದುಗಿರಿಯ ತಲೆ ಕಡಿದು ಆಕಾಶಕ್ಕೆ ಹಾರಿಸುತ್ತಾನೆ. ಯುದ್ಧದ ಕೊನೆಯಲ್ಲಿ ಪಡುಮಲೆ ಬಲ್ಲಾಳ ಮೋಸದಲ್ಲಿ ಕೋಟಿಯನ್ನ ಪಡೆಯಲು ನಿಂತು ಕೊಲ್ಲುತ್ತಾನೆ. ಸಮಾನರಾದ ಬಲ್ಲಾಳರಿಂದಲೇ ಕೊಲೆಯಾದ ಅಣ್ಣ ಕೋಟಿಯ ಮರಣಕ್ಕೆ ದುಃಖಿಸಿದ ಚೆನ್ನಯ್ಯ ದೊಡ್ಡ ಬಂಡೆಕಲ್ಲಿಗೆ ತಲೆ ಬಡಿದು ಸಾಯುತ್ತಾನೆ. ವೀರ ಮರಣ ಹೊಂದಿ ದೈವತ್ವ ಪಡೆದ ಈ ವೀರ ಪುರುಷರನ್ನ ಇಂದಿಗೂ ತುಳುನಾಡಿನಲ್ಲಿ ಭಕ್ತಿಯಿಂದ ಆರಾಧಿಸುತ್ತಾರೆ.
ಸಂಭೂತ ಭುವಿ ಸಂಜಾತ ನಂಬಿದವಗಿಂಬು ಕೊಡುವವ ನೀತ ಸಾವಿರ ದೈವದ ಮನ ಸಂಪ್ರೀತ ಬೇಡುತ್ತ ನಿಂದೆವು ಆರಾಧಿಸುತ್ತ ಧನ್ಯವಾದಗಳು. ಹೊಯ್ಸಳರು 10ರಿಂದ 14ನೆಯ ಶತಮಾನದವರೆಗಿನ ದೊಡ್ಡ ಭಾಗವನ್ನು ಆಳಿದ ಪ್ರಮುಖ ರಾಜಕೀಯ ರಾಜವಂಶವಾಗಿದೆ. ಮುಖ್ಯವಾಗಿ ಕರ್ನಾಟಕ, ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದ ಭಾಗಗಳನ್ನು ಆಳುತ್ತಿದ್ದು 14ನೆಯ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯ ಮತ್ತು ದೆಹಲಿಯ ಸುಲ್ತಾನರೊಂದಿಗೆ ಸಂಘರ್ಷದ ನಂತರ ಹೊಯ್ಸಳ ರಾಜವಂಶವು ಸುಮಾರು 1346ರಲ್ಲಿ ಕೊನೆಗೊಂಡಿತು. ಇದೀಗ ಹೊಯ್ಸಳದ ಕುರಿತಾಗಿ ಚಿಕ್ಕ ಚೊಕ್ಕದಾದ ಒಂದು ನಾಟಕ ಮತ್ತು ನೃತ್ಯದ ಮೂಲಕ ನಿಮ್ಮೆಲ್ಲರನ್ನು ಮನರಂಜಿಸಲಿದ್ದಾರೆ.
ತಲಕಾಡುಗೊಂಡಾಂ ಕದನ ಪ್ರಚಂಡಾಂ ಕಾಂಚೀಗೊಂಡಾಂ ವೀರನಾರಾಯಣಾಂ ಹೊಯ್ಸಳ ದೊರೆ ರಾಜಾ ವಿಷ್ಣುವರ್ಧನಾಂ ಪರಾಕ್ ಪರಾಕ್ ಬಹುಪರಾಕ್. ಮಹಾರಾಜ, ಗುರುವರ್ಯರು ನಮ್ಮ ನಿರೀಕ್ಷೆಗೂ ಮೀರಿ ಈ ದೇಗುಲವನ್ನು ಅದ್ಭುತವಾಗಿ ನಿರ್ಮಿಸಿದ್ದಾರೆ. ಹೌದು ದೇವಿ, ಜಕ್ಕಣಾಚಾರ್ಯರ ಕೆತ್ತನೆಯ ಕೌಶಲ್ಯ ನಿಜಕ್ಕೂ ಅದ್ಭುತವಾಗಿದೆ. ಗುರುವರ್ಯರೇ, ಇತ್ತ ಬನ್ನಿ. ನಿಮ್ಮ ಕೆತ್ತನೆಯ ಕೆಲಸದ ಬಗ್ಗೆ ನಿಮ್ಮಿಂದಲೇ ಕೇಳುವ ಆಸೆ ನಮಗೆ. ಮಹಾಪ್ರಭು, ಮಹಾರಾಣಿ ಶಾಂತಲಾ ದೇವಿಯವರು ನನ್ನ ಮೇಲೆ ನಂಬಿಕೆ ಇಟ್ಟು ಈ ಕೆಲಸವನ್ನು ವಹಿಸಿದ್ದರು. ಅದಕ್ಕಾಗಿ ನಾನು ಸದಾ ಚಿರಋಣಿ. ನನ್ನ ಎಲ್ಲ ಕೆತ್ತನೆಗಳಲ್ಲಿ ಶ್ರೇಷ್ಠವಾದ ಕೆತ್ತನೆ ಎಂದರೆ ಈ ಚೆನ್ನಕೇಶವನ ಮೂರ್ತಿ. ಈಗ ಇಲ್ಲಿ ನೋಡಿ, ಜೋವಿಜಯರ ಮೂರ್ತಿಗಳು. ಇದು ನಾವು ಬಹಳ ನಾಜೂಕಿನಿಂದ ಕೆತ್ತಿದ ಗರ್ಭಗುಡಿಯ ತೋರಣ. ಇದು ನರಸಿಂಹ ಕಂಬ. ದೇಗುಲದ ಮೇಲ್ಭಾಗದಲ್ಲಿ 4 ಶಿಲಾಬಾಲಕಿಯರ ಮೂರ್ತಿಗಳಿವೆ. ಅದರಲ್ಲಿ ಇದು ದರ್ಪಣ ಸುಂದರಿ. ಇದು ಮಹಾರಾಣಿ ಶಾಂತಲಾ ದೇವಿಯವರ ನಾಟ್ಯಭಂಗಿಯ ಮೂರ್ತಿ. ಇದರ ವಿಶೇಷತೆ ಏನೆಂದರೆ ಇದರ ಆಭರಣಗಳನ್ನು ನಾವು ಬಿಡಿ ಬಿಡಿಯಾಗಿ ಚಲಿಸಬಹುದು. ಈಗ ಈ ಅಮೋಘವಾದ ರಂಗಮಂಟಪವನ್ನು ನಾವು ಮಹಾರಾಣಿ ಶಾಂತಲಾ ದೇವಿಯವರ ನಾಟ್ಯ ಸೇವೆಗೆಂದೇ ನಿರ್ಮಿಸಿದ್ದೇವೆ. ಅದ್ಭುತ ಗುರುವರ್ಯರೇ, ನಿಮ್ಮ ಈ ಕಾರ್ಯಗೊಂಡ ನಾವು ಸಂತೋಷಗೊಂಡಿದ್ದೇವೆ. ಸೂರ್ಯ ಚಂದ್ರರಿರುವ ತನಕ ನಿಮ್ಮ ಕೀರ್ತಿ ಶಾಶ್ವತವಾಗಿರಲಿ. ಇನ್ನಿದ್ದ ನೀವು ಅಮರಶಿಲ್ಪಿ ಜಕಣಾಚಾರ್ಯರೆಂದೇ ಪ್ರಸಿದ್ಧವಾಗುವಿರಿ. ಧನ್ಯವಾದ ಮಹಾಪ್ರಭು. ದೇವಿ, ದೇಗುಲದ ಮಧ್ಯಭಾಗದಲ್ಲಿರುವ ಈ ಅಮೋಘವಾದ ರಂಗಮಂಟಪದಲ್ಲಿ ನಿಮ್ಮ ನೃತ್ಯ ಸೇವೆ ನಡೆಯಲಿ. ಆಗಲಿ ಮಹಾಪ್ರಭು. ಚೆಲುವಾಂತ ಚೆನ್ನಿಗನೆ ನಲಿದಾಡುವ ಈ ತಿಂಗಾರತಿಯೊಡನೆ ಕುಣಿದಾಡುವಾರ. ಚೆಲುವಾಂತ ಚೆನ್ನಿಗನೆ ನಲಿದಾಡುವ ಈ ತಿಂಗಾರತಿಯೊಡನೆ ಕುಣಿದಾಡುವಾರ. ಚೆಲುವಾಂತ ಚೆನ್ನಿಗನೆ ನಲಿದಾಡುವ. ನಲಿದಾಡುವ ಈ ತಿಂಗಾರತಿಯೊಡನೆ ಕುಣಿದಾಡುವಾರ. ಚೆಲುವಾದ ಚೆನ್ನಿಗನೆ ನಲಿದಾಡುವ. ಅದ್ಭುತ! ದೇಗುಲದ ಎಲ್ಲ ಶಿಲಾಬಾಲಕಿಯರು ಒಂದುಗೂಡಿ ಜೀವ ತುಂಬಿ ನರ್ತಿಸಿದಂತಿತ್ತು. ಅತ್ಯಾನಂದವಾಯಿತು ದೇವಿ. ಧನ್ಯವಾದ ಮಹಾಪ್ರಭು. ಮಹಾಪ್ರಭು, ದೇವಾಲಯದ ದ್ವಾರದಲ್ಲಿ ಹುಲಿಯ ಪ್ರತಿಮೆಗಳಿವೆ. ನಿಮ್ಮ ಲಾಂಛನದ ಚಿಹ್ನೆಯೂ ಅದೇ ಆಗಿದೆ. ಇದರ ಮಹತ್ವವೇನು ಪ್ರಭು?
ಪ್ರಜೆಗಳೇ, ಹೊಯ್ಸಳ ಸಾಮ್ರಾಜ್ಯದ ಈ ಲಾಂಛನದ ಹಿಂದೆ ಒಂದು ಕಥೆ ಇದೆ. 10ನೆಯ ಶತಮಾನದಲ್ಲಿ ಸುದತ್ತಾಚಾರ್ಯರ ಶಿಷ್ಯನಾದ ಸಳನು ಹೇಗೆ ಈ ಸಾಮ್ರಾಜ್ಯವನ್ನು ಕಟ್ಟಿದನೆಂಬುದನ್ನು ನೋಡೋಣ ಬನ್ನಿ. ಕನ್ನಡ ನಾಡಿನ ರನ್ನ ತರತು ನಾ ಕೇಳೋ ಕಥೆಯನ್ನ, ನಾ ಹೇಳೋ ಕಥೆಯನ್ನ, ಹೆಮ್ಮೆಯ ಪಡೆದ ಹೊಯ್ಸಳ ವಂಶ ಹುಟ್ಟಿದ ಕಥೆಯನ್ನ, ನಾಡನ್ನು ಕಟ್ಟಿದ ಕಥೆಯನ್ನ. ಒಂದಾನೊಂದು ಕಾಲದಲ್ಲಿ ಮಲೆನಾಡಿನ ಮಡಿಲಿನಲ್ಲಿ ಅಂಗಡಿ ಊರಿತ್ತು, ಊರಿಗೆ ಚೆಲುವಿನ ಕಡೆಯಿತ್ತು. ಬೆಟ್ಟ ಗುಡ್ಡ ಸಾಲಿನಲ್ಲಿ ಹಸಿರಾಗಿರುವ ಬೀಡಿನಲ್ಲಿ ಮನಸಿರಿ ಮೆರೆದಿತ್ತು, ಅಲ್ಲಿ ಶಾಂತಿಯು ನೆಲೆಸಿತ್ತು. ಪ್ರಕೃತಿಯೇ ಹೆಣ್ಣಾಗಿ ಮನುಜಗೆ ಕಣ್ಣಾಗಿ, ಧರ್ಮವೇ ಮನೆಯಾಗಿ ಮೌನವೇ ಮಾತಾಗಿ, ಅಕ್ಕರೆ ತುಂಬಿದ ಅಂಗಡಿ ಗ್ರಾಮದಿ ಆಶ್ರಮ ಹೊಂದಿತ್ತು, ಅದರೊಡು ಗುರುಕುಲ ನಡೆದಿತ್ತು. ವೃಕ್ಷರಾಶಿ ನೆರಳಿನಲ್ಲಿ ಸುದತ್ತಾಚಾರ್ಯರ ಸನ್ನಿಧಿಯಲ್ಲಿ ಪ್ರವಚನ ಸಾಗಿತ್ತು, ಧರ್ಮದ ಪ್ರವಚನ ಸಾಗಿತ್ತು. ವಾಸಂತಿಕೆಯ ದೇಗುಲದಲ್ಲಿ ಶ್ರದ್ಧೆ ಭಕ್ತಿ ಸಂಗಮದಲ್ಲಿ ಪೂಜೆಯು ನಡೆದಿತ್ತು, ಸಳನ ಪೂಜೆಯು ನಡೆದಿತ್ತು. ಒಮ್ಮೆಗೆ ಅಬ್ಬರದ ಸದ್ದೊಂದು ಕೇಳಿಸಲು ಅಲ್ಲಿದ್ದ ಜನರೆಲ್ಲ ಅಲ್ಲೋಲ ಕಲ್ಲೋಲ. ಹೊಂಬಿಸಿಲೇರುವ ಸುಂದರ ಸಮಯದಿ ಬಂದಿತು ಹುಲಿಯೊಂದು, ಗರ್ಜಿಸಿ ಗುಡುಗಿತು ಹುಲಿಯೊಂದು. ಸುದತ್ತಾಚಾರ್ಯರು ಕಂಚಿನ ಕಂಠದಿ ಸಳನನು ಕೂಗಿ ಕರೆದರು, ಆಗ ಆಜ್ಞೆಯು ಮೊಳಗಿತ್ತು, ಗುರುಗಳ ಆಜ್ಞೆಯೇ ಮೊಳಗಿತ್ತು. ವೀರಾವೇಶದ ಶೌರ್ಯದಲ್ಲಿ ಶಿಷ್ಯನು ಸೆಣಸಿದ ರೋಷದಲ್ಲಿ ಹುಲಿಯದು ಕೆರಳಿತ್ತು, ಹಸಿದಿಹ ಹುಲಿಯದು ಕೆರಳಿತ್ತು. ಹೊಯ್ ಸಳ ಹೊಯ್ ಸಳ ಹೊಯ್ ಸಳ ಹೊಯ್ ಸಳ. ಆಗ ಸಳ ಒರಟಾಗಿ ಗಂಡು ಗಲಿತಾನಾಗಿ ಧೈರ್ಯದಿ ಹೋರಾಡಿ ಗೆದ್ದನು ಮುಂದಾಗಿ. ಊರಿನ ವೀರನ ಮೆಚ್ಚುತ ಜನತೆಯು ಸಳನನು ಹರಸಿತ್ತು, ಕೆಚ್ಚದೆ ಸಳನನು ಹರಸಿತ್ತು. ಕನ್ನಡ ನಾಡಿನ ರನ್ನದ ರತು ನಾ ಕೇಳೋ ಕಥೆಯನ್ನ, ನಾ ಹೇಳೋ ಕಥೆಯನ್ನ, ಹೆಮ್ಮೆಯ ಪಡೆದ ಹೊಯ್ಸಳ ವಂಶ ಹುಟ್ಟಿದ ಕಥೆಯನ್ನ, ನಾಡನ್ನು ಕಟ್ಟಿದ ಕಥೆಯನ್ನ. ಹುಲಿಯನು ಕೊಂದ ವೀರನನ್ನು ಗುರುಗಳು ಆಗ ಹರ
ಅರಸಿರಲು ಕಟ್ಟಿದ ಸಳನು ರಾಜ್ಯವನ್ನು, ಅನುಪಮ ಹೊಯ್ಸಳ ರಾಜ್ಯವನ್ನು. ಹುಲಿಯನ್ನು ಕೊಲ್ಲುವ ಲಾಂಛನ ಹಿಡಿದು ಗದ್ದುಗೆ ಏರಿ ಆಳ್ವಿಕೆ ಮೆರೆದು ಚರಿತ್ರೆ ಮೊದಲಾಯ್ತು, ಹೊಯ್ಸಳ ಚರಿತ್ರೆ ಮೊದಲಾಯ್ತು. ಸಾಹಿತ್ಯ ತೇರಾಗಿ, ಶಿಲ್ಪಕಲೆ ನೂರಾಗಿ, ಸಂಗೀತ ಹೊನಲಾಗಿ, ಸಂಸ್ಕೃತಿ ತೌರಾಗಿ, ವೈಭವ ಸಾರುವ ಹೊಯ್ಸಳ ವಂಶ ನಾಡನು ಬೆಳಗಿತ್ತು, ಕನ್ನಡ ನಾಡನು ಬೆಳಗಿತ್ತು. ಕನ್ನಡ ನಾಡಿನ ರನ್ನದ ರತುನ ಕೇಳೋ ಕಥೆಯನ್ನ, ನಾ ಹೇಳೋ ಕಥೆಯನ್ನ, ಹೆಮ್ಮೆಯ ಪಡೆದ ಹೊಯ್ಸಳ ವಂಶ ಹುಟ್ಟಿದ ಕಥೆಯನ್ನ, ನಾಡನು ಕಟ್ಟಿದ ಕಥೆಯನ್ನ. ಎಂಡಿಂಗ್ ಬೊಕ್ಕ ಧನ್ಯವಾದಗಳು. ರಾವಣನು ಸೀತೆಯನ್ನು ಅಪಹರಣ ಮಾಡಿದಾಗ ರಾಮನು ಕ್ರೋಧಗೊಂಡು ರಾವಣನನ್ನು ಸಂಹರಿಸಿದ ದೃಶ್ಯವನ್ನು ನೃತ್ಯದ ಮೂಲಕ ಪ್ರದರ್ಶಿಸಲಿದ್ದಾರೆ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರು. ಜೋರಾದ ಕೈ ಚಪ್ಪಾಳೆಯ ಮೂಲಕ ಸ್ವಾಗತಿಸೋಣ. चल के राम पे आए, प्रेम कोई और न जाने, राम से रूठे राम से माने, मंगल भवन अमंगल हारी, प्रभु सुदर्शन अजर बिहारी, राम सिया राम जय जय राम, राम सिया राम जय जय
ರಾಮಾಯಣ ಹಿಡಿದು ಬೊಕ್ಕ ಆಪಿಂಚಿತ್ತಿನ ಒಂಜಿ ಯುದ್ಧ ಮಹಾಭಾರತ. 5 ಜನ ಪಾಂಡವರಿಗೆ ಬೊಕ್ಕ 101 ಜನ ಕೌರವರಿಗೆ ಆಪಿಂಚಿತ್ತಿನ ಒಂಜಿ ಮಾಮಲ್ಲ ಯುದ್ಧ ಅವೇ ಕುರುಕ್ಷೇತ್ರ. ಆಂಡೈಟ್ ಪಾಂಡವರ ಬೊಕ್ಕ ಕೌರವರಿಗೆ ಒಂಜಿ ಅಕುಲು ಗೊಬ್ಬುನು ಗೊಬ್ಬೇರು ಐಟ್ಟಕಲ ಐತ್ತಿನ ಮಾತ ಸಂಪತ್ತು ಅಡದೀದು ಕಡೆ ಕನಗ ಅಕಲ್ನ ಬೊಡೆದಿ ದ್ರೌಪದಿನಕುಲು ಅಡದೀದು ಗೊಬ್ಬೇರು ಆಂಡಲ ಆ ಐಟ್ಟಕುಲು ಗೆಂದಂದೆ ಆ ಬೊಡೆದಿನಕುಲು ಆ ಕೌರವರಿಗೆ ಬುರ್ದು ಕೊರ್ಪಿನ ಪೊರ್ತು. ಆ ಬುರ್ದು ಕೊರ್ನಗ ಕೌರವೇರು ಅಲ್ಲ ವಸ್ತ್ರಾಪರಣ ಮಲ್ಪೇರು. ವಸ್ತ್ರಾಪರಣ ಮಲ್ಪನಾಗ ಕೃಷ್ಣ ದೇವರು ಬತ್ತ ಕಾಪೇರು. ಆ ಕಾಪುಂಜಿತಿನ ಈ ಒಂಜಿ ಎಲ್ಲಿಯ ದೃಶ್ಯನ ನಿಕಲ್ನೆದುರು ಮಲ್ಪರ್ ಬರಂದುಲ್ಲೇರು ಖುಷಿ ಬೊಕ್ಕ ಅಲ್ಲ ಟೀಮ್ ಮೊಕಲೇನ್ ಜೋರಾಯಿನ ಕೈ ಚಪ್ಪಾಳಿದ ಮೂಲಕ ನಿಕುಲು ಈ ಮತ್ತರ್ಮೆಗ್ ಎದ್ಕೊಂಡು ಪಂದು ನಿಕಲೆಯನ್ನು ಉಡಲ್ ದಿಂಜಿ ಕೇನೊಂದುಲ್ಲೆ. मैं राधा का गुमान हूँ, मैं मीरा का मान हूँ, मैं हर माँ की खिलखिलाती गोद में हूँ, मैं प्रेयसी के हास्य विनोद में हूँ. हाँ मैं कृष्ण हूँ, मैं कृष्ण हूँ, मैं कृष्ण हूँ. मैं नारी के सत्कार में हूँ, संस्कृतियों के प्यार में हूँ. मैं परिवार का विश्वास हूँ तो समाज का विकास भी हूँ. मैं शांति के हर श्वास में हूँ. मैं बांसुरी की मधुर तान भी हूँ तो सुदर्शन चक्र की धार भी हूँ. मैं करुणा के हुंकार में हूँ, संस्कृति के हर प्रकार में हूँ. मैं अंत हूँ, प्रारंभ भी हूँ, नए युग का आरंभ भी हूँ. हाँ मैं कृष्ण हूँ, मैं कृष्ण हूँ, मैं कृष्ण हूँ. कथा संग्राम की विश्व के कल्याण की धर्म अधर्म आदि अनंत सत्य असत्य कलेश कलंक की कथा परमार्थ की महाभारत. कृष्ण भूतदयां विस्तारय तारय संसार सागरतः दिव्यधुनीमकरन्दे परिमल परिभोग सच्चिदानन्दे श्रीपति पदारविन्दे भवभयखेदच्छिदे वन्दे तवाहं नमामकीनस्त्वं तवाहं नमामकीनस्त्वम्.
सूचये गुणा अभिमन्यौ किलैकस्ता विशन्ते गुणसञ्चयः दया सह देवस्य सन्तुषो रघुनस्य अभिमन्यु 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 प्रचंड बोल मस्तकों के झुंड आज जंग की घड़ी की तुम गुहार दो कौरवों की भीड़ हो या पांडवों का नीड़ हो जो लड़ रहा महान है ಬೆಳಕಾದರೆ ಕತ್ತಲಾಗಲೇಬೇಕು, ಹಾಗೆಯೇ ಒಂದು ಕಾರ್ಯಕ್ರಮವು ಪ್ರಾರಂಭವಾದರೆ ಮುಕ್ತಾಯಗೊಳ್ಳಲೇಬೇಕು. ನಾವೀಗ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೇವೆ. ಇಷ್ಟು ಹೊತ್ತು ನಮ್ಮ ವಿದ್ಯಾರ್ಥಿಗಳ ಪ್ರತಿಮೆಯನ್ನು ತಾಳ್ಮೆಯಿಂದ ವೀಕ್ಷಿಸಿದ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇನಿ ಮಲ್ತಿಚ್ಚಿಂತಿನ ಮಾತ ಜೋಕುಲ ಡ್ಯಾನ್ಸ್ಗೆ ಕೈ ತಾಟಿ ಪಟ್ಟದು ಪ್ರೋತ್ಸಾಹಿಸಿದ ನಿಕಲೆಗೆ ಅತಿಥಿ ಗಣ್ಯರಿಗೆ ಪೋಷಕರಿಗೆ ಬೈನಿಚಿತ್ತಿನ ಮಾತರೆಗ್ಲ ಯಾನು ಉಡಲ್ ದಿಂಜಿ ಸೊಲ್ಮೇಲು ಅಂಚನೆ ಎಲ್ಲ ನಡುಪುಂಚಿತ್ತಿನ ಕಾರ್ಯಕ್ರಮಗಳ ಇಂಚನೆ ನಿಕುಲ್ ಬತ್ತದ್ಲ ಸಹಕಾರ ಮಲ್ಪಡ್ ಪಂದ್ಯಾನ ನಿಕಲಿನ ಉಡಲ್ ದಿಂಜಿ ಕೇನೊಂದುಲೆ ಮಾತವತ್ ಸಹಕಾರ ಮಲ್ಪೋಡ್ ನಿಕುಲ್